ಅನ್ನೋಂಗಿರ್ಬೇಕು ಆ ಅಭ್ಯಾಸ. ಆ ಅಭ್ಯಾಸ ಆದ್ರೆ ಸಹಜವಾಗಿಯೇ ಬರುತ್ತೆ. ಅದಕ್ಕಾಗಿ ಒಳ್ಳೆಯದನ್ನೇ ಇವುಗಳನ್ನ ರೂಢಿಸಿಕೊಳ್ಳಬೇಕು ಅನ್ನೋದು. ಆ ಭಾವನಾ ವಾಸನಕ್ಕೆ ಅನುಗುಣವಾದ ಆಕಾರವನ್ನು ಹೊಂದುತ್ತಾನೆ ಅಂತ ಭಾವ. ಈ ಶ್ಲೋಕವು ಸಾಧಾರಣವಾಗಿ ಹೇಳಿದ್ದರಿಂದ ಸರ್ವರಿಗೂ ಅನ್ವಯಿಸುತ್ತಿದ್ದು. ಹೇಗೆಂದ್ರೆ, ಜ್ಞಾನಿಯಾಗಿ ಪರಮಾತ್ಮನನ್ನೇ ಸದಾ ಭಾವಿಸುತ್ತಾ ಆತನ ಸಾಯುಜ್ಯವನ್ನು ಹೊಂದಬೇಕು ಎಂದು ಭಾವನೆ ಇದ್ದದ್ದಾದ್ರೆ ಅಂತಿಮ ಸ್ಮರಣೆಯು ಹಾಗೆ ಉಂಟಾಗಿ ಅವನಿಗೆ ಆಗತ್ತೆ. ಬಂತ ಕರೆಂಟು ಸತೀಶ್? ಬಂತು 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 ಅದಕ್ಕೆ ಇವಾಗ ಸರಿ ಸರಿ ಫೈನ್ ಫೈನ್. ಸರಿ, ಹಾಗಾದ್ರೆ ನೀವು ಕಂಟಿನ್ಯೂ ಮಾಡಿ. ನೀವು ಅದರಲ್ಲೇ ಅಪ್ಲೋಡ್ ಮಾಡ್ಬೋದು. ಓಕೆ ಓಕೆ. ಸೊ ಅಂತ್ಯಕಾಲದ್ದು ಅಂತಂದಾಗ ಇಲ್ಲಿ ಎಲ್ಲದರಲ್ಲೂ ಇಡ್ಬೇಕಾದ್ರೆ ಅಂತಿಮ ಸ್ಮರಣೆ, ಅಂತ್ಯಕಾಲೆ, ಏನೋ ಉತ್ಕ್ರಾಂತಿ ದಶೆ, ಇವೆಲ್ಲ ಹೇಳೋದು ಬೇರೆ ಬೇರೆ ಇದೆ. ದೇಹವನ್ನ ಇನ್ನೇನ್ ಬಿಡಬೇಕಾದ್ರೆ ಆ ಸಂದರ್ಭದಲ್ಲಿ ಬರಬೇಕಾದ್ರೆ ಪ್ರತಿನಿತ್ಯ ಆಗಬೇಕು. ಸಾಮಾನ್ಯವಾದ ಜನ ಏನು ಅಂತಂದ್ರೆ ಹೇಗಾರು ಇದ್ಬಿಡಿ, ಕಡೆನಲ್ಲಿ ಒಂದ್ಸಲಿ ನಾರಾಯಣ ಅಂದ್ಬಿಡಿ, ಸುಮ್ನೆ ನಾರಾಯಣ ಅನ್ನೋದ್ ಕಡೆನಲ್ಲಿ ಬಂದ್ಬಿಡುತ್ತೋ. ಅದಕ್ಕೆ ಮೊದಲಿನಿಂದ ಅಭ್ಯಾಸ ಇರಬೇಕು, ನಿರಂತರವಾಗಿ ಅವುಗಳನ್ನ ಮಾಡುವಂತದ್ದು ಬಹಳ ಮುಖ್ಯ. ಸೊ ಇದು ಎಲ್ಲರಿಗೂ ಕೂಡ 4 ರೀತಿಯ ಅಧಿಕಾರಿಗಳಿಗೂ ಅನ್ವಯವಾಗುತ್ತೆ ಅಂತ ನಿನ್ನದು ಕಂಟಿನ್ಯೂಷನ್ ಅಲ್ಲಿ ಹೇಳ್ತಾ ಇದೆ. ಜ್ಞಾನಿಯಾಗಿ ಪರಮಾತ್ಮನನ್ನೇ ಸದಾ ಭಾವಿಸುತ್ತಾ ಆತನ ಸಾಯುಜ್ಯವನ್ನು ಹೊಂದಬೇಕು ಎಂಬ ಭಾವನೆ ಇದ್ದದ್ದಾದ್ರೆ ಅಂತಿಮ ಸ್ಮರಣೆಯು ಹಾಗೇ ಉಂಟಾಗಿ ಆ ಭಾವನೆಗೆ ಅನುರೂಪವಾದ ಫಲವೇ ಉಂಟಾಗತ್ತೆ. ಜಿಜ್ಞಾಸುವಾಗಿ ಪರಮಾತ್ಮ ಉಪಾಸನೆ ಮಾಡುವವನಿಗೆ ಸದಾ ಪರಿಶುದ್ಧ ಆತ್ಮ ಪ್ರಾಪ್ತಿಯನ್ನು ಹೊಂದಬೇಕು ಎಂಬ ಭಾವನೆ ಇರೋದರಿಂದ ಪರಿಶುದ್ಧ ಆತ್ಮ ಸ್ವರೂಪವನ್ನೇ ಅವನು ಹೊಂದುತ್ತಾನೆ. ಐಶ್ವರ್ಯಾರ್ಥಿಯು ಪರಮಾತ್ಮನನ್ನು ಉಪಾಸಿಸುವಾಗ ಐಶ್ವರ್ಯ ಪ್ರಾಪ್ತಿಯ ಭಾವನೆಯೇ ಸದಾ ಇರುವುದರಿಂದ ಮರಣಾನಂತರ ಅಂತಹ ಪ್ರಾಪ್ತಿಗೆ ಅನುಗುಣವಾದ ಜನ್ಮವನ್ನೇ ಎತ್ತುತ್ತಾನೆ. ಪರಮಾತ್ಮನನ್ನು ಉಪಾಸಿಸದೇ ಇರುವ ಇತರರೂ ಸಹ ಯಾವಾಗಲೂ ಯಾವ ಮನೋರಥ ಉಂಟಾಗಬೇಕು ಎಂಬ ಭಾವನೆ ಇಟ್ಟಿರ್ತಾರೋ ಅದನ್ನೇ ಸ್ಮರಿಸುತ್ತಾ ಪ್ರಾಣವನ್ನು ಬಿಡ್ತಾರೆ. ಹೀಗೆ ಪ್ರತಿಯೊಂದರಲ್ಲೂ ಕೂಡ. ಅದಕ್ಕೆ ಕಡೆಗಾಲದಲ್ಲಿ ಇದ್ದಾಗ ಅವ್ರದ್ದೇನಾದ್ರು ಚಿಕ್ಕ ಪುಟ್ಟ ಬೈಕ್ಗಳಿದ್ರೆ ಮುಗಿಸ್ಬಿಡಿ, ಅವ್ರ ಶರೀರ ಬಿಡೋದಕ್ಕೆ ಸೌಖ್ಯವಾಗ್ಲಿ. ಯಾರೋ ಏನೋ ಬಯಸಿದ್ರು ಅವರು ಇದ್ರಲ್ಲಿ ಅಂತ, ಅದ್ ತಿಂದ ಮೇಲೆ ಅವ್ರು ಪ್ರಾಣ ಬಿಟ್ರು ಅಂತ. ಅದಕ್ಕೆ ಅವ್ರು ಅಂದ್ಕೊಂಡಿದ್ರು ಅಯ್ಯೋ ಅದ್ ತಿನ್ಬೇಕಾಗಿತ್ತು ಅಂತ. ಹೀಗೆ ಏನನ್ನ ಕಡೆನಲ್ಲಿ ಬಯಸ್ತಾರೋ ಅದರದ ಮೇಲೆ ಬರುತ್ತೆ ಅಂತ. ಆ ಕಡೆನಲ್ಲಿ ಒಳ್ಳೆ ಇದು ಬರಬೇಕು ಅಂತಂದ್ರೆ ಹಿಂದಿನ ಇದ್ರಲ್ಲೂ ಮಾಡಿರ್ಬೇಕು. ಅವನು ಆ ಮಾಡಿದಂತ ಒಳ್ಳೆಯ ಬಯಕೆಗಳು, ಈಗ ಭಗವಂತನ ನೋಡ್ಬೇಕು, ಇಲ್ಲ ಆತ್ಮದರ್ಶನವೋ ಇದು ಅಂತ ಅಂದ್ಬಿಟ್ಟ ಆದ್ರೆ ಕಡೆನಲ್ಲಿ ಭಗವಂತ ಅದೇ ರೀತಿಯ ಮನಸ್ಸನ್ನ ಭಾವವನ್ನು ಕೊಡ್ತಾನೆ. ಅಂತ್ಯಕಾಲವನ್ನು ಅವನೇ ನೀಡಿ ಅವರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಐಶ್ವರ್ಯಾರ್ಥಿಯು ಪರಮಾತ್ಮನನ್ನು ಉಪಾಸಿಸುವಾಗ ಐಶ್ವರ್ಯ ಪ್ರಾಪ್ತಿಯ ಭಾವನೆಯೇ ಸದಾ ಇರುವುದರಿಂದ ಮರಣಾನಂತರ ಅಂತಹ ಪ್ರಾಪ್ತಿಗೆ ಅನುಗುಣವಾದ ಜನ್ಮವನ್ನು ಎತ್ತಾನೆ. ಪರಮಾತ್ಮನನ್ನು ಉಪಾಸಿಸದೇ ಇರುವ ಇತರರು ಸಹ ಯಾವಾಗಲೂ ಯಾವ ಮನೋರಥವನ್ನು ಆಗಬೇಕು ಎಂಬ ಭಾವನೆ ಇಟ್ಟಿರ್ತಾರೋ ಅದನ್ನೇ ಸ್ಮರಿಸುತ್ತಾ ಪ್ರಾಣವನ್ನು ಬಿಡ್ತಾರೆ. ಆದ್ದರಿಂದ ಅಂತಹ ಭಾವನೆಗೆ ಅನುಗುಣವಾದ ಜನ್ಮವನ್ನು ಎತ್ತುತ್ತಾರೆ. ಇಷ್ಟು ಅಭಿಪ್ರಾಯವೂ ಈ ಶ್ಲೋಕದಲ್ಲಿ ಗರ್ಭಿತ. ಮನೆಯಲ್ಲಿ ಸುತ್ತಲೂ ಎಲ್ಲ ದೇವ್ರ ಫೋಟೋಗಳು ಇರ್ಬೇಕು. ಈಗ ಪ್ಲೈನ್ ಗೂಡು ಖಾಲಿ ಇದ್ರೆ, ಇಲ್ಲ ದೊಡ್ಡ ಬೆಕ್ಕೋ ನಾಯಿ ಇದು ಹಾಕಿಟ್ಕೊಂಡ್ರೆ ಅವನು ಮಲಗಿದ್ರು ಅದನ್ನೇ ನೋಡ್ತಾ ಇದ್ರೆ ನಾಯಿ ನೆನೆಸ್ಕೊಂಡು ಸಾಯ್ತಾನೆ. ಎಷ್ಟು ಮುಖ್ಯ ಇದು ಹಿಂದೆ ಇದ್ದಿದ್ದು ಅಂತ. ಇವತ್ ಮನೆಯಲ್ಲಿ ಅದೆಲ್ಲ ಆಗ್ಬಿಟ್ಟಿದೆ. ಏನಿದು ಎಲ್ಲ ಇನ್ನು 18ನೇ ಶತಮಾನ, ನೀವು ಫೋಟೋಗಳು ಎಲ್ಲ ಕಡೆನಲ್ಲುವೆ, ಪ್ರತಿ ಕಡೆನಲ್ಲೂ. ಯಾಕಂದ್ರೆ ಇವನಿಗೇನೋ ಹಾಲ್ನಲ್ಲೇ ಪ್ರಾಣ ಹೋಗುತ್ತೆ ಅಂತಿದ್ಯಾ? ಎಲ್ಲಿ ಬೇಕಾದ್ರೂ ಆಗ್ಬೋದು, ಬೇಕಾದಷ್ಟು ಉದಾಹರಣೆಗಳು. ಅದರಿಂದ ಕಣ್ಣು ಮುಂದೆ ನಾವು ಅದನ್ನೇ ಕುರಿತು ನೋಡದೇ ಇದ್ದು ಕೂಡ ಸಬ್ ಕಾನ್ಶಿಯಸ್ ನಲ್ಲಿ ಅದು ಎಲ್ಲವೂ ಕೂಡ ಅದು ಆಕ್ಟ್ ಆಗತ್ತೆ. ಆ ಕಾರಣದಿಂದ ಎಲ್ಲ ಕಡೆನಲ್ಲೂ ಇರ್ಬೇಕು. ಭಗವಂತನ ನೆನಪಿಸುವಂತಹ ಇವುಗಳಿರ್ಬೇಕು. ಈ ಒಂದು ಗಾದೆ ಇದೆಯಲ್ಲ, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ. ಯಾವಾಗ ಕಣ್ಣಿಗೆ ಎದುರಿಗಿಲ್ವೋ ಮನಸ್ಸಿನಿಂದಾನು ಅವರಿಲ್ಲ. ಈಗ ನಮ್ಮದೇ ಮಕ್ಕಳು ಅಂತ ಇಟ್ಕೊಳ್ಳೋಣ, ಅವ್ರನ್ನ ಎಷ್ಟಲ್ಲಿ ನಾವು ನೆನ್ಸ್ಕೊಳ್ತೀವಿ, ಇಲ್ಲ ಅವ್ರು ನಮ್ಮನ್ನ ಎಷ್ಟಲ್ಲಿ ನೆನ್ಸ್ಕೊಳ್ತಾರೆ. ಇಲ್ಲಿ ಎದುರುಗಡೆ ಬಂದ್ರು, ಇಲ್ಲ ಅವ್ನ ಫೋಟೋ, ಓ ಅವನು ಹೌದು ಅನ್ನೋದು ಅವಾಗ ಬರುತ್ತೆ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್, ಇದು 2 ರೀತಿನಲ್ಲೂ ಅನ್ವಯ. ಒಂದು, ಭಗವಂತನ ಚಿಂತನೆಗಳು ಆಗ್ತಾ ಇರಬೇಕು ಅಂದ್ರೆ ಅದಕ್ಕೆಲ್ಲ ನೆನಪುಗಳಿರ್ಬೇಕು. ಹಾಗೇನೆ ಈ ಕೆಟ್ಟ ಅಭ್ಯಾಸಗಳದ್ದು ಯಾವ್ದೋ ಚಾಕ್ಲೇಟೋ ಮತ್ತೊಂದು ಅಲ್ಲಿ ಇಲ್ಲಿ ಎಲ್ಲ ಒಂದೊಂದ್ ಕಡೆ ಇಟ್ಟಿದ್ರೆ ತಿನ್ನೋಣ ಅನ್ನಿಸ್ತಾ ಇರುತ್ತೆ.
ವಿಷಯಕ್ಕೂ ಇಂದ್ರಿಯಗಳಿಗೂ ಕಾಂಟ್ಯಾಕ್ಟ್ಸ್ ಬರದಂತೆ ಮಾಡ್ಬೇಕಾದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಈಗ ಟಿವಿನಲ್ಲಿ ಬಂದು ಬೆಳಗಿಂದ ಕೂತ್ಕೊಂಡಿದ್ರೆ ಉದ್ದಕ್ಕೂ ಸೀರಿಯಲ್ಗಳು ಬರ್ತಾನೆ ಇರುತ್ತೆ, ಒಂದಾದ್ಮೇಲೆ ಒಂದಾದ್ಮೇಲೆ ಅದ್ ನೋಡೋಣ, ಅದಾದ್ಮೇಲೆ ಅದೇನಾಯ್ತು, ಇದ್ರದ್ದೇನಾಯ್ತು, ಇದೇನಾಯ್ತು ಅಂತ. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಟಿವಿ ನೋಡುವಂತ ಮಾನವೀಯರು ಇದ್ದಾರೆ. ಇದಕ್ಕಿಂತ ತುಂಬಾ ವರ್ಸ್ಟ್ ಅನ್ನೋದನ್ನ ಬಹಳ ಹಿಂದೆನೂ ಹೇಳಿದ್ದೀನಿ ನಾನು. ಈಗ ವಯಸ್ಸಾಗಿದೆ, ಸಿನಿಮಾ ಟಿವಿ ಅದೆಲ್ಲ ಏನು ಆಸಕ್ತಿ ಇಲ್ಲ, ಸರಿ ಆಯ್ತು. ಒಳ್ಳೇದ್ರೆಲ್ಲಾರು ತೊಳಸ್ಕೊಂಡಿದಾರ, ಅದು ಇಲ್ಲ, ಏನು ಇಲ್ಲ, ಸುಮ್ಮನೆ ಕೂತಿರೋದು. ಏನ್ ಮಾಡ್ತಿದ್ಯಾ? ಏನು ಮಾಡ್ತಿಲ್ಲ. ಏನ್ ನೋಡ್ತಿದ್ಯಾ? ಏನು ನೋಡ್ತಿಲ್ಲ. ಈಗ ಸುಮ್ಮನೆ ಕೂತ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಮೆದುಳಿನ ಸೆಲ್ಸ್ ಇದೆಯಲ್ಲ, ಜೀವಕೋಶಗಳು ಎಲ್ಲ ಪ್ರತಿ ದಿನ ಅದು ನಶಿಗೆ ಹೋಗ್ತಾ ಇರುತ್ತೆ. ಇಟ್ ಡೈಸ್, ಎಸ್. ಅದರಿಂದ ಏನು ಒಂದ್ ಕಡೆಗೆ ತಾನು ಯಾರು ಅನ್ನೋದೇ ನೆನಪಾಗೋದು. ಇದೇ ಆಮ್ನಿಸಿಯಾ. ಇದು ಬರೋದಕ್ಕೆ ಕಾರಣ ಆಗೋದು. ವಯಸ್ಸಾಯ್ತು ಅಂತ ಅಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಅಥವಾ ಒಂದೇ ನನಗೇನು ಬೇಕಿಲ್ಲ, ಒಂದೇ ರೂಮ್ ನ ಕೂತ್ಬಿಟ್ಟಿರ್ತೀನಿ. ಆಗಬಾರ್ದು, ಹೊರಗಡೆ ಓಡಾಡ್ಬೇಕು. ಸಸ್ಯಗಳು ಇವುಗಳನ್ನು ನೋಡಿ, ಬೇರೆ ಏನು ನಿಮಗೆ ಬೇಡ ಅದರಲ್ಲಿ. ನಿಮಗೆ ಈಗ ಸಿನಿಮಾನೋ ಮತ್ತೊಂದು ಹೋಗೋದಕ್ಕೆ ಇಷ್ಟ ಇಲ್ಲ, ಬೇಡ. ಒಳ್ಳೆ ಇದನ್ನು ರೂಢಿಸ್ಕೊಳ್ಳಿ. ನಾನೆಲ್ಲೂ ಬರೋದಿಲ್ಲ, ನಾನ್ ಯಾವ್ದು ಮಾತಾಡೋಲ್ಲ, ನಾನ್ ಏನು ಇದ್ ಮಾಡೋಲ್ಲ ಅಂತಂದ್ರೆ ಇದ್ದು ನರಕ ಅದು. ಜೀವನವನ್ನ ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದಿದೆ. ಅದೇ ಎಲ್ಲದಕ್ಕೂ ಎಲ್ಲ ಕಡೆಗೆ ಹೋಗಿ ಮಾಲು ಅದು ಸುತ್ತಿ ಅಂತ ಹೇಳೋಲ್ಲ. ಒಳ್ಳೆ ಕೆಲ್ಸಗಳಾಗ್ತಿರ್ಬೇಕಾದ್ರೂ ಬರೋಲ್ಲ ನಾನು. ಈ ರೀತಿ ಅನ್ಕೊಳ್ಳೋದು ಬಹಳ ಬಹಳ ತಪ್ಪು. ವಿಧರನೋ ಅಥವಾ ವಿಧವೆಯೋ ಈ ಸಿನಿಮಾದಕ್ಕೋ ಇದಕ್ಕೋ ಬೇಡ, ಇಲ್ಲ ಯಾವ್ದೋ ಫಂಕ್ಷನ್ ಅದು ಇದು ಅಂತ. ಒಳ್ಳೆ ಪಾರಾಯಣವೋ ಇಲ್ಲ ರಾಮ್ ಪಟ್ಟಾಭಿಷೇಕ ಆಗ್ತದೆ, ಬರೋಲ್ಲ ನಾನು, ಎಲ್ಲಿಗೂ ಬರೋಲ್ಲ. ಏನಿದು ಉಚಿತನ ಅಂತ. ಯಾರು ಕಳ್ಕೊಳ್ಳೋರು ಯಾರು? ಲಾಸ್ನ ಅಲ್ಲಿಗೆ ಬಂದು ನಿಮ್ ಕರ್ಮ ಕಳಿಯುತ್ತೆ. ಯಾಕೆಂದ್ರೆ ಭಗವಂತಂದು ಹೋಮ ಆಗ್ತಾ ಇದೆ, ಅದು ಇದು ನಿತ್ಯಾನುಸಂಧಾನ ಆಗ್ತಿದೆ. ಅಂತದನ್ನ ನೋಡಿದ್ರೆ ಒಂದಷ್ಟು ಮನಸ್ಸು ಬೇರೆದಕ್ಕಾಗೋಲ್ವೇ? ಎಲ್ಲ ಏನಾಗುತ್ತೆ ಅಂದ್ರೆ ನಾವೇ ಸರ್ವಜ್ಞರು ಎಲ್ಲ. ಇಲ್ಲಿ ಅವ ಹೆಂಗು ಹೊರದಿಲ್ಲ. ಏನ್ ದೊಡ್ಡತನ ಅದ್ರಲ್ಲಿ? ಎಲ್ರ ಹತ್ರನು ಎಲ್ಲೂ ಬರೋದಿಲ್ಲ ನಾನು ಅಂತ ತಿಳಿಸ್ಕೊಳ್ಳೋದ್ರಲ್ಲಿ ದೊಡ್ಡತನ. ಮೂರ್ಖತನಗಳಿದೆಲ್ಲ. ಬಾಳು ಚೆನ್ನಾಗಿ ಬದುಕಬೇಕು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ. ಖಂಡಿತ ದುಃಖ ಇಲ್ಲ ಅಂತ ಹೇಳಲ್ಲ. ಪತಿ ಪತ್ನಿಯರು ಜೊತೆನಲ್ಲಿ ಇದ್ರು, ಪತಿನೇ ಹೋಗ್ಲಿ ಅಥವಾ ಪತ್ನಿನೇ ಹೋಗ್ಲಿ, ಎಲ್ಲವನ್ನು ಬಿಟ್ಬಿಡ್ತೀನಿ, ಏನು ಇದಕ್ಕೆ ಬರೋಲ್ಲ, ಮನುಷ್ಯನಾಗಿ ಇರೋಲ್ಲ ಅಂದ್ರೆ ಏನು ಅರ್ಥ ಏನು ಬಾಳಿಗೆ ಅಂತ? ಹೋದವ್ರು ಅವ್ರು ಏನೋ ಯಾರು ಇರೋಲ್ಲ. ಈಗ ತಾನು ಓದ್ತಾ ಇದ್ದೆ, ಯಮಧರ್ಮರಾಜ ಸುಯಜ್ಞ ಅಂತ ಒಬ್ಬ, ಅವನು ವೀರದ ಜೊತೆ ಹೋರಾಡಿ ಅವ್ನು ಕೊಂದ್ಬಿಡ್ತಾರೆ. ಅವನ ಪತ್ನಿಯರೆಲ್ಲ ಅಳ್ತಾ ಗೊತ್ತಿರ್ತಾರೆ ಬೆಳಗಿಂದ ಸಾಯಂಕಾಲದ ತನಕ. ಅದನ್ನ ನೋಡಿ ಯಮಧರ್ಮನೇ ಒಬ್ಬ ಬಾಲಕನಾಗಿ ಬರ್ತಾನೆ. ಎಲ್ಲ ಸಾವು ಅನ್ನೋದು ಸಹಜವಾಗಿ ಎಲ್ರಿಗೂ ಆಗೋದು. ಅವ್ರ ಟೈಮ್ ಆಯ್ತು, ಅವ್ರು ಹೋಗೋದು. ನೀವು ನಿಮ್ಮ ಮೃತ್ಯು ಕಾಯ್ತಾ ಇದೆ ಅನ್ನೋದನ್ನ ನೀವು ಮರ್ತಿಲ್ಲ. ಊಟನೂ ಮಾಡೋಣ ಅಲ್ಲ, ಏನೂ ಮಾಡೋಲ್ಲ ನಾನು, ಸರಿ ಹೇಳೋದು ಎಷ್ಟೊತ್ತು ಅಳ್ತಾ ಕೂತ್ಕೊಳ್ತೀವಿ? ಇಲ್ಲ ಅವ್ರು ಹೋದ್ರು ನಾನು ಹೋಗ್ಬಿಡ್ತೀನಿ. ಹುಚ್ಚುತನ ಇದು. ಒಬ್ಬೊಬ್ಬರ ಬಾಳು ಅವ್ರವ್ರದ್ದು ಬೇರೆ ಬೇರೆ. ಒತ್ತನಕ್ಕೆ ತಂಜನಲ್ಲ, ಒಬ್ಬ ಇನ್ನೊಬ್ಬನ ಉದ್ಧಾರ ಮಾಡೋಲ್ಲ. ಮತ್ ಹಾಗಾದ್ರೆ ಇದಕ್ಕೆಲ್ಲ ಅರ್ಥ ಇಲ್ವಾ ಸಂಬಂಧಗಳಿಗೆ? ಸಂಬಂಧಗಳಿಗೆ ಏನ್ ಅರ್ಥ ಅಂದ್ರೆ ಇಷ್ಟೇನೇನೆ, ಕರ್ಮ ಎತ್ತುವಾಗಿ ಎಲ್ರು ಬಂದಿತ್ತು. ಅವ್ರವ್ರ ಕರ್ಮದ್ದು ಮುಗಿದಿದ ತಕ್ಷಣ, ಋಣ ಮುಗಿದಿದ ತಕ್ಷಣ ಪಶು ಪತ್ನಿ ಸುತ ಆಲಯ ಎಲ್ಲವೂ ಹೋಗೋದೇನೆ. ಯಾರು ಪರ್ಮನೆಂಟ್ ಅಲ್ಲ, ನಾವು ಪರ್ಮನೆಂಟ್ ಅಲ್ಲ. ಹೋದವರಿಗಾಗಿ ದುಃಖಿಸೋದು ಬೇಡ ಅಂತ ಹೇಳುತ್ತೆ ಅಧ್ಯಾತ್ಮ. ಆ ಉದ್ವೇಗಗಳನ್ನ ಬಿಡಿ, ನಿಮ್ಮ ಬಾಳಿನ ಅರ್ಥ ಕಂಡುಕೊಳ್ಳಿ ಇದರಿಂದ. ಹೌದು, ಯಾರು ತುಂಬಾ ಆತ್ಮೀಯರೋ, ಯಾರೋ ನಾನು ಕಡೆ ತನಕ ಇರ್ತೀವಿ ಅನ್ಕೊಂಡಿದ್ವೋ ಅವ್ರು ಇಲ್ಲ ಇವಾಗ. ಹಾಗಾದ್ರೆ ಅವರ ನಮ್ಮನ್ನ ಇದ್ ಮಾಡ್ತಾ ಇದ್ದಿದ್ದು ಭಗವಂತನ ಕಡೆಗೆ ನಿಮ್ಮ ಮನಸ್ಸು ಬರ್ಲಿ. ಇವೆಲ್ಲ ಹಾಗಾದ್ರೆ ಇದು ಬಿಡೋದಲ್ಲ, ಕರ್ತವ್ಯದ ದೃಷ್ಟಿಯಿಂದ ಎಲ್ಲ ಕಡೆ ಅಷ್ಟೇ. ಹೆಂಡತಿ ಮಕ್ಕಳು ಪ್ರತಿ ಒಬ್ರು ಅಷ್ಟೇ. ಹರಿಪುತ್ರ ಸತಿ ಮಿತ್ರ ಎಲ್ಲರೂ ಕರ್ಮದ ಅವತಾರಗಳು. ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿ ಮಾರಿಯಾದೀತು ಮಂಕುತಿಮ್ಮ ಅಂತಾನೆ. ಎಲ್ಲರಿಗೂ ಮೀಗ ನಮೋ ಬಂಧುಗಳೇ, ಭಾಗಿಗಳೇ, ಉಲ್ಲಾಸವಿತ್ತವರೇ, ಮನವ ತೊಳೆದವರೇ, ಪೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ, ಕೊಳ್ಳಿರಿ ನಮವೆನನು ಮಂಕುತಿಮ್ಮ ಅಂದ್ರವ್ರು. ಹಾಗಾದ್ರೆ ಅವ್ರು ಎಲ್ರನ್ನು ದ್ವೇಷಿಸಿದ್ರ? ಯಾರನ್ನು ದ್ವೇಷಿಸ್ಬೇಕಾಗಿಲ್ಲ. ಹಾಗೆ ಅತ್ಯಂತ ಪ್ರೀತಿನೂ ಬೇಡ, ಅಟ್ಯಾಚ್ಮೆಂಟ್ಸ್. ಇದೇನೆ ಎಲ್ಲ ದುಃಖಗಳಿಗೆ ಕಾರಣವಾಗೋದು. ನಿಮ್ಮ ಆತ್ಮ ಇದರ ಉದ್ಧಾರ ನೀವು ನೋಡಿ. ಹೀಗೆ ಮಾಡಿದಾಗ
ಬಾಳಿನಲ್ಲಿ ದುಃಖ ಅನ್ನೋದು ಸಹಿಸುವುದಕ್ಕೆ ಆಗತ್ತೆ. ಆ ದುಃಖವಾಗಿ ಕಾಣಿಸೋಲ್ಲ. ಯಾಕೆಂದ್ರೆ ಸೃಷ್ಟಿಯ ನಿಯಮ, ಹುಟ್ಟಿದವರೆಲ್ಲ ಸಾಯ್ಬೇಕು. ಅವ್ರವ್ರು ಬಂದ್ರು, ಅವ್ರು ಹೋದ್ರು. ಆ ಮಧ್ಯದಲ್ಲಿ ಇದ್ದಾಗ ಏನ್ ಮಾಡಿದ್ರು, ಅದು ಬಹಳ ಮುಖ್ಯವಾದನ್ನು ಗಮನಿಸ್ಬೇಕಾದ್ದು. ಸೊ ಈ ಕಾರಣದಿಂದ ಒಳ್ಳೆಯ ಇದು ಸತ್ಸಂಕಲ್ಪ, ಸತ್ ಕಾಲಕ್ಷೇಪ, ಸತ್ಸಂಗಗಳು ಇಂಥದ್ರಲ್ಲಿ ತೊಡಗಿಸಿಕೊಂಡ್ರೆ ಬಹಳ ಸಾರ್ಥಕತೆ ಆಗತ್ತೆ. ಆ ಒಂದೊಂದು ಕ್ಷಣ ನೀವು ಕಳೆದಿದ್ದು ನಿಮ್ಮ ಕರ್ಮಗಳನ್ನ ಬಿಡುಗಡೆ ಮಾಡೋದಕ್ಕಾಗತ್ತೆ. ಯಾವಾಗ ಇದನ್ನ ನಿರಂತರವಾಗಿ ಮಾಡ್ತೀರಿ, ಕಡೆನಲ್ಲೂ ಕೂಡ ಅನಾಯಾಸವಾಗಿ ಶರೀರವನ್ನು ಬಿಡೋದಕ್ಕೂ ಸಾಧ್ಯವಾಗತ್ತೆ. ಎಲ್ಲ ಒಂದಕ್ಕೊಂದಕ್ಕೆ ಎಲ್ಲ ಪೂರಕವಾಗುವಂತ. ಸೊ ಅದರಿಂದ ಸಾಯುಜ್ಯ ಆಗಬೇಕು ಅಂದ್ರೆ ಅದು ಪರಮಾತ್ಮನನ್ನು ಉಪಾಸಿಸದೇ ಇರುವ ಇತರರು ಸಹ ಯಾವಾಗಲೂ ಯಾವ ಮನೋರಥ ಆಗಬೇಕು ಎಂಬ ಭಾವನೆ ಇಟ್ಟಿರ್ತಾರೋ ಅದನ್ನೇ ಸ್ಮರಿಸುತ್ತಾ ಪ್ರಾಣವನ್ನು ಬಿಡ್ತಾರೆ. ಅದು ಈ ಶ್ಲೋಕದಲ್ಲಿ ಗರ್ಭಿತ. ಆದ್ದರಿಂದ ಈ ಶ್ಲೋಕ ಹಿಂದಿನ ಶ್ಲೋಕದ ಅನುವಾದವು ಅಲ್ಲದೆ ಇನ್ನೂ ಹೆಚ್ಚು ಅಭಿಪ್ರಾಯ ಗರ್ಭಿತವಾಗಿ ಸಾಧಾರಣವಾಗಿ ಎಲ್ಲರಿಗೂ ಅನ್ವಯಿಸುವ ಹಾಗೆ ಉಪಪಾದನೆ ಎಂದು ಭಾವಿಸ್ತಕ್ಕದ್ದು. ಇದರಿಂದ ಅಂತಿಮ ಪ್ರತ್ಯಯವು ತುಂಬಾ ಮುಖ್ಯ ಎನ್ನುವುದು ಏರ್ಪಟ್ಟಿತು. ಅಂತಿಮ ಸ್ಮರಣೆ ಬೇಕೋ ಅಂತಂದ್ರೆ ಖಂಡಿತ ಬೇಕು. ಇದು ಎಲ್ಲ ಪುರಾಣಗಳಲ್ಲಿ, ಆಳ್ವಾರಗಳ ಶ್ರೀ ಸೂಕ್ತಿಗಳಲ್ಲಾಗ್ಲಿ ಅಥವಾ ಈ ದಾಸ ಸಾಹಿತ್ಯದಲ್ಲಾಗ್ಲಿ ಎಲ್ಲ ಕಡೆನಲ್ಲೂ ಹೇಳುವಂತ ಆ ಅಂತಿಮ ಸ್ಮರಣೆ ಚೆನ್ನಾಗಿರ್ಬೇಕು ಅಂತ ಒಂದು ಶ್ಲೋಕನೇ ಇದೆಯಲ್ಲ, ವಿನಾ ದೈನ್ಯೇನ ಜೀವನ ಅನಾಯಾಸೇನ ಮರಣ ದೇಹಿಮೇ ಕೃಪಯಾನಾಥ ಶರಣಾಗತ ವತ್ಸಲ. ನಾನು ನಿನ್ನಲ್ಲಿ ಶರಣಾಗಿದ್ದೇನೆ, ಅನಾಯಾಸೇನ ಮರಣ, ಅದನ್ನು ನೀನು ಅನುಗ್ರಹಿಸು. ಅನಾಯಾಸವಾಗಿ ಅವನು ಶರೀರ ಬಿಡಬೇಕು, ಯಾವ ಕ್ಲೇಶ ನೋವು ಇಲ್ಲದೆ ಅಂತಂದ್ರೆ ಮಾನಸಿಕವಾಗಿ ಅವನು ಎಷ್ಟು ಮಟ್ಟಿಗೆ ಈ ಶುಡ್ ಬಿ ಬೇರೆ ಎಲ್ಲದರಿಂದ ಇದಾಗಿರ್ಬೇಕು, ಎಲ್ಲಕ್ಕೂ ಸಿದ್ಧನಿರು. ಅರ್ಥ ಮಾಡ್ಕೊಂಡಾಗ ಇವೆಲ್ಲ, ಯಾಕೆಂದ್ರೆ ಶರೀರ ಇದು ಹೋಗುವಂತದ್ದೇ, ಪ್ರಕೃತಿಗೆ ಸೇರಿದ್ದು, ಭಗವಂತ ಕೊಟ್ಟ. ಅದರ ಸಾರ್ಥಕತೆ ಆಯ್ತಾ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅಯ್ಯೋ ಶರೀರ ಹೇಗಾದ್ರೂ ಉಳಿಸ್ಕೊಂಡ್ಬಿಡ್ತೀನಿ, ಯಾವ್ದಾದ್ರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗೆ ಹಾಕ್ಬಿಡಿ, ಎಲ್ಲ ಟ್ಯೂಬ್ಗಳನ್ನ ಹಾಕಿ ಇಡ್ತಾ ಇರ್ಬೇಕಾರೆ ಉಸಿರಾಡ್ತಾ ಇರುವ ಶರೀರ, ಏನಾದ್ರು ಉಪಯೋಗ ಇದೆಯೋ ಅದರಿಂದ? ಹಾಗಾದ್ರೆ ಆಸ್ಪತ್ರೆಗೆ ಹೋಗೋದು ಬೇಡ. ಇದು ಉಚಿತನ? ಅದು ಅಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಪ್ರಾರ್ಥನೆ ಮಾಡಿ, ಆಸ್ಪತ್ರೆ ದರ್ಶನ ಆಗೋದು ಬೇಡ. ಇದು ಬಹಳ ಬಹಳ ಮುಖ್ಯವಾದ ಬೇಕಾದ. ಸೊ ಅದರಿಂದ ಭಗವಂತನಲ್ಲಿ ಪ್ರಾರ್ಥನೆ ನಿರಂತರವಾಗಿ, ಎಲ್ಲವನ್ನು ಬಿಟ್ಟು ಹೋಗೋದೇನೆ. ಹೆಂಡತಿ, ಮಕ್ಕಳು, ನಮ್ಮ ಆಸ್ತಿ, ನಮ್ದು ಏನು ತುಂಬಾ, ಅಯ್ಯೋ ನನ್ನ ಆಸ್ತಿ ಇಷ್ಟೆಲ್ಲಾ ಪುಸ್ತಕಗಳನ್ನ ಇಟ್ಕೊಂಡಿದ್ದೆ, ಬಹಳ ರೇರ್ ಬುಕ್ಸ್ಗಳು ಕಲೆಕ್ಷನ್, ಯಾವ ಬುಕ್ಸ್ಗಳೇನ್ ತಗೊಂಡೋಗಕ್ಕಾಗತ್ತಾ? ಬುಕ್ಸ್ಗಳು ಇಟ್ಕೊಂಡಿದೀನಿ ಅಂತ ಹೇಳ್ತಾ ಇರೋದು ಅಷ್ಟೇ ಹೊರತು ಅದು ಓದೋದು ಬೇಡವೇ? ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಭಗವಂತ ನೀನೆಲ್ಲ ಇಷ್ಟು ಪುಸ್ತಕಗಳನ್ನ ಸಂಗ್ರಹ ಮಾಡೋಕ್ ಕೊಟ್ಟೆ ನನಗೆ, ಅದಕ್ಕೆ ನಿನ್ಗೆ ಧನ್ಯವಾದ. ಆ ಪುಸ್ತಕಗಳನ್ನ ಒಂದ್ಸಲಿ ಓದಿ ಅದರ ಯಥಾರ್ಥ ಜ್ಞಾನ ನನ್ಗೊಂದ್ಸಲಿ ಉಂಟಾಗುವ ಮಾಡ್ಬೋದು. ಸಾಕು, ನನ್ನ ಬಾಳಿಗೆ ಅಷ್ಟು ಪ್ರಪತ್ತಿಯನ್ನು ಮಾಡ್ಕೊಂಡಿದ್ದೇವೆ. ಮತ್ತೆ ಬಂದು ಇನ್ನೊಂದು ಜನ್ಮದಲ್ಲಿ ಅದನ್ನ ಇನ್ನೊಂದ್ ಸ್ವಲ್ಪ ಎಲ್ಲಾ ಮಾಡಿ ಅದಕ್ಕೆಲ್ಲ ಬೈಂಡ್ ಹಾಕ್ಸಿ ಈ ಬಯಕೆಗಳು. ಸೊ ಬಯಕೆಗಳು ಅನ್ನುವಂಥದ್ದು ಏನು, ಯಾವುದು ಬೇಕಾಗತ್ತೆ, ಉದ್ದೇಶ ಏನು, ಇದೇನು ಹೇಳೋದು. ಈಗ ದೇವ್ರು ಬೇಕಾ ನಮಗೆ? ಯಾತಕ್ ಬೇಕು ದೇವ್ರು? ಅದು ಏರಿಗೆ ಅದು ಬೇರೆ ಬೇರೆ ಇದು. ಅದಕ್ಕೇನೆ ಅಲ್ಲಿ ಬಂದಿತ್ತು, 100 ಮತವಿಯುವುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುದ ಸಾರದಡುಗೆಯ ವಿಚಾರದಲ್ಲಿ ಇಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ. ಅವನ ಐಶ್ವರ್ಯ ಬಯಸ್ತಾನೆ, ಆರ್ತೋ ಅರ್ಥಾರ್ಥಿ, ಜಿಜ್ಞಾಸು ಜ್ಞಾನಿ. ಆ 4 ಕ್ಯಾಟಗರಿನ ಎಲ್ಲ ಸಮಸ್ತ ಮನುಷ್ಯ ಪ್ರಪಂಚದಲ್ಲಿರುವ ಎಲ್ಲರದು ಕೂಡ ಇಷ್ಟೇ. ಅದು ಯಾವ ದೇಶವಾಗ್ಲಿ, ಯಾವ ಭಾಷೆ ಆಗ್ಲಿ, ಅವರವರ ಉದ್ದೇಶ ಏನು ಅಂದ್ರೆ ಈ 4ರಲ್ಲಿ. ಈಗ ಚತುರ್ವಿಧ ಭಜಂತೆ ಮಾಂ, ಹಾಗೇನೆ ಚತುರ್ವಿಧ ಅನ್ನ, ಭಕ್ಷ್ಯ, ಭೋಜ್ಯ, ಲೇಖ್ಯ, ಚೂಷ, ಈ 4 ಕ್ಯಾಟಗರಿನ. ಅದು ಎಷ್ಟೇ ಹೊಸ ರುಚಿಗಳಾದ್ರೂ ಅಷ್ಟೊಳಗೆ ಸೇರಿದ್ದು. 5 ಭಕ್ಷಣವೋ, ಅಗಿದು ತಿನ್ನೋದೋ, ಭೋಜ್ಯವೋ, ಲೇಖ್ಯವೋ, ಚೂಷ್ಯ, ಹೀಗೆ. ಸೊ ಮೇನು ಅದು. ಹಾಗೆ ಬಯಕೆಗಳಲ್ಲಿ ಏನ್ ಬೇಕಾಗುತ್ತೆ, ಯಾತಕ್ಕಾಗಿ ನೀವು ಭಗವಂತನ ಪ್ರಾರ್ಥನೆ ಮಾಡ್ಬೇಕು, ಇದ್ರ ಬಗ್ಗೆ ಒಂದ್ಸಲಿ ಅರಿವು, ಯೋಚನೆ ಇರಬೇಕು. ಇತರ ಸುಕೃತಗಳಿದ್ರೂ ಕೂಡ ಮುಂದೆ ಒಡನೆಯೇ ಉಂಟಾಗುವ ಫಲವಾದರೂ ಅಭ್ಯಸ್ತ ಭಾವನೆಗೆ ಅನುಗುಣವಾಗಿ ಪ್ರಾಪ್ತವಾಗುವ
ಅಂತಿಮ ಸ್ಮೃತಿಗೆ ಅನುಸಾರವಾಗಿ ಫಲ ಉಂಟಾಗತ್ತೆ ಅನ್ನೋದು ಇಲ್ಲಿ ಏರ್ಪಟ್ಟಿತು. ಆದ್ದರಿಂದಲೇ ಆದಿ ಭರತರಿಗೆ ಪರಮಾತ್ಮೋಪಾಸನ ರೂಪವಾದ ಮಹತ್ತಾದ ಸುಕೃತ ಇದ್ದರೂ ಕೂಡ ಅಂತಿಮ ಸ್ಮೃತಿಯು ಮೃಗದ ವಿಷಯವಾದ್ದರಿಂದ ಮೃಗ ಜನ್ಮವನ್ನು ಹೊಂದಿದ. ಈಗ ಜಡಭರತೋಪಾಖ್ಯಾನದಲ್ಲಿ ತಗೊಂಡ್ರೆ ಅವನು ಎಲ್ಲವನ್ನು ಬಿಟ್ಟು ನಿಜವಾಗ್ಲೂ ಬಿಟ್ಟಿದ್ದ. ಹೆಂಡತಿ, ಮಕ್ಕಳು, ರಾಜ್ಯ, ಭೋಗ, ರಾಜ್ಯದಲ್ಲಿ ರಾಜನಾಗಿ ಏನೇನಿದ್ದೋ ಆ ಭೋಗಗಳೆಲ್ಲ ಅಲ್ಲ ಅಂತ ಅದನ್ನೆಲ್ಲ ಬಿಟ್ಟು ಕಾಡಿಗೆ ಬಂದು ತಪಸ್ಸು ಮಾಡಿ ನಾನು ಸಾಧಿಸಬೇಕು ಅಂತ ಬಂದವನು. ಅವನು ಯಾಕೆ ಈಗ ಆ ಜಿಂಕೆ ಒಡನಾಟ ಉಂಟಾಯ್ತು, ಇನ್ ಸಾಯ್ಬೇಕಾದ್ರೆ ಅದನ್ನೇ ಯಾಕೆ ಅವನು ನೆನೆಸ್ಕೊಂಡ? ಅಂತಿಮ ಸ್ಮೃತಿ ಅವಶ್ಯಕ ಅನ್ನೋದನ್ನ ಭಾವಿಸಿ ಕೊನೆಗೆ ಎಲ್ಲಿ ಬರೋದಿಲ್ವ ಎಂದು ಆಳ್ವಾರು ಅಪ್ಪೋದಿ ಗಿಪ್ಪೋದೆ ಸೊಲ್ಲಿ ಬೈತೇನ್ ಪೆರಿಯ ತಿರುಮಳಿ ಇವ್ರದು ಪೆರಿಯಾಳ್ವಾರ್ದು 4:10 ಅಂತಿಮ ಸ್ಮರಣೆಯು ಬರುತ್ತದೋ ಇಲ್ಲವೋ ಎಂಬುದಕ್ಕಾಗಿ ಈಗಲೇ ನಿನ್ನನ್ನು ಸ್ಮರಿಸುತ್ತಾ ನಾಮೋಚ್ಚಾರಣಾದಿಗಳನ್ನ ಮಾಡಿರುತ್ತೇನೆ ಎಂದರಿಂದ ಈ ಅಭ್ಯಾಸದಿಂದ ಮುಂದಕ್ಕೆ ಅಂತಿಮ ಸ್ಮರಣೆ ಉಂಟಾಗತ್ತೆ ಎಂಬ ಭಾವವು ಸೂಚಿತ. ಸೊಲ್ಲಲಾಂ ಪೋದೆ ಉನ್ ನಾಮವೆಲ್ಲಾಂ ಸೊಲ್ಲಿನೇನ್ ಅಂತಂದ್ರೆ ಇದನ್ನ ನೀನ್ ನೆನೆಸ್ಕೊಂಡು ನನಗೆ ಕಡೆನಲ್ಲಿ ನಿನ್ನ ನೆನಪು, ಆ ನಾಮದ ಅರಿವು ನನಗುಂಟಾಗುವಂತೆ ಮಾಡು. ಈ ಅಭ್ಯಾಸದಿಂದ ಮುಂದಕ್ಕೆ ಅಂತಿಮ ಸ್ಮರಣೆ ಉಂಟಾಗುತ್ತೆ ಎಂಬ ಭಾವ ಸೂಚಿತ. ಯಾವಾಗ ಪ್ರಪನ್ನನಾಗಿ ಪರಮಾತ್ಮನನ್ನು ಆಶ್ರಯಿಸಿದನೋ ಅಂತವನಿಗೆ ಕೃಪಾಸಾಗರವನ್ನು ಅನುಗ್ರಹಿಸಿ ಅಂತಿಮ ಸ್ಮರಣೆಯನ್ನು ಉಂಟು ಮಾಡಿ ಪರಮಗತಿಯನ್ನು ಹೊಂದಿಸುತ್ತಾನೆ ಎಂದಕ್ಕೆ ವರಾಪುರಾಣದ ವಾಕ್ಯ. ಸ್ಥಿತೇ ಮನಸ್ಸಿ ಸುಸ್ವರ್ತೆ ಶರೀರೇ ಸತಿಯೋ ನರಃ ಧಾತು ಸಾಮ್ಯೇ ಸ್ಮಿತೆ ಸ್ಮರ್ತ ಸ್ಥಿತೇ ಸ್ಮರ್ತ ವಿಶ್ವರೂಪಂಚ ಮಾಮಜಂ ತತಸ್ಥಂ ಮ್ರಿಯಮಾಣ ಅಂತು ಕಾಷ್ಟಪಾಷಾಣ ಸನ್ನಿಪಂ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ. ಅವನ ಕಡೆಯ ಅಂತಿಮ ಸಮಯ ಏನು ಅನ್ನೋದನ್ನ ನಾನು ಜ್ಞಾಪಕ ಇಟ್ಕೊಂಡು ನಾ ಕರ್ಕೊಂಡು ಹೋಗ್ತೀನಿ ಅವನ್ನ. ನಯಾಮಿ ಅಂತಾನೆ. ನೆನ್ನೆ ಅದೇ ಇದನ್ನ ಮಾತನ್ನ ಹೇಳಿದ್ದು. ಕರಾವಲಂಬಂ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ವೆಂಕಟೇಶ ಕರಾವಲಂಬ. ಕರಾವಲಂಬ ಸ್ತೋತ್ರಗಳು ಅಂದ್ರೆ ನೀ ಕೈ ಹಿಡಿದು ನಡೆಸೆನ್ ನಾನು, ಕಡೆಯಲ್ಲಿ ನೀನೇನೆ. ನಿಜವಾಗ್ಲೂ ಕೂಡ ಇದೇ ಆಗೋದು. ಇದು ಬರೀ ಸುಮ್ನೆ ಪ್ರಾರ್ಥನೆ ಅಂತಲ್ಲ. ಈ ಸ್ಟೇಷನ್ ಮಾಸ್ಟರ್ ರೈಲ್ನ ಜಮ್ಮು ಕಳಿಸೋದು ಬೆಂಗಳೂರಿಂದಾನೇ ಕಳಿಸ್ತಾರೆ, ಇದಕ್ಕೆ ಹೋಗೋದು ಅಷ್ಟೇ. ಇನ್ ಕೆಳಗಡೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಹೋಗೋದು ಕೂಡ ಹೇಗೋಯ್ತು ಅಂತಂದ್ರೆ ಅಲ್ಲಲ್ಲೇ ಸಿಗ್ನಲ್ಗಳು ಕೊಟ್ಟು. ಹಾಗೆ ಇವನು ಅಷ್ಟೇ, ಹೃದಯದ ಸುತ್ತ ಇರುವಂತಹ 72,000 ನಾಡಿಗಳು, ಅದರಲ್ಲಿ ಯಾವ ನಾಡಿಯಲ್ಲಿ ಇವನು ಹೋಗ್ಬೇಕು, ಊರ್ಧ್ವ ನಾಡಿನೋ ಅದೋ ನಾಡಿನೋ, ಅದು ಯಾಕೆ ಸೆಲೆಕ್ಟ್ ಮಾಡ್ತಾ ಅಂದ್ರೆ ಇವನು ಮಾಡಿದ ಕರ್ಮದ ಪ್ರಕಾರ. ಏನಾದ್ರು ಒಳ್ಳೇದನ್ನ ಮಾಡಿದ್ರೆ, ಅರ್ಚಿರಾದಿ ಗತಿನಲ್ಲಿ ಹೋಗೋದಕ್ಕೆ ಭಗವತ್ ಪ್ರಪತ್ತಿಯನ್ನ ಮಾಡಿದ್ರೆ ಅವನಿಗೆ ಕೊಡೋ ಡೈರೆಕ್ಷನ್ನೇ ಬೇರೆ, ಸಿಗ್ನಲ್ಲೇ ಬೇರೆ. ಮೋಕ್ಷಕ್ಕೆ ಹೋಗೋವನು ಇಲ್ಲಿಂದ ಹೊರಡ್ಬೇಕಾದ್ರೆ ಇದೇ ರೂಟೇನೆ. ಕರ್ಮ ಮಾಡಿದವನಿಗೂ ಉತ್ತಮ ಲೋಕಗಳು ಅದೇನೆ. ಹಾಗೇನೆ ಕೆಟ್ಟ ಕೆಲಸ ಮಾಡಿ ಶಿಕ್ಷೆ ಮಾಡೋನು ಅವನಿಗೂ ಕೂಡ ಇದೇನೆ. ಹೊರಡೋ ಬೆಂಗಳೂರು ಪ್ಲಾಟ್ಫಾರ್ಮ್ ಏನೆ, ಇದೇ ಪ್ಲಾಟ್ಫಾರ್ಮ್ ಇಂದ ಹೊರಡೋದು. ಟ್ರ್ಯಾಕ್ಗಳು ಬೇರೆ ಬೇರೆ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂದ್ರೆ ನಾವು. ಸೊ ಅದಕ್ಕೆ ನಮ್ಮ ಮಾರ್ಗಗಳನ್ನ ಮಾಡೋದಕ್ಕೆ ಕಾರಣಕರ್ತರು ಯಾರು? ಮೂಲವತಃ ನಾವೇನೆ. ಕಳಿಸೋನು ಅವನು, ಮಾಡೋರು ನಾವು. ಇದೇನೆ ತಿಳಿಬೇಕಾದದ್ದು. ಮುಂದಕ್ಕೆ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋ ಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯ ವೈಶ್ಯಸಿ ಅಸಂಶಯ ವೈಶ್ಯಸ್ಯ ಸಂಶಯ. 7ನೇ ಶ್ಲೋಕ. ಆದ್ದರಿಂದ ಭವ ಕಾರಣಭೂತವಾದ ಭಾವಗಳು ಕೂಡದು. ಭವ ಕಾರಣಭೂತವಾದದ್ದು ಅಂದ್ರೆ ಸಂಸಾರಕ್ಕೆ ಮತ್ತೆ ಬರುವಂತಹ ಭಾವನೆಗಳು ಅಲ್ಲಿ ಬರಬಾರ್ದು. ನನ್ ಮೊಮ್ಮಗನ್ ಒಂದ್ಸಲಿ ನೋಡ್ಬಿಟ್ಟು ನಾನು ಸಾಯ್ಬೇಕು, ಇಲ್ಲ ಅವ್ರು ಬಂದ್ಮೇಲೆ ಇವ್ರ ಶರೀರ ಬಿಡ್ಬೇಕು, ಏನೇನೋ ಕತೆಗಳೆಲ್ಲ ಇವೆಲ್ಲ. ಅವ್ರು ಬಂದ್ಮೇಲೆ ನೋಡಿ, ನಾನು ಬಂದ್ಮೇಲೆನೆ ಅವ್ರ ಶರೀರ ಬಿಟ್ಟಿದ್ದು, ನನಗಾಗ ಅವ್ರು ಕಾಯ್ತಾ ಇದ್ರು. ಏನ್ ಇವ್ರಿಗಾಗ ಕಾಯ್ದಿದ್ದು? ಏನ್ ಇವ್ರ ಜೊತೆ ಹೋಗ್ತಾರ? ಏನೇನೋ ಆಚರಣೆಗಳು, ಹುಚ್ಚುಚ್ಚಾಗಿ ಮಾತುಗಳು. ಶರೀರ ಬಿಡೋವನಿಗೆ ಅವ್ರು ಇವ್ರು ಬಂದ್ರ ಎಲ್ಲೋ ನೋಡೋದು ಇದೆಯಾ? ಭಾವ ಕಾರಣಭೂತವಾದ ಭಾವಗಳು ಕೂಡದು. ಇಲ್ಲಿ ಇದೆಲ್ಲ ಬಿಡುವಂತದ್ದೇನೆ. ಇದೇನೆ ಅಲ್ಲಿ ಇದರಲ್ಲಿ ಬರುವಂತದ್ದು. ಉತ್ಕ್ರಾಂತಿ ಮಂತ್ರಗಳಲ್ಲಿ ಬರ್ಬೇಕಾದ್ರೆ ಕರ್ಣ ಮಂತ್ರ ಇದೆಯಲ್ಲ, ಆ ಮಂತ್ರಗಳನ್ನ ಹೇಳೋಲ್ಲ ಇಲ್ಲಿ.
ಅದ್ರಲ್ಲಿ ಒಂದೊಂದೇ ಒಂದರಲ್ಲಿ ಲಯವಾಗುತ್ತೆ ಅಂತ ಹೇಳ್ತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ವಾಕಿನಲ್ಲಿ. ಇಂದ್ರಿಯಗಳು ಒಂದೊಂದೇನೆ. ಮೊದಲು ಕಿವಿನೋ ಕಣ್ಣೋ ಈ ತರ ಇಂದ್ರಿಯಗಳದ್ದು ಒಂದೊಂದೇನೆ. ಅದು ಹೋಯ್ತು ಅಂತಂದ್ರೆ ಏನು, ಕಣ್ಮೇಲೆ ಕೊಟ್ಟಿರೋದು. ನೀವ್ ಏನ್ ತೋರ್ಸಿದ್ರು ಕಾಣೋಲ್ಲ ಅವ್ರಿಗೆ. ಆಯ್ತು, ಕಣ್ಣಿಂದ ಮುಗ್ದೋಯ್ತು. ಹೀಗೆ ಶಬ್ದ ಕೇಳಿಸೋಲ್ಲ. ಆಮೇಲೆ ಎಷ್ಟೇ ಜೋರ್ ತಮಾಷೆ ಹೊಡಿರಿ, ಬೇಕಾದ್ರೆ ಆಟಮ್ ಬಾಂಬ್ ಇದ್ ಮಾಡಿದ್ರು ಕೂಡ ಅವನೇನ್ ಹೂ ಅನ್ನೋದಿಲ್ಲ ಪಕ್ಕದಲ್ಲಿ. ಶಬ್ದ ಲೀನವಾಯ್ತು ಒಂದ್ರಲ್ಲಿ. ಕಡೆಯಲ್ಲಿ ವಾಕು, ಮಾತು ಅನ್ನೋದು ನಿಂತು ಅಂತಂದ್ರೆ ಅವನು ಇಲ್ಲಿಯ ಪ್ರಪಂಚದ ಸಂಬಂಧ ಕಳ್ಕೊಂಡ ಆ ಚೇತನ. ವಾಕ್ ಮಾತನ್ನೋದು ಹೋದ್ಮೇಲೆ ಆಮೇಲೆ ನೀವು ಕಾಸಿ ಕೆಂಪಗಿರೋದನ್ನ ತೆಗೆದು ಶರೀರದ ಮೇಲೆ ಇಡಿ, ಶರೀರ ಸುಡುತ್ತೆ ಚರ ಚರ ಅಂತ. ಅವನಿಗೇನು ಸಂವೇದನೆ ಇಲ್ಲ. ಅವನು ಆನ್ವರ್ಡ್ ಜರ್ನಿಗೆ ಸಿದ್ಧನಾಗಿ ಹೊರಡ್ತಾ ಇದ್ದಾನೆ, ಎಲ್ಲ ಇಂದ್ರಿಯಗಳನ್ನು ಸೇರಿಸ್ಕೊಂಡು ಹೋಗುವಂತ ಸೂಕ್ಷ್ಮ ಇದರಲ್ಲಿ ಈ ಶರೀರದಿಂದ ಬಿಡುವಂತ. ಅವುಗಳಿದ್ರೆ ತಮೇವೇತಿ, ಆದ್ದರಿಂದ ಅಭ್ಯಾಸ ಮಾಡಿ ಮಾಮೇವಾನುಸ್ಮರ, ನನ್ನನ್ನೇ ಸ್ಮರಿಸುತ್ತಾ ದೇಹವನ್ನು ಬಿಡುವ ಹಾಗೆ ಮಾಡಿಕೊಳ್ಳುವುದು ಅವಶ್ಯಕ ಅಂತ ಇಲ್ಲಿ ಉಪದೇಶಿಸ್ತಾರೆ. ಯೋಗಿಗಳಾದವ್ರು ಹೇಗೆ ಬಿಡ್ತಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಯೋಗಿನ ಯಾರು ಯೋಗಿಗಳು ಅಂತ, ಆಸನ ಪದ್ಮಾಸನದಲ್ಲಿ ಕೂತು ಪ್ರಾಣಗಳನ್ನೆಲ್ಲ ಭ್ರೂ ಮಧ್ಯದಲ್ಲಿ ದೃಷ್ಟಿಯನ್ನ ಇಟ್ಟು ಓಂಕಾರದ ಜೊತೆಗೆ ಶರೀರ ಬಿಡ್ತಾರಂತ ಅಂತ. ಹಾಗೆ ಬಿಟ್ಟವರು ನೇರವಾಗಿ ಹೊರಟೋಗ್ತಾರೆ. ಈಗ ಲಕ್ಷ್ಮಣ ಶರೀರ ಬಿಟ್ಟಿದ್ದಂಗೆ, ರಾಮ ಇವನನ್ನ ಪರಿತ್ಯಕ್ತ ಅಂತ ಹೇಳ್ದ, ಸೀದಾ ಸರಿಯು ನದಿ ಹತ್ರಕ್ಕೆ ಹೋಗಿ ಯೋಗದಲ್ಲಿ ಕುಳಿತು ಶರೀರವನ್ನು ಬಿಟ್ಟಿದ್ದು. ಹಿಂದೆ ಒಂದ್ಸಲ ಹೇಳಿದ್ದೆ ನಾನು, ಇವಳು ದಾಕ್ಷಾಯಿಣಿ, ದಕ್ಷನ ಪುತ್ರಿ, ತನ್ನ ತಂದೆನೆ ಪತಿಯನ್ನು ಸಿಕ್ಕಾಪಟ್ಟೆ ನಿಂದಿಸಿದಾಗ, ನಿನ್ನ ಹೆಸರಿನ ಈ ಶರೀರ ನನಗ್ ಬೇಡ, ನಾನು ದಕ್ಷನ ಪುತ್ರಿ ಅಂತ ಹೇಳಿಸ್ಕೊಳ್ಳೋದು ಬೇಡ, ಅದಕ್ಕಾಗಿ ಇದನ್ನ ನಾನು ಬಿಡ್ತಾ ಇದ್ದೇನೆ ಅಂತೇಳಿ ಯೋಗದಿಂದ ಸುಟ್ಟುಬಿಟ್ಟವಳು. ಯೋಗದ ಶಕ್ತಿ ಇದರಲ್ಲಿ. ಹೀಗೆ ಹಿಂದೆ ದುಃಖಾಲಯಕ್ಕೆ ಕಾರಣಭೂತವಾದಂತಹ ಪುನರ್ಜನ್ಮ ಉಂಟಾಗುವ ಅಂತಿಮ ಸ್ಮೃತಿ ಯೋಗ್ಯವಲ್ಲ. ದುಃಖಾಲಯಕ್ಕೆ ಕಾರಣವಾಗಂತಹ ಸ್ಮೃತಿಗಳು ಬೇಡ. ಈಗ ಅಭ್ಯಾಸ ಪೂರ್ವಕವಾಗಿ ತನಗೆ ಉದರ ಪೋಷಣ ಅವಶ್ಯಕವಾಗಿ, ಕರ್ತವ್ಯವಾಗಿ, ಅದಕ್ಕೆ ಬೇಕಾದ ಕಾಲ ಹೋಗಲಾಗಿ ಮಿಕ್ಕ ಎಲ್ಲ ಕಾಲಗಳಲ್ಲೂ ತನ್ನನ್ನೇ ಸ್ಮರಿಸುತ್ತಾ ಬಂದರೆ, ಅದಕ್ಕೆ ಸಹಾಯಕಗಳಾದ ಆಜ್ಞಾರೂಪ ಕೈಂಕರ್ಯಗಳನ್ನ ಕೂಡ ಮಾಡುತ್ತಾ ಬಂದ್ರೆ, ಅಂತ್ಯಕಾಲದಲ್ಲೂ ನನ್ನನ್ನೇ ಸ್ಮರಿಸುವನಾಗುವುದರಿಂದ ನನ್ನ ಪ್ರಾಪ್ತಿಯನ್ನೇ ಹೊಂದ್ತಾನೆ. ಈ ಒಂದ್ ಸೆಂಟೆನ್ಸ್ ಅಲ್ಲಿ ಎಲ್ಲ ಸೇರಿಸ್ಬಿಟ್ರು. ದೈನಂದಿನ ಕೆಲಸಗಳು, ನಿಮ್ಮ ಹೊಟ್ಟೆ ಪಾಡಿಗಿರುವಂತ ಇದು, ಅವುಗಳನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಅವುಗಳೆಲ್ಲ ನಡೆಸಿ ಎಲ್ಲವೂ ಭಗವದ್ ಅರ್ಪಿತವಾಗಿ ಆಗ್ಲಿ. ಆಫೀಸ್ ಕೆಲಸವೋ, ಮನೆ ಕೆಲಸನೋ, ಗೃಹಕೃತ್ಯವೋ, ಸಂಸಾರ ನಿರ್ವಹಣೆ ಎಲ್ಲವೂ ಕೂಡ ಭಗವದ್ ಅರ್ಪಿತವಾಗಿ, ಭಗವಂತನ ಚಿಂತನೆ ಅದು ನಿರಂತರವಾಗಿರ್ಬೇಕು. ಈ ರೀತಿ ಅಭ್ಯಾಸವನ್ನು ಮಾಡಿದ್ದೆ ಆದ್ರೆ ಅದಕ್ಕೆ ಯದ್ಯತ್ ಕರ್ಮ ಕರೋಮಿ ತತ್ತದ ಕಿಲಂ ಹೇ ಶ್ರೀಮನ್ ನಾರಾಯಣ ತವ ಆರಾಧನ. ಏನೇ ಕೆಲಸ ಮಾಡಿ ಎಲ್ಲವೂ ಭಗವದರ್ಪಿತ. ಈ ಭಾವವನ್ನು ಇಟ್ಕೊಂಡ್ರೆ ಕಡೆಗೆ ಅವನು ಖಂಡಿತ ಕೊಡ್ತಾನೆ. ಅದಕ್ಕಾಗಿನೇ ಆಜ್ಞಾರೂಪ ಕೈಂಕರ್ಯಗಳನ್ನು ಕೂಡ ಮಾಡ್ತಾ ಬಂದ್ರೆ, ಭಗವಂತನ ಆಜ್ಞಾರೂಪ ಕೈಂಕರ್ಯಗಳು, ವರ್ಣಾಶ್ರಮ ಧರ್ಮಗಳನ್ನ ನೈತವಾಗಿ ಶ್ರದ್ಧೆಯಿಂದ ಆಚರಿಸುವಂತ ಪ್ರತಿ ಒಬ್ಬರಿಗೂ ಕೂಡ, ಪುರುಷ ಧರ್ಮ, ಸ್ತ್ರೀ ಧರ್ಮ, ಗೃಹಸ್ಥ ಧರ್ಮ, ಬ್ರಹ್ಮಚರ್ಯ ಧರ್ಮ, ವಾನಪ್ರಸ್ಥ ಧರ್ಮ, ಅವುಗಳನ್ನ ಆಚರಿಸಬೇಕು. ಎಲ್ಲ ಭಗವದ್ ಆಜ್ಞಾರೂಪವಾಗಿದ್ದದ್ದು. ಇದಕ್ಕೆ ಬೇಕು ಶ್ರುತಿ ಸ್ಮೃತಿ, ಅವುಗಳ ಜ್ಞಾನ ಬೇಕು. ಧರ್ಮಶಾಸ್ತ್ರಗಳನ್ನು ಓದಬೇಕು, ಅದನ್ನ ಯಥಾರ್ಥವಾಗಿ ತಿಳಿಬೇಕು. ಯಾರು ತಿಳಿದು ಆಚರಣೆ ಮಾಡ್ತಿದ್ದಾರೆ ಅಂತವ್ರನ್ನ ಫಾಲೋ ಮಾಡಬೇಕು. ಮಹಾಜನೋ ಏನ ಗತಸ್ಸವಂತಹ ಅಂದ್ರೆ ಇದೇನೆ, ಯುಕ್ತ ಆಯುಕ್ತಾಹ ಅಲುಕ್ಷ ಧರ್ಮ ಕಾಮಾಸಿ ವಿಶಿಷ್ಟಾಚಾರ. ಸರಿಯಾಗಿ ತಿಳಿದು ಏನೋ ಸುಮ್ನೆ ಶುರು ಮಾಡ್ಬಿಡೋದು, ಇಲ್ಲ ರೀ ನಾನ್ ಹಿಂಗೆ ಮಾಡೋದು, ಅವ್ರೇನೇನೋ ಮಾಡ್ತಿದ್ರು ಮಾಡ್ಕೊಳ್ಳಿ, ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್. ಶ್ರಾದ್ದಗಳು ಇದೆಲ್ಲ ಬೇಕಿಲ್ಲ, ನಾನು ಬದುಕ್ಬೇಕು, ನಾ ಮಾಡ್ತಾ ಇದ್ದೀನಿ, ಅವನನ್ನು ಫಾಲೋ ಮಾಡ್ಬೇಕಾ? ಅವನ ಆದರ್ಶನ ನಿಮಗೆ? ಭಗವಂತನನ್ನು, ಭಗವತ್ ಶಾಸ್ತ್ರವನ್ನು ನಿಂದಿಸುವುದು ಅವ್ರ ಜೊತೆನಲ್ಲಿ ಸೇರಬಾರದು. ನೋಡಿ ಅವ್ರು ಹೆಂಗ್ ಮಾತಾಡ್ತಾರೆ, ಏನೋ ಒಂಥರ ಖುಷಿ ಅವ್ರು ಮಾತಾಡೋದು ಅಂತ ಅಂದ್ರೆ ನಿಮಗೂ ಅದ್ರಲ್ಲಿ ಆಸಕ್ತಿ ಇದೆ, ನಿಮಗೂ ಪೂರ ಕಾನ್ಫಿಡೆನ್ಸ್ ಇಲ್ಲ.
ಭಗವದ್ ವಿಷಯದ ಬಗ್ಗೆ ಬೇಡಿಕೆಯಾಗಿ ಮಾಡೋ ಮಾತು ಅವ್ರ ಜೊತೆ ನೀವು ನಗ್ತಾ ಕೂತ್ಕೊಂಡ್ರೆ ಯು ಆರ್ ಎ ಪಾರ್ಟ್ ಇನ್ ಇಟ್. ಅದಾಗ್ಬಾರ್ದು. ಶಕ್ತಿ ಇದ್ರೆ ಅದನ್ನು ಖಂಡಿಸ್ಬೇಕು, ಇಲ್ದಿದ್ರೆ ಜಾಗ ಖಾಲಿ ಮಾಡಿ, ಅಲ್ಲಿ ಇರಬಾರ್ದು. ವಿದುರ ಹೇಳ್ತಾನೆ ಈ ಮಾತನ್ನ. ಇವನಿಗೆ ಯಾಕಷ್ಟೆಲ್ಲ ಕಷ್ಟ ಬಂತು ಭೀಷ್ಮನಿಗೆ, ಅವನೊಬ್ಬನಿಗೇನ? ದ್ರೋಣ, ಪ್ರತಿಯೊಬ್ಬರಿಗೂ ಅಷ್ಟೇ. ಆ ಸಭೆನಲ್ಲಿ ಕೂತಿದ್ರಲ್ಲ, ಅನ್ಯಾಯ ನಡೀತಾ ಇದೆ, ಅವಳು ಕೇಳಿದ ಉತ್ತರ ಇಲ್ಲ, ತಲೆ ಬಗ್ಸ್ಕೊಂಡು ಏನಂತದ್ದು, ಏನ್ ದುರ್ಯೋಧನ ಏನು ನಿನ್ನನ್ನ ಕೆಲಸದಿಂದ ತೆಗೆದ್ಬಿಡ್ತೀನಿ ಅಂತಿದ್ನ, ಅಥವಾ ಅವನೇನವ್ರು ಭಯಪಟ್ಕೋಬೇಕಾಗಿತ್ತ? ಧರ್ಮದ ಜೊತೆ ಯಾಕೆ ಸೇರ್ಲಿಲ್ಲ? ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ಳೋದು ಅಲ್ಲೇನೆ ಸಭೆನಲ್ಲಿ ಬೇಕಿತ್ತ? ಭೀಷ್ಮ ಪಿತಾಮಹ, ಯಾರು ಅವನ್ ಮುಂದೆ ನಿಲ್ಲೋಕ್ಕಾಗೋಲ್ಲ ಶಕ್ತಿನಲ್ಲಿ, ಪರಾಕ್ರಮದಲ್ಲಿ. ಇಲ್ಲ, ಅವನೇನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಇವನ್ ಬಿಟ್ಬಿಟ್ರೆ ಅಯ್ಯೋ ನನ್ಗೆ ಎಲ್ ಸಿಗುತ್ತೋ, ನನ್ಗೆ ಊಟ ಸಿಗುತ್ತೋ ಅನ್ನೋದು ಏನಾದ್ರು ಇತ್ತ? ಈ ರೀತಿ ಎಲ್ಲೆಲ್ಲಿ ಅನ್ಯಾಯ ನಡೆಯುತ್ತೆ ಸಾಧ್ಯ ಆದ್ರೆ ಪ್ರತಿಭಟಿಸ್ಬೇಕು, ಇಲ್ದಿದ್ರೆ ಅದರಲ್ಲಿ ಪಾರ್ಟಿ ಆಗ್ಬಾರ್ದು. ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದಿಲ್ಲೇನೆ. ಮೌನವಾಗಿ ಕೂತ್ಕೊಂಡಿದ್ರೆ ನೀವು ಅದರಲ್ಲಿ ಪಾರ್ಟಿಯಾಗಿರ್ತೀರಿ ಅಂತ. ಅದಕ್ಕಾಗಿ ಭಗವದ್ ವಿರೋಧಿಗಳ ಅಂತದ್ದು ಈ ಜಿಡ್ಡು ಕೃಷ್ಣಮೂರ್ತಿ ಲೆಕ್ಚರ್ಸ್ ಇನ್ಯಾರೋ ಹೇಳ್ತಾರೆ, ಇವೆಲ್ಲ ಬೇಕಿಲ್ರಿ, ಇದು ಸುಮ್ನೆ ಅರ್ಥವಿಲ್ಲ, ಇದು ಏನೋ ಸುಮ್ಮನೆ ಕೂತ್ಕೊಳ್ತಾರೆ, ಯಾವ್ದೋ ಕಾಲದಲ್ಲಿ ಬರ್ದಿದ್ದನ್ನು ಓದ್ತಾರೆ. ಏನ್ ವೇದಾಂತ ದೇಶಗಳಿಗಿಂತ ಆಮೇಲೆ ಬುದ್ಧಿ ಒಂಥರ ಇರ್ಲಿಲ್ವೇ, ಹುಟ್ಟೋದೇ ಇಲ್ವೇ? ಅದೇನ್ ಅವ್ರು ಹೇಳಿದ್ದನ್ನೇ ಇಟ್ಕೊಳ್ಬೇಕು? ಈ ತರ ಮಾತಾಡೋರು ಇದ್ದಾರೆ. ಅವ್ರು ಏನ್ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಯಾವ ವಿಷಯಗಳನ್ನ ಯಾವ ಕಾರಣದಿಂದ ಅವ್ರು ಖಂಡಿಸಿದ್ರು? ದೇಶಿಗರು ಆ ದೇಶಿಗ ಪ್ರಬಂಧದಲ್ಲಿ ಬರುತ್ತೆ ಕಡೆನಲ್ಲಿ, ಆ ಪರಮತ ಭಂಗದಲ್ಲಿ, ಹಿಂದಿನ ಕಾಲಕ್ಕೆ ನಮ್ಮ ಪೂರ್ವಾಚಾರ್ಯರುಗಳು ಏನ್ ಹೇಳಿದ್ರು ಅದಕ್ಕೆ ಅನುಸಾರವಾಗಿ ಎಲ್ಲವನ್ನ ವಿವರಿಸಿ ವಿಚಾರಿಸಿ ಯಾವ ದರ್ಶನಗಳು ಯಾವ ಇದಿತ್ತೋ ಅವುಗಳನ್ನೆಲ್ಲ ನಾನಿಲ್ಲಿ ಚೆನ್ನಾಗಿ ಜಾಲಾಡಿದೆ. ನಂದೇನಿಲ್ಲ ಹೊಸದಾಗಿಲ್ಲಿ, ಆಚಾರ್ಯರು ತಿಳಿಸಿದ್ರಲ್ಲಿ ಹೇಳಿ ಇದು ನೀವಾಗ್ಲೂ ಪಡಿಬೇಕಾದ್ದು ಅಂತ ಹೇಳಿದ್ದೆ. ಇನ್ನು ಮುಂದಕ್ಕೂ ಹೊಸ ದರ್ಶನಗಳು, ಹೊಸ ಅಭಿಪ್ರಾಯ ಬರ್ಬೋದು. ಅವಕ್ಕೆಲ್ಲ ಏನ್ ಉತ್ತರ ಅಂತಂದ್ರೆ, ಈಗ ನಾನು ಹೇಳಿದ್ನಲ್ಲ, ಹೀಗೆ ಅವ್ರಿಗೆ ರಾಮಾನುಜರಿಗೆ ಯಾಮನರಿಗೆ ನಾಥಮುನಿಗಳಿಗೆ ನಮ್ಮಾಳ್ವಾರ್ಗೆ ವಿಶ್ವಕ್ಸೇನ ಭಗವಂತ. ಕಡೆಗೆ ಭಗವಂತಂದೇ ವಾಣಿ ಅದು. ಅದನ್ನ ಸರಿಯಾಗಿ ತಿಳಿದು ಇದನ್ನ ತಿಳಿಸ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ಮುಂದೆ ಯಾವುದೇ ಮಾತುಗಳು ಬಂದ್ರು ಕೂಡ ನೀವು ತಾಳೆ ಹಾಕೋದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ನೋಡಿ, ಇದಕ್ಕೆ ಅನುಕೂಲವಾಗಿದ್ಯಾ ಅಕ್ಸೆಪ್ಟ್, ಅದಕ್ಕೆ ವಿರುದ್ಧವಾಗಿದ್ಯಾ ಡಿಸ್ಕಾರ್ಡ್ ಇಟ್. ಅದು ಎಷ್ಟೇ ಇರಲಿ, ಯಾರೇ ಹೇಳಿರ್ಲಿ, ಈ ಮಾತನ್ನ ಅವ್ರು ಬರೀತಾರ. ಅದ್ರಲ್ಲಿ ಬಹಳ ದೊಡ್ಡದಾಗಿತ್ತು ಅದು. ಯಾವ್ದು ಪರಮತ ಭಂಗ, ಅದಕ್ಕೆ ಸಪರೇಟ್ ಆಗಿ ಮಾಡಿದ್ವಿ ಅಂತ, ದೇಶಿಕ ಪ್ರಬಂಧ ಎಲ್ಲ ಸೇರ್ಸ್ ಮಾಡ್ಬೇಕಾದ್ರೆ ಎಷ್ಟು ಚರ್ಚೆ ಗೊತ್ತಾ ಅದರಲ್ಲಿ ಬರ್ಬೇಕಾದ್ರೆ. ಬಹಳ ಸುಂದರವಾದದ್ದು ಅನಂತರಂಗಾಚಾರಲ್ಲಿ ಇದ್ ಮಾಡ್ಬೇಕಾದ್ರೆ ಇದೆ. ದೇಶಿಕ ಪ್ರಬಂಧತ್ಲೆ ಒಂದೊನ್ನೆ ಚಾರ್ವಾಕ, ಬೌದ್ಧ, ಜೈನ, ಕರ್ಮ, ಮೀಮಾಂಸಕ, ಪ್ರತಿ ಒಬ್ಬೊಬ್ಬರದು ಏನೇನಿದೆಯೋ ಎಲ್ಲ ಮತಗಳನ್ನು ತೆಗಿತಾರೆ ಒಂದೊಂದಾಗಿ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಫಸ್ಟ್ ಹೇಳ್ತಾರೆ. ಆಮೇಲೆ ಈ ಕಾರಣಗಳಿಂದ ಅವ್ರು ಹೇಳಿದ್ದು ಸರಿ ಅಲ್ಲ, ಇದು ಶ್ರುತಿ ಸ್ಮೃತಿಗಳಿಗೆ ವಿರೋಧವಾಗತ್ತೆ ಈ ಮಾತುಗಳು, ಆದ್ರಿಂದ ಈ ರೀತಿ ಅದಕ್ಕೆ ಅರ್ಥ ಅಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ಕೊಟ್ಟು ಏನು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಪರಮತ ಭಂಗ ಉದ್ದೇಶ ಬರಿಬೇಕಾದ್ರೆ ಹೇಳ್ತಾರೆ, ನಾನು ಬೇರೆ ಮತಗಳನ್ನು ದೂಷಿಸೋದಕ್ಕೆ ಇದನ್ನ ಬರ್ದಿಲ್ಲ, ಟೀಕೆ ಮಾಡೋದು ಅವ್ರದಿಂಗೆ ಇವ್ರದಂಗೆ ಅಲ್ಲ. ನನ್ನ ಉದ್ದೇಶ ಏನು, ಯಥಾರ್ಥವಾದ ತತ್ವ ಏನು, ಅದಕ್ಕೆ ವಿರುದ್ಧವಾಗಿ ಈ ರೀತಿ ಹೇಳಿದ್ರೆ ಬೇರೆ ಬೇರೆ ಶ್ರುತಿ ಮಾತುಗಳಿಗೆ ವಿರೋಧ ಬರುತ್ತೆ. ಅದರಿಂದ ಅವ್ರು ಹೇಳೋದು ಸರಿಯಲ್ಲ, ಆ ಅರ್ಥಗಳು ಆ ವ್ಯಾಖ್ಯಾನಗಳು ಕರೆಕ್ಟ್ ಅಲ್ಲ ಅನ್ನೋದನ್ನ ಹೇಳ್ತಾರೆ. ಹೀಗೆ ಅಂತ್ಯಕಾಲದಲ್ಲೂ ಇವನು ಎಲ್ಲ ಪ್ರತಿ ದಿನದಲ್ಲೂ ಕೂಡ ಮಾಡ್ತಾ ಬಂದ್ರೆ, ನಿತ್ಯ ನೈಮಿತ್ತಿಕ ಕರ್ಮಗಳು ಎಲ್ಲ ಆಜ್ಞಾ ಕೈಂಕರ್ಯಗಳು ಎಲ್ಲ ಮಾಡ್ತಾ ಬಂದ್ರೆ ಅಂತ್ಯಕಾಲದಲ್ಲೂ ನನ್ನನ್ನೇ ಸ್ಮರಿಸುವನಾಗ್ತಾನೆ. ಯಾಕೆ? ಅಭ್ಯಾಸದಿಂದ ನನ್ನ ಪ್ರಾಪ್ತಿಯನ್ನ ಹೊಂದುತ್ತಾನೆ. ಇದರಲ್ಲಿ ಈಶದಪಿ ಸಂದೇಹ ಬೇಡ ಎಂದು ಅಂತಿಮ ಪ್ರತ್ಯವನ್ನು ಒಂದು ವಿಷಯದಲ್ಲಿ ಅರ್ಜುನನು ಮಾಡಬೇಕಾದದ್ದನ್ನ ಸಮರ್ಥನೆ ಮಾಡಿ ಹೇಳ್ತಾರೆ. ತಸ್ಮಾತ್, ಯಾವ ಕಾರಣದಿಂದ ಫಲಪ್ರಾಪ್ತಿಯು ಅಂತಿಮ ಪ್ರತ್ಯಯ ಅಧೀನವೋ ಆ ಅಂತಿಮ ಪ್ರತ್ಯಯವಾದರೂ ಪ್ರತಿದಿನವೂ ಮಾಡುವ ಅಭ್ಯಾಸ ಅನುಗುಣವಾದುದೋ
ಆ ಕಾರಣದಿಂದ ನನ್ನನ್ನೇ ನಿನಗೆ ಸಾಧ್ಯವಾದ ಸಮಸ್ತ ಕಾಲಗಳಲ್ಲೂ ಸ್ಮರಿಸುತ್ತಲೋ ಅದಕ್ಕೆ ಅನುಗ್ರಹಕವಾದಂತಹ ಕರ್ಮಗಳನ್ನು ಮಾಡ್ತಾ ಇರು. ಭಗವಂತನನ್ನ ನೆನೆಸುವಂತಹ ಕಾರ್ಯಗಳೇ ಆಗ್ಬೇಕು. ಏನೇ ಕೆಲಸ ಮಾಡಿದ್ರು ಅವನ ನೆನಪಾಗ್ಬೇಕು. ಆಕಳಿಗೆ ಬಂದ್ರೆ ಕೃಷ್ಣನ್ ನೆನೆಸಿ, ಸೀನು ಬಂದ್ರೆ ಇದು, ಊಟ ಮಾಡುವಾಗ ಒಮ್ಮೆ, ಮಲಗುವಾಗ ಒಮ್ಮೆ, ಏಳುವಾಗ ಒಮ್ಮೆ, ಎದ್ದಾಗ ಕುಳಿತಾಗ ಕೃಷ್ಣ ಎನ್ನಬಾರದೆ. ಸಂತೋಷವಾದಾಗ್ಲೂ ಕೃಷ್ಣ, ಬರೀ ದುಃಖವಾದಾಗ ಅಷ್ಟೇ ಅಲ್ಲ, ಅವಾಗ್ಲೂ ಕೃಷ್ಣ ನೆನೆಸ್ಕೊಳ್ಳಿ. ನನಗಿವತ್ತು ಬಹಳ ಚೆನ್ನಾದಂತಹ ಇದು ಭೋಗ್ಯವಾದಂತಹ ಆಹಾರ ಸ್ವೀಕಾರ ಮಾಡಿದೆ, ಸಂತೋಷ, ಆನಂದವಾಯ್ತು. ಇವತ್ತಿನ ಊಟ ಷಡ್ರಸೋಪೇತವಾದದ್ದು, ಭಗವಂತನಿಗೆ ಧನ್ಯವಾದ ಹೇಳಿ. ಪ್ರತಿ ಒಂದರಲ್ಲೂ ಕೂಡ ಏನೋ ಸುಖದ ಸಿಹಿ ಸುದ್ದಿಯನ್ನ ತಿಳಿದೆ, ನನಗೇನೋ ಪೂರಕವಾದದ್ದು, ನನಗೆ ಅನುಕೂಲಕರವಾದದ್ದು ಅಂತ ಅಂದು ಒಂದು ಬಂತು, ಭಗವಂತನಿಗೆ ಧನ್ಯವಾದ. ಕಷ್ಟ ಬಂದಾಗ ಮಾತ್ರ ಅಲ್ಲಿ ನೆನೆಸ್ಕೊಳ್ಳೋದು. ಕುಂತಿಗೆ ಕಷ್ಟ ಬೇಕು ಅಂತ ಕೇಳಿದ್ದಾರೆ ಕತೆ, ನನಗ್ ದಿವ್ಸಾನು ಸ್ವಲ್ಪ ಕಷ್ಟ ಕೊಡು ಅಂತ. ಅವಳು ಹೇಳಿದ್ ಯಾಕೆಂದ್ರೆ ಕಷ್ಟ ಕೊಡ್ಬೇಕು ಅನ್ನೋದಲ್ಲ, ಆ ಕಷ್ಟ ಬಂದ್ರೆ ನಿನ್ನ ನೆನಪು ಚೆನ್ನಾಗಿರತ್ತೆ. ಸಂಕಟ ಬಂದಾಗ ವೆಂಕಟರಮಣ ಇದು ಸಂತೋಷವಾಗಿದ್ದಾಗ ನನ್ನ ಬಿಟ್ರಿಲ್ಲ, ನನಗಿದು ಪರ್ಫೆಕ್ಟ್ ಆಗಿ ಆಗ್ಬೇಕು, ನಾನು ಹಿಂಗೇನೆ ಇರೋದು, ನನ್ನ ಮನಸ್ಸಿಗೆ ವಿರುದ್ಧವಾಗಿ ನೀವು ನಡಿಬಾರ್ದು, ಇಲ್ಲ ನಾನು ನಂದು, ಅದೇ ಪ್ರಧಾನವಾಗತ್ತೆ. ಧರ್ಮರಾಜ ಈಗ ಅಧಿಪತಿಯಾಗಿದ್ದಾನೆ, ಇದೆಲ್ಲ ಮುಗಿದಿದೆ, ಸಂತೋಷವಾಗಿ ಇರ್ಬೋದಿತ್ತಲ್ಲ, ಕಲ್ಲಿಗೊಬ್ಬ ಕಾಳಿಗೊಬ್ಬ ಆಳುಗಳನ್ನ ಇಟ್ಕೊಂಡು. ಆಮೇಲೆ ಆದ್ರೂ ಸಿಕ್ತ ಇವಳಿಗೆ. ಗಾಂಧಾರಿ ಧೃತರಾಷ್ಟ್ರನ ಜೊತೆನೆ ಕುಂತಿನ ಹೊರಟೋದ್ಲು. ವಿದುರ ಕರೆದ ಇವನ ಧೃತರಾಷ್ಟ್ರನ್ನ ಅವನ ಜೊತೆಗೆ. ಸೊ ಯಾವಾಗ ಅವಳು ಸಂತೋಷವಾಗಿದ್ದು? ಇವನ್ ಕೃಷ್ಣ ಕೇಳ್ದ, ನಿನಗ್ ಗೊತ್ತು ನಾನು ಯಾರು ಅಂತ, ಏನ್ ಬೇಕು ಕೇಳು, ನನ್ ಕಷ್ಟ ಕೊಡು. ಉದ್ದೇಶ ಅಲ್ಲಿ ಕಷ್ಟ ಬಯಸೋದು ಅಂತಲ್ಲ, ಮನುಷ್ಯನ ಸ್ವಭಾವ ಕಷ್ಟ ಇದ್ರೆ ನಾವು ಭಗವಂತ ನೆನೆಸ್ಕೊಳ್ತೀವಿ. ಒಂದ್ ಸ್ವಲ್ಪ ಕಂಫರ್ಟ್ಸ್ ಸುಖ ಸಿಕ್ಕಿದ್ರೆ ನಾನು ಅನ್ನೋದು ಹೇಳುತ್ತೆ, ನಾನು, ನಂದು, ನನ್ನ ಮನಸ್ಸು, ನನ್ನ ಇಚ್ಛೆಗೆ ವಿರುದ್ಧವಾಗಿ ನೀವು ನಡಿಬಾರದು, ನಾನು ಹೇಳದಂತೆ ನೀವು ಕೇಳ್ಬೇಕು. ಇದು ಜಾಸ್ತಿ ಆಗತ್ತೆ. ಆ ಕಾರಣದಿಂದ ಅವಳು ಕೇಳಿದ್ದು, ಬರೀ ಕಷ್ಟ ಬೇಕು ಅಂತಲ್ಲ, ಮನುಷ್ಯನಿಗೆ ಸಹಜವಾಗಿ ಮನುಷ್ಯನಿಗೆ ಭಗವಂತನ ನೆನಪು, ಎಲ್ಲ ಸುಖ ಕಂಫರ್ಟಬಲ್ ಇದ್ರೆ ಬರೋಲ್ಲ. ಅದಕ್ಕೇನೆ ಬಾಳಿನಲ್ಲಿ ಯಾವುದನ್ನು ಪೂರ್ಣತೆ ಪಡೆಯೋಕ್ಕಾಗಲ್ಲ. ನಾನು ಪೂರ್ಣ ಅನ್ಕೊಂಡ್ರೆ ನಾನು ಬಿದ್ದೆ ಹಳ್ಳಕ್ಕೆ, ಅವಾಗ ನನ್ನ ಬಿಟ್ರು ಇಲ್ಲ ಅನ್ನೋದೇ ಬರುತ್ತೆ. ಇಲ್ಲ ಇನ್ನೂ ಇದೆ ಕಲಿಯುವಂತದ್ದು ಅಂತಿದ್ರೆ ಅವನು ಶಿಷ್ಯನಾಗಿರ್ತಾನೆ. ಅದಕ್ಕೇನೆ ಅವಳು ತಾಳದಿರು ಗುರುತನವ ಅಂದ್ರು. ನಾನು ಗುರು ಅಂತ ಅನ್ಸ್ಕೋಬೇಡ, ಬೇಕಿಲ್ಲ, ಅದ್ ಬಯಸ್ಬೇಡ ಅಂತಾರೆ ಅವರು. ಶಿಷ್ಯನಾಗೆ ಇದ್ರೆ ನೀನು ಕಲಿಯೋದಕ್ಕೆ ಕಡೆ ಉಸಿರಿನ ತನಕನೂ ಅವಕಾಶ. ಕಲಿಯೋಕೆ ಯಾವಾಗ ಕೊನೆ ಯಾವುದು? ಕಡೆ ಉಸಿರು, ಅಲ್ಲಿ ತನಕನೂ ಕಲಿಯೋದು. ಹೋಗ್ಲಿ, ಪೂರ ಕಲ್ತಂಗ ಆಯ್ತು. ಅದಕ್ಕೆ ಯೋಗ ಭ್ರಷ್ಟೋ ವಿಜಾಯತೆ ಹೇಳ್ದ ಅವನು. ಯಾವುದೇ ಒಂದು ವಿದ್ಯೆಯನ್ನು ನೀನು ಓದ್ತಾ ಇರೋದು ಅವನು ಪೂರ್ಣವಾಗಿ ಅವನಿಗೆ ಆಗ್ಲಿಲ್ಲ ಅಂದ್ರೆ ಮುಂದಿನ ಜನದಲ್ಲಿ ಅದನ್ನ ಪರ್ಸ್ಯೂ ಮಾಡೋದಕ್ಕೆ ಅವನ ಅವಕಾಶ ಮಾಡಿಕೊಡ್ತಾರೆ. ಸದ್ವಿದ್ಯೆಗಳಾದ್ರೆ, ಭಗವತ್ ಪೂರ್ವಕವಾಗಿ ಭಗವಂತನ ತಿಳಿಯೋದಕ್ಕಾಗಿ ಬರುವಂತ ವಿದ್ಯೆಗಳು, ಯಾವ್ಯಾವುದು ವಿದ್ಯೆಗಳಲ್ಲ. ಹೀಗೆ ಸಾಧ್ಯವಾದಷ್ಟು ಮಟ್ಟಿಗೂ ಸಮಸ್ತ ಕಾಲಗಳಲ್ಲೂ ಸ್ಮರಿಸುತ್ತಾ ಅದಕ್ಕೆ ಅನುಗ್ರಹಕರವಾದ ಕರ್ಮಗಳನ್ನು ಮಾಡ್ತಾ ಇರೋ. ನೀ ಮಾಡುವ ಕರ್ಮ, ನೀನ್ ಹೇಳುವಂತಹದ್ದು ಎಲ್ಲವೂ ಒಂದಕ್ಕೊಂದಕ್ಕೆ ಪೂರಕವಾಗಿರ್ಬೇಕು. ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ವಚಸ್ಸೇಕಂ ಮನಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ. ಹೇಳೋದೊಂದು ಮಾಡೋದೊಂದು ಆದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇರಬೇಕು. ಆ ರೀತಿನಲ್ಲಿ ನಡೀಬೇಕು. ಸರ್ವೇಶು ಕಾಲೇಶು, ನಿನಗೆ ದೇಹ ಯಾತ್ರಾದಿಗಳಿಗೆ ಬೇಕಾದ ಕಾಲಗಳನ್ನ ಬಿಟ್ಟು ನಿನಗೆ ಸಾಧ್ಯವಾದ ಸಮಸ್ತ ಕಾಲಗಳಲ್ಲೂ, ಯಾವಾಗ ಸಮಸ್ತ ಕಾಲಗಳಲ್ಲೂ ಎಂದು ಹೇಳಿತೋ ಆಗ ಪ್ರತಿದಿನವೂ ಅಭ್ಯಾಸ ರೂಪದಲ್ಲಿ ಸಾಧ್ಯವಾದ ಕಾಲಗಳು ಯಾವುವು ಎಂದು ಕ್ಲಿಪ್ತವಾಗಿ ನಿರ್ಧರಿಸಿಕೊಂಡು ಎಂಬ ಭಾವ ತೋರಿ ಬರುತ್ತೆ. ಅನುಸ್ಮರ, ಅನುಸರಿಸಿ ಸ್ಮರಿಸತಕ್ಕದ್ದು. ಭಗವಂತನನ್ನ ನೆನಪುಕೊಳ್ಳೋದು ಬಹಳ ಬಹಳ ಮುಖ್ಯವಾದದ್ದು ಎಲ್ಲ ಕಾರ್ಯಗಳಲ್ಲೂ ಕೂಡ.
ಇಲ್ಲಿ ಹೇಳಿದ ತಕ್ಷಣ 3 ಹೊತ್ತು ನೀವು ದೇವ್ರ ಮನೇಲೆ ಕೂತೀರಿ, ಹೊರಗಡೆ ಬರ್ಲೇಬೇಡಿ ಅಂತ ಹೇಳ್ತಾ ಇಲ್ಲ. ಏನೇ ಕೆಲಸ ಮಾಡೋದು ಕೂಡ ಅದು ಭಗವದ್ ಅರ್ಪಿತವಾಗಿ ಮಾಡಿ. ಅವಾಗ ಮನೆಯಲ್ಲಿ ಇದ್ರು ಕಾಡಿನಲ್ಲಿ ಇದ್ದಂತೆ ವಾನಪ್ರಸ್ಥ. ಈ ಕಾಡಿನಲ್ಲೂ ಇದ್ಬಿಟ್ಟು ನನ್ಗೊಂದು ಟಿವಿ ಬೇಕು, ನನ್ಗೆ ಇದು ಬೇಕು ಅಂತ ಅಲ್ಲೇ ಸಂಸಾರ ಹೊಸದಾಗಿ ಮಾಡ್ಕೊಂಡ್ರೆ ಅಲ್ಲಿರೋ ಬದ್ಲು ಇಲ್ಲೇ ಇರ್ಬೋದಲ್ಲ. ಹೀಗೆ ಈ ಉಪಾಸನಾ ರೂಪ ವಿದ್ಯೆಯು ಅಭ್ಯಾಸ ಸರಣಿಯು ಅಂತ ಹೇಳ್ತು. ಯಾವ್ದೋ ಒಂದ್ ದಿವಸ ಮಾಡಿದ್ರು ಬರೋಲ್ಲ ಇದು. ಪ್ರತಿದಿನ, ಅನುದಿನ, ಅನುಕ್ಷಣ ಇದು ಆಗ್ತಾ ಇರಬೇಕು. ಅನುಸ್ಮರ, ಪದೇ ಪದೇ ಅನುಸ್ಮರಣೆ ಇರ್ತಕ್ಕದ್ದು. ಸ್ಮರಣೆ, ಅನುಸ್ಮರಣೆ. ಪಲ್ಲವಿ, ಅನುಪಲ್ಲವಿ ಸಂಗೀತದಲ್ಲಿ. ಸೊ ಅದಕ್ಕೆ ಪೂರಕವಾಗಿ ಬರೋದು. ಹಾಗೆ ಸ್ಮರಣೆಯು ಕಂಟಿನ್ಯೂಸ್ ರಿಮೆಂಬರೆನ್ಸ್. ಏನೇ ಮಾಡಿದ್ರು ಕೂಡ ಅವನ್ನ ನೆನೆಸ್ಕೊಳ್ಳುವಂತಹದ್ದು. ಆ ರೀತಿ ಮನಸ್ಸನ್ನ ತೊಡಗಿಸ್ಬೇಕು. ಆ ಅಭ್ಯಾಸವನ್ನ ಮಾಡಿದ್ದಾದ್ರೆ ಸಹಜವಾಗಿನೇ ಊಟ ಆಗಿದ ತಕ್ಷಣ ಕೃಷ್ಣ ತವಾರ್ಪಣಂ, ಕೃಷ್ಣಾರ್ಪಣ ಅನ್ನ ಹೇಳೋದನ್ನ ಅಭ್ಯಾಸ ಮಾಡ್ಬೇಕು ಎಲ್ಲದರಲ್ಲೂ ಕೂಡ. ಏನೇ ಆಯ್ದ್ರು ಸರಿ ಕೃಷ್ಣ ತವಾರ್ಪಣಂ. ಏನೋ ಕೆಲಸ ಆಯ್ತು ಕೃಷ್ಣ ತವಾರ್ಪಣಂ, ಏನೋ ಬಂತು ತವಾರ್ಪಣಂ, ಇನ್ನೇನೋ ಹೋಯ್ತು ಅವಾಗ್ಲೂ ಅಷ್ಟೇ ಕೃಷ್ಣ ನಿನ್ನ ಸಂಕಲ್ಪ. ಎಲ್ಲದರಲ್ಲೂ ನೆನ್ಸ್ಕೊಳ್ಬೇಕಾದದ್ದು ಅವನನ್ನ. ಆ ಸ್ಮರಣೆ ತೈಲಧಾರ ರೂಪದಲ್ಲಿ ಇರಬೇಕು ಅನ್ನೋದು ಸೂಚಿಸೋದಕ್ಕಾಗಿ ಅನುಸ್ಮರ ಅಂತ ಹೇಳಿದ್ದಿಲ್ಲಿ. ಬರೀ ಸ್ಮರ ಅಂತ ಹೇಳ್ಬಿಡ್ತಿತ್ತಲ್ಲ. ಕೃತಂ ಸ್ಮರ, ಕೃತೋಸ್ಮರ ಅಂತ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ. ಸ್ಮರಣೆ ಅದರ ಪುನರಾವೃತ್ತಿಗಳು. ಅನುಸ್ಮರ, ಪುನಃ ಪುನಃ ಅದನ್ನೇ ಮತ್ತೆ ಮತ್ತೆ. ಅಷ್ಟಾಕ್ಷರಿ ಜಪ, ಇಲ್ಲ ವಿಷ್ಣು ಸಹಸ್ರನಾಮ, ಇನ್ಯಾವುದೋ ಸ್ತೋತ್ರ ಪ್ರತಿದಿನ ಒಂದ್ಸಲಿ ಹೇಳಿದ್ರು ಸಾಲದೆ ಮತ್ತೆ ಹೇಳ್ಬೇಕಾ? ಈಗ ಪ್ರಪತ್ತಿ ಒಂದ್ಸಲಿ ಮಾಡಿದ್ದಾಯ್ತು, ಸಕ್ರದೇವ ಅಂತ ಹೇಳಿದ್ದು. ಮತ್ತ ಅದರ ಅನುಸ್ಮರಣೆ ನೆನಪಿಸ್ತಾ ಇರ್ಬೇಕದು. ನಾನು ಭಗವಂತನಲ್ಲಿ ಪ್ರಪನ್ನನಾಗಿದ್ದೇನೆ, ನನ್ನ ಆತ್ಮವು ನನ್ಗೆ ಒಪ್ಸಿದ್ದೇನೆ ಅನ್ನುವ ನೆನಪು ಸದಾ ನಿಮಗೆ ಇರಬೇಕು ಅಂದ್ರೆ ಪ್ರತಿದಿನ ಅದರ ಅನುಸಂಧಾನ ಆಗ್ತಿರ್ಬೇಕು. ಮಾಡೋದು ಪ್ರಪತ್ತಿ ಒಂದೇ ಸಲಿ. ಪ್ರತಿದಿನ ನೀವು ಹೋಗಿ ಆ ಸ್ವಾಮಿಗಳ ಹತ್ರ ಅಣ್ಣಮನ ಇದ್ರಲ್ಲಿ ಅಥವಾ ಪರ್ಕಾಲ್ ಮಾಡ್ದಲ್ಲೋ ಆಹುಬಲ್ ಮಾಡ್ದಲ್ಲೋ ಹೋಗಿ ಮಾಡಿಸ್ಕೋಬೇಕಾಗಿಲ್ಲ. ಮಾಡೋದು ಒಂದ್ಸಲಿ. ಈ ಮುಂದಕ್ಕೆ ಅದನ್ನ ಎಲ್ಲದಕ್ಕೂ ರಾಮಬಾಣ. ನಿಮಗೆ ಏನೋ ಬೇಕು, ಐಹಿಕವಾದದ್ದು ಇಲ್ಲ ಅಧ್ಯಾತ್ಮದಲ್ಲೋ, ಎಲ್ಲದಕ್ಕೂ ಅದನ್ನೇ ಪ್ರಪತ್ತಿನೇ ಮಾಡಿ ಪ್ರತಿಯೊಂದಕ್ಕೂ ಅದೇ ರಾಮಬಾಣ. ಅದು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್, ಎಲ್ಲ ರೋಗಗಳಿಗೂ ಪರಿಹಾರ, ಭವರೋಗ ಭೇಷಜ. ಹಾಗೆ ಅನುಸ್ಮರ ಯುದ್ಧಚ, ಈ ಸ್ಮರಣೆಗೆ ಅನುಗ್ರಾಹಕವಾದಂತಹ ಕ್ಷತ್ರಿಯನಿಗೆ ಅವಶ್ಯಕವಾಗಿ ಕರ್ತವ್ಯವಾದಂತಹ ದುಷ್ಟ ನಿಗ್ರಹ ರೂಪ ಯುದ್ಧವನ್ನ ಮಾಡತಕ್ಕದ್ದು. ಇವನು ಯುದ್ಧ ಮಾಡೋದು ಅಂತ ಸುಮ್ಮನೆ ಯಾರೋ ಅಮಾಯಕರ ಮೇಲೆ ಬಿದ್ಬಿಟ್ಟ ನೋಡಿತೀನಿ ಕ್ಷತ್ರಿಯ ನಾನು ಅಂತ ಅಲ್ಲ. ಇಲ್ಲಿ ದುಷ್ಟ ನಿಗ್ರಹ, ಧರ್ಮ ಸಂರಕ್ಷಣೆ, ಅದಕ್ಕಾಗಿ ಇವನು ಮಾಡ್ಬೇಕಾದ. ಇಲ್ಲಿ ಚಕಾರ ಸ್ವಾರಸ್ಯದಿಂದ ಎರಡನ್ನು ಮಾಡ್ತಕ್ಕದ್ದು. ಚ ಅನ್ನೋದನ್ನ ಹಾಕಿದ್ಯಲ್ಲ, ಮಾಮನುಸ್ಮರ ಯುದ್ಧ ಚ. ಚ ಅನ್ನೋದ್ರದ್ದು ಇದು ಚಕಾರದ ಸ್ವಾರಸ್ಯ. ನೀನು ವಿಧಿಸಿದ ಉಪಾಸನಾ ರೂಪದಲ್ಲಿ ನಿನ್ನ ಅನವರ್ತ ಸ್ಮರಣೆಯನ್ನ ಮಾಡಿಬಿಟ್ಟಿರುತ್ತೇನೆ ಅಂತ ಹೇಳಿ ಕೃತಕೃತ್ಯನಾದೆ ಅಂತ ತಿಳಿಬೇಡ. ನೀನು ನಿನಗೆ ಆಜ್ಞಾರೂಪವಾದ ಕೈಂಕರ್ಯಗಳಾದ ನಿತ್ಯ ನೈಮಿತ್ತಿಕಗಳು, ಇತರ ಇತಿ ಕರ್ತವ್ಯಗಳು ಅವಶ್ಯಕವಾದ್ದರಿಂದಲೂ ಕೂಡ ನೀನು ಯುದ್ಧವನ್ನು ಮಾಡಿಯೇ ತೀರ್ಬೇಕು. ನಾನು ಮಾಡೋದಿಲ್ಲ ಅಂದು ತಟಸ್ಥನಾಗಿರಲು ಸಾಧ್ಯವೇ ಇಲ್ಲ ಅನ್ನೋ ಭಾವ. ಚಾ ಶಬ್ದದಿಂದ ಇತ್ತೋರು ಬರುತ್ತೆ. ಹಾಗೆ ಸದಾ ತನ್ನ ಅನುಸ್ಮರಣೆ ಏನು, ನಿತ್ಯ ನೈಮಿತ್ತಿಕಾದಿ ಇತಿ ಕರ್ತವ್ಯತಾ ರೂಪಗಳಾದ ಯುದ್ಧಾದಿ ಕರ್ಮ ಅನುಷ್ಠಾನ ಏನು, ಹೀಗೆ ಮಾಡುವುದರ ಫಲ ನಿಸ್ಸಂಶಯವಾಗಿಯೋ ಏನೆಂದು ಅಂತ ಕೇಳ್ತೀಯೇನೋ? ಹೇಳ್ತೇನೆ ಕೇಳು. ಏನು ಅಂದ್ರೆ, ಯಾವಾಗ ನೀನು ಮೈ ಅರ್ಪಿತ ಮನೋಬುದ್ಧಿ, ನನ್ನಲ್ಲಿ ಸಮರ್ಪಿಸಲ್ಪಟ್ಟಂತಹ ಮನಸ್ಸು ಬುದ್ಧಿಗಳನ್ನ ಉಳ್ಳವನೋ, ಆಗ ಮಾಮೇ ವೈಶ್ಯಸಿ, ನನ್ನನ್ನೇ ನೀನು ಹೊಂದುತ್ತೀಯ. ಏಷ್ಯಸಿ ಮಾಮೇವ, ನನ್ನನ್ನೇ, ಬೇರೆ ಯಾರನ್ನೂ ಅಲ್ಲ. ಇದು ಅಸಂಶಯ, ಇದರಲ್ಲಿ ಸಂದೇಹ ಇಲ್ಲ. ಈ ವಿಷಯದಲ್ಲಿ ಹೇ ಅರ್ಜುನನೇ, ನಿನಗೆ ಈಶದಪಿ ಸಂದೇಹ ಬೇಡ. ನನ್ನನ್ನೇ ಹೊಂದಬೇಕು ಎಂಬ ಅಭಿಪ್ರಾಯ ಇದ್ದದ್ದಾದ್ರೆ ಇಂದ್ರಿಯಗಳನ್ನೆಲ್ಲ ಮನಸ್ಸಿನ ಅಧಿಮಾನ ಮಾಡಿಕೊಂಡು ಆ ಮನಸ್ಸನ್ನ, ನಿನ್ನ ಬುದ್ಧಿಯನ್ನು ನನ್ನಲ್ಲಿ ಸಮರ್ಪಿಸ್ಬಿಡು. ಈಗ ಬೆಳಗಾದ ತಕ್ಷಣ ಗತಿ ಚಿಂತನಾಧಿಕಾರ.
ಗ್ರಾಹಗ್ರಸ್ತೆ ಗಜೇಂದ್ರೇ ರುದತಿ ಸರ್ವಸಂತರ್ಕ್ಷ ಮಾರುಹ್ಯ ಧಾವನ್ ವ್ಯಾಘೂರ್ಣಾನ್ ಮಾನ್ಯಭೂಷಾ ವಸನ ಪರಿಕರೋ ಮೇಘ ಗಂಭೀರ ಘೋಷಃ. ಶ್ಲೋಕದ್ವಯ ಶ್ಲೋಕತ್ರಯ ಸಂಕ್ಷಿಪ್ತ ಪರಮಾರ್ಥ ಸ್ತುತಿ. ಸತ್ಸಂಗಾತ್ ಭವನಿ ಸ್ಪೃಹೋ ಗುರುಮುಖ ಶ್ರೀಶಂ ಪ್ರಪದ್ಯಾತ್ಮವಾನ್ ತೇನೈವ ಧನ್ಯ ಪುಮಾನ್. ಮೋಕ್ಷವನ್ನು ಪಡಿತಾನಲ್ಲ ಅವನೇ ಧನ್ಯಶಾಲಿ ಅಲ್ವೇ. ತೈನೈವ ಧನ್ಯ ಪುಮಾನ್. ಯಾಕೆ ದಿವ್ಸಾಲು ಇದು ಅಂದ್ರೆ ಪ್ರತಿದಿನ ಚಿಂತನೆ ಮಾಡ್ತಾ ಇದ್ರೆ ನಿಮಗೂ ಆ ಗತಿ ಸಿಗುತ್ತೆ. ಇದು ಗತಿ ಚಿಂತನೆ ರಹಸ್ಯ ತ್ರಿಸಾರದಲ್ಲಿ. ಇದಕ್ಕೆ ಭ್ರಮರ ಕೀಟ ನ್ಯಾಯ ಅಂತ ಹಿಂದೆ ಹೇಳಿತ್ತಲ್ಲ. ಈ ದುಂಬಿ ಈ ಕಣಜ ಇದು ಯಾವ್ದೋ ಒಂದು ಹುಳನ್ ಹಿಡ್ಕೊಂಡ್ ಬಂದು ಅದನ್ನೊಂದ್ಸಲಿ ಕೂಟಕ್ ಬಿಟ್ಟು ಆ ನೋವದಕ್ಕೆ ಅದನ್ನ ಇದ್ರ ಗೂಡ್ನಲ್ಲಿ ಮಣ್ಣಿನ ಗೂಡ್ನಲ್ಲಿ ಹಾಕ್ಬಿಟ್ಟು ಅದು ಸುತ್ತಲೂ ಜಿಂಗ್ ಸುತ್ತಾ ಇದ್ರೆ ಇನ್ ಯಾವಾಗ ಚುಚ್ಚುತ್ತೋದು ಅಂತ ಅದನ್ನೇ ಗಮನಿಸ್ಕೊಳ್ತಾ ಇರುತ್ತೆ. ಯಾವಾಗ್ಲೂ ಭ್ರಮರದ ಜ್ಞಾನದಲ್ಲಿ ಕಡೆಗೆ ಭ್ರಮರವೇ ಆಗ್ಬಿಡುತ್ತೆ ಅಂತ. ಇದು ನ್ಯಾಯಗಳಲ್ಲಿ ಭ್ರಮರ ಕೀಟ ನ್ಯಾಯ ಆಗುತ್ತೆ ಅಂತ. ಇದ್ ನಂತರ ಇವ್ರು ಅದೇನ್ ಸಾಧ್ಯ? ಯಾವ್ದೋ ದುಂಬಿ ಅದಕ್ಕೆ ಮೊಟ್ಟೆ ಇಟ್ಟು ಮರಿ ಮಾಡಿದ್ರೆ ಅದರಲ್ಲಿ ಆ ಕಣಜದ ಹುಳು ಬರೋಕ್ ಸರಿ. ಯಾವ್ದೋ ಹುಳು ತಂದ್ಬಿಟ್ಟು ಅದಕ್ಕೆ ಚುಚ್ಬಿಟ್ಟು ಆಗತ್ತೆ ಅಂದ್ರೆ ಸ್ಥಾಲಿ ಪುಲಾಕ ನ್ಯಾಯ. ಈ ನ್ಯಾಯಗಳೇನೆ ಅರ್ಥ ಇಲ್ಲ ಅಂತಂದ್ರೆ ಅನ್ನ ಬೆಂದಿದ್ಯಾ ಅಂತ ನೋಡಕ್ಕೆ ಒಂದೊಂದೇ ಕಾಳು ಎಲ್ಲದನ್ನು ನೋಡ್ಬೇಕಾ? ಒಂದು ತೋದ್ರು ಗೊತ್ತಾಗುತ್ತೋ ಇಲ್ವಾಗಿದೆಯೋ ಅಲ್ವೋ ಅಂತ. ಇದು ಸ್ಥಾಲಿ ಪುಲಾಕ ನ್ಯಾಯ. ಹಾಗೆ ಭ್ರಮರ ಕೀಟ ನ್ಯಾಯ. ಇದು ಗತಿ ಚಿಂತನೆ ಖಂಡಿತ ಉಂಟು ಇವಕ್ಕೆಲ್ಲ ಆ ರೀತಿಯಲ್ಲಿ ಮಾಡೋದಕ್ಕೆ. ಸುಮ್ನೆ ಏನೋ ಕತೆ ಬರೆದ್ರು ಅವರು ಈ ನ್ಯಾಯಗಳನ್ನೆಲ್ಲ ಯಾವ್ಯಾರು ಮಾಡಿದ್ರು ಈ ರೀತಿ ಅಂತ ಅಂದ್ಬಿಟ್ಟು ಅಂತ. ವ್ಯಾಕರಣ ಇವಾಗ ಪಾಣಿನಿ ಬರ್ದಿದ್ದು ಇವ್ರದೆಲ್ಲ. ಅರ್ಜುನ ನನ್ನನ್ನೇ ಹೊಂದಬೇಕು ಎಂಬ ಅಭಿಪ್ರಾಯ ಇದ್ದಾದ್ರೆ ಇಂದ್ರಿಯವನ್ನೆಲ್ಲ ಮನಸ್ಸಿನಲ್ಲಿ ಅಧೀನ ಮಾಡಿಕೊಂಡು ಆ ಮನಸ್ಸನ್ನ ನಿನ್ನ ಬುದ್ಧಿಯನ್ನ ನನ್ನಲ್ಲಿ ಸಮರ್ಪಿಸು ಮಾಮೇ ವೈಶ್ಯಸಿ ಅಂತ ಹೇಳಿದ್ರಿಂದ ಯಾವಾಗಲೂ ಮನಸ್ಸು ಬುದ್ಧಿ ನನ್ನನ್ನೇ ಯಾವಾಗಲೂ ಸ್ಮರಿಸುವಂತಾಯಿತು. ತೂಯೋ ಮಾಯ್ ತೂಮಲರ್ ತುಳಿದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂದಿಕ್ಕ ಹೇಳುದೇನು ಅವಳು ಗೋದಾದೇವಿ ಹೇಳುದು ತ್ರಿಕರಣ ಪೂರ್ವಕವಾಗಿ ನಡೆಸಿ. ಆಗ ಅಂತಿಮ ಸ್ಮೃತಿಯು ನನ್ನ ವಿಷಯವಾಗುವುದರ ಮೂಲಕ ನನ್ನನ್ನೇ ನೀನು ಹೊಂದುತ್ತೀಯ. ಅಂತಹ ನಿನಗೆ ಪುನರ್ಜನ್ಮ ಎಲ್ಲಿ ಉಂಟಾಗುತ್ತೋ ಎಂಬ ಸಂದೇಹ ಒಂದ್ ಸ್ವಲ್ಪನಾದ್ರೂ ಬೇಡ. ಈಶದಪಿ ಸಂದೇಹ ಇಲ್ಲ ಅದರಲ್ಲಿ ಬೇಡ. ಈಗ ನೀನು ನನ್ನನ್ನು ಆಶ್ರಯಿಸಿರುವುದು ನನ್ನನ್ನು ಹೊಂದಲು ಸಾಧ್ಯವಾದ ಉಪಾಯವನ್ನು ತಿಳಿಯುವುದಕ್ಕಾಗಿ. ಭಗವಂತನನ್ನ ಪಡೆಯಲು ಉಪಾಯ ಏನು ಅನ್ನೋದನ್ನ ತಿಳಿಯುವುದಕ್ಕಾಗಿ. ಆದ್ದರಿಂದ ಇದೀಗ ಉಪಾಯ. ಇದನ್ನ ನಿನಗೆ ಉಪದೇಶಿಸ್ತೇನೆ. ಯತ್ ಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಪ್ರಪತ್ತಿಯನ್ನ ಮಾಡಿದ್ದು ಅಲ್ಲಿ ಏನ್ ಹೇಳಿದ್ರು ಅವರು? ಪ್ರಪತ್ತಿ ಮಾಡಿದ ನನಗೆ ಶರೀರ ಬಿಟ್ಬಿಟ್ಟು ಮೋಕ್ಷ ಕೊಟ್ಬಿಡು ಅಂತ ಕೇಳದ್ನ ಅಲ್ಲಿ ಅರ್ಜುನ ಆ ಮಾತನ್ನು ಹೇಳ್ಬೇಕಾದ್ರೆ ಅದ್ರಲ್ಲಿ ಇದ್ದಿದ್ದು. ಅದಕ್ಕೆ ರಾಮಾನುಜರ ಭಾಷ್ಯದಲ್ಲಿ ಭಕ್ತಿ ಯೋಗಂ ಅವತಾರ ಯಾಮಾಸ. ಭಕ್ತಿ ಯೋಗ ಅನ್ನೋದು ಹೀಗೆ, ಅದರದ್ದು ಇಲ್ಲಿ ಆರಂಭ. ಅದಕ್ಕಾಗಿ ಇವನು ಮಾಡಿದ್ದು. ಭಗವಂತನಲ್ಲಿ ಪ್ರಾರ್ಥನೆ ಯಾವ ರೀತಿ ಇರಬೇಕು? ನಿನ್ನನ್ನು ಪಡೆಯೋದಕ್ಕೆ ಪೂರಕವಾದಂತಹ ಕೆಲಸಗಳನ್ನೇ ನನ್ನ ಹತ್ರ ಮಾಡಿಸು. ನಿನ್ನ ನಾಮ ಸಂಕೀರ್ತನೆ ನಿರಂತರವಾಗಿ ನನ್ನ ನಾಲಿಗೆಯಲ್ಲಿ ಬರಲಿ. ನಿರಂತರಂ ನಿನೈಪದಾಹ ನೀ ನಿನೈಕ್ಕ ವೇಂಡುಮೆ. ಉಡಲು ಮುಯಿರು ಎರಡು ನಿಂದೇನೆ ಮದೀಯಂಚನೆ ಕೆಲಂ ಚೇತನ ಅಚೇತನಾತ್ಮಕಂ. ಈ ಮನಸ್ಸಿನಲ್ಲಿ ಈ ಭಾವ ಅದರೊಂದಿಗೆ ಅವನಿಗೆ ಸಮರ್ಪಣೆ ಮಾಡಿದಾಗ ನಿನ್ನನ್ನು ಪಡೆಯುವ ಸಾಧನ ಉಪಾಯ ಅದು ನೀನೇ ನನಗೆ ತೋರಿಸು. ಅದನ್ನ ಇಲ್ಲಿ ಹೇಳಿದ್ದು. ನಿನ್ನ ಇಷ್ಟಾನುಸಾರ ಅದನ್ನು ನೀನು ಹೊಂದುತ್ತೀಯಾ ಎಂಬುದರಲ್ಲಿ ಇನ್ನೊಂದು ಸಂದೇಹ ಬೇಡ ಅಂತ ತಾತ್ಪರ್ಯ. ಹಿಂದೆ 3ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಮನಸ್ಸು ಬುದ್ಧಿಯೂ ಸಹ ಕಾಮದೊಂದಿಗೆ ಸೇರಿಕೊಂಡು ಈ ಆತ್ಮನಿಗೆ ಪ್ರಬಲ ಶತ್ರುಗಳಾಗಿ ಪರಿಣಿಸುತ್ತೆ ಅಂತ ಹೇಳಲ್ಪಟ್ಟಿತ್ತು. ಹರಿಷಡ್ವರ್ಗಗಳು ಕಾಮ ಕ್ರೋಧ ಇವುಗಳು ಬರ್ಬೇಕಾದ್ರೆ ಅವುಗಳನ್ನ ಅದು ಪ್ರಬಲ ಶತ್ರುಗಳಾಗತ್ವೆ. ಯಾಕೆ? ಆತ್ಮದ ಉದ್ಧಾರಕ್ಕೆ. ಆತ್ಮ ಇವ ಹ್ಯಾತ್ಮನೋ ಬಂಧು ಆತ್ಮ ಇವ ರಿಪುರಾತ್ಮನಃ. ಹೇಗೆ ಅಂತಂದ್ರೆ ಶತ್ರುವಾಗೋದು ಮಿತ್ರವಾಗೋದು ಎರಡು ಈ ಕೈನಲ್ಲೇ ಇದೆ. ಯಾವಾಗ ಭಗವಂತನನ್ನು ಬಿಟ್ಟು ಬೇರೆ ಎಲ್ಲ ಬಯಸಿ ಏನೇನೋ ಬೇಕು ಅದು ಬೇಕು ಇದು ಬೇಕು ಅಂತ ಹೋದ್ರೆ ಆ ಆತ್ಮಕ್ಕೆ ಅದೇ
ಅಲ್ಲಲ್ಲ, ಆ ಆತ್ಮವೇ ಯಾವಾಗ ಭಗವಂತನ ಬಿಟ್ಟು ಬೇರೆ ಬಯಸಿದ್ರೆ ಸಂಸಾರದಲ್ಲಿ ಬೀಳುತ್ತೆ. ಅವಾಗ ಆ ಆತ್ಮ ಏನ್ ಬಯಸ್ತಾ ಇತ್ತು, ಅಯ್ಯೋ ನಾನ್ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಉಟ್ಕೊಳ್ಬೇಕು, ಅದನ್ ಮಾಡ್ಬೇಕು, ಇದನ್ ಮಾಡ್ಬೇಕು, ಇನ್ನೆಲ್ಲೋ ಸುತ್ತಬೇಕು, ಮುಗಿಲಿಲ್ಲ ಇನ್ನು ಇಡೀ ವಿಶ್ವ ಪರ್ಯಟನೆ ಮಾಡ್ಬೇಕು, ಬರೀ ಅದಷ್ಟು ನೋಡ್ಕೊಂಡ್ ಬಂದ್ವಿ. ಈ ಬೈಕೆಗಳಿದ್ರೆ ಭಗವಂತ ಸಿಗ್ತಾನೋ? ಅವಾಗ ಏನು ಅಂದ್ರೆ ಇದ್ರಲ್ಲೇ ತುಡುಗತ್ತೆ. ಅಲ್ಲಿ ಹೋದ್ವಿ, ಆ ಮಾಲ್ಗೆ ಹೋಗೋಣ, ಈ ಮಾಲ್ಗೆ ಹೋಗೋಣ, ಅದ್ ತಿನ್ನೋಣ, ಇದೇನೋ ಹೊಸ ರುಚಿನಂತೆ. ಮನಸ್ಸು ಇಂದ್ರಿಯಗಳು ಆ ಕಡೆಗೇನೆ ಹೋಗ್ತಾ ಇದ್ರೆ ಭಗವಂತನ ಕಡೆಗೆ ಯಾವಾಗ ಬರೋಕ್ ಸಾಧ್ಯ? ಅವಾಗ ಏನು ಅಂದ್ರೆ ಆ ರೀತಿ ಬಯಕೆಗಳು ಆ ಆತ್ಮಕ್ಕೆ ಅದೇ ಶತ್ರುವಾಯ್ತು. ಹೇಗುಂಟಾಯ್ತು? ಅವನ ಮನಸ್ಸು, ಅವನ ಕಾಮನೆಗಳು. ಅದೇ ಭಗವಂತನ ಕಡೆಗೆ ತಿರುಗಿಸಿ ಇದರಲ್ಲಿ ವಿರಕ್ತಿಯನ್ನ ಪಡೆದು ಭಗವಂತನ ಬಗ್ಗೆ ಚಿಂತನೆ, ಅವನನ್ನ ಪಡೆಯಬೇಕು. ಹೇಗೆ? ಒಂದ್ಸಲಿ ನಾನು ಅವನನ್ನ ನೋಡ್ಬೇಕು, ಆ ಬಯಕೆ ನಿಮಗೆ ತೀವ್ರವಾಗ್ಬೇಕು. ನಾಳ್ ಕಾಣಮಾರಾಯೇ, ನೀ ಕಾಣ್ಲಿಲ್ಲ ಅಂದ್ರೆ ನಾನು ಅಳ್ತೀನಿ. ಕ್ರಂದಾಮಿ ಸಂಪ್ರತ್ಯ, ಪಾಡಿ ಅಲತ್ತುವನ್ ಅಂತಾನೆ. ಭಗವಂತನಿಗಾಗಿ ಅಳುವಂತ ತೀವ್ರತೆ, ನೀನ್ ನನಗೆ ಕಾಣಿಸ್ಲಿಲ್ಲ ಅಂತವನಿಗೆ ಆತ್ಮ ಮಿತ್ರನೇ ಆಯ್ತದು. ಆತ್ಮ ಇವ ಬಂಧು. ಹ ಸೊ ಎರಡಕ್ಕೂ ಕಾರಣ ಏನು? ಈ ಕಾಮನೆಗಳು ಯಾವುದ್ರ ಬಗ್ಗೆ ಇದೆ, ಏನು ಬಯಕೆಗಳು, ಏನ್ ಬೇಕು ನಿಮ್ಗೆ ಜೀವನದಲ್ಲಿ ಅನ್ನೋದ್ರ ಮೇಲೆ ನಿಷ್ಕರ್ಷೆ ಆಗತ್ತೆ. ಮನಸ್ಸು ಬುದ್ಧಿ ಕಾಮದೊಂದಿಗೆ ಸೇರಿಕೊಂಡು ಈ ಆತ್ಮನಿಗೆ ಪ್ರಬಲ ಶತ್ರುಗಳಾಗಿ ಪರಿಣಮಿಸುತ್ತೆ ಅಂತ ಹಿಂದೆ ಹೇಳ್ತು 3:42. ಯಾವಾಗ ಆ ಮನಸ್ಸು ಬುದ್ಧಿ ನನ್ನಲ್ಲೇ ಅರ್ಪಿತಗಳಾಗುತ್ತೋ ಆಗ ಅವು ಪರಮ ಮಿತ್ರರಾದವುಗಳಾಗಿ ನನ್ನನ್ನೇ ಹೊಂದಿಸುತ್ತವೆ. ಈ ವಿಷಯದಲ್ಲಿ ಸಂಶಯ ಬೇಡ. ಅವು ಎಂದಿಗೂ ನಿನಗೆ ಶತ್ರುಗಳಾಗುವುದಿಲ್ಲ ಎಂಬ ತಾತ್ಪರ್ಯವೂ ಇಲ್ಲಿ ಸೂಚಿತ. ಇಲ್ಲಿ ಯುದ್ಧಸ್ವ ಎಂದು ಕ್ಷತ್ರಿಯನಾದ ಅರ್ಜುನನಿಗೆ ಹೇಳಿದ್ದನ್ನ ಉಪಲಕ್ಷಣವಾಗಿ ಇತರ ವರ್ಣದವರಿಗೆ ಅನ್ವಯಿಸುವಾಗ ಅವರವರ ವರ್ಣಾಶ್ರಮ ಉಚಿತ ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನವು ಇತರ ಇತಿ ಕರ್ತವ್ಯಗಳು ಸಹ ವಿಧಿಸಲ್ಪಟ್ಟವು ಎಂದು ಭಾವಿಸ್ತಕ್ಕದ್ದು. ಈಗ ಅರ್ಜುನನಿಗೆ ನೀನ್ ಯುದ್ಧ ಮಾಡುವಂತಂದು, ಬೇರೆಯವ್ರಿಗೆ ಬ್ರಾಹ್ಮಣ ಕ್ಷತ್ರಿಯ, ಇವನ್ ಕ್ಷತ್ರಿಯ ಆಯ್ತು, ವೈಶ್ಯ ಶೂದ್ರ ಇವರುಗಳಿಗೆ ಅಂದ್ರೆ ಅವರವರಿಗೆ ಏನೇನ್ ವಿಧಿ ಇದೆಯೋ ಆಯಾಯ ಧರ್ಮಗಳು. ಸ್ವಧರ್ಮೇನ್ ನಿಧನಂಶಯ ನಿಯತಂ ಕುರು ಕರ್ಮತ್ವಂ, ನಿಯತವಾಗಿ ನಡ್ಸು, ಮಾಡಿದ್ದನ್ನು ನನಗೆ ಸಮರ್ಪಣೆ ಮಾಡು. ಇದು ಎಲ್ರಿಗೂ ಅನ್ವಯ. ಸೊ ಅರ್ಜುನ ಇಲ್ಲಿ ಬರೀ ಒಂದು ವ್ಯಾಜ, ಒಂದು ಕ್ಷತ್ರಿಯ ಇವ್ರಿಗೆ ಮಾತ್ರ ಹೇಳಿದ್ದು, ಬೇರೆಯವ್ರಿಗಲ್ಲ ಅಂತಲ್ಲ. ಅದನ್ನ ಅನ್ವಯ ಬೇರೆ ಎಲ್ಲದಕ್ಕೂ ಭಾವಿಸ್ಬೇಕು. ಹಾಗೆಯೇ ಶ್ರೀ ಯತಿವರ್ಯರ ವ್ಯಾಖ್ಯಾನ ಕೂಡ ಯುದ್ಧಚ ಅನ್ನೋದ್ರಿಂದ ಇನ್ನೊಂದು ಧ್ವನ್ಯರ್ಥವೂ ತೋರಿ ಬರುತ್ತೆ. ಗೀತಾ ಪ್ರಥಮ ಶ್ಲೋಕದಲ್ಲೇ ಈ ಕ್ಷೇತ್ರಜ್ಞನು ಧರ್ಮವನ್ನ ಮಾಡಿ ಪಾಪ ನಿರ್ಬರ್ಹಣವನ್ನ ಹೊಂದೋದಕ್ಕಾಗಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅನುಗ್ರಹಿಸಲ್ಪಟ್ಟಂತಹ ಪರಮ ಪುರುಷನಿಗೆ ಆಯತನವಾಗಿ ಮಹಾಪರಿಶುದ್ಧವಾದ ಕ್ಷೇತ್ರದಲ್ಲೂ ಅಹಂಕಾರ ಮಮಕಾರಗಳಿಗೂ ವಿವೇಕ ಮೊದಲಾದ ಸಾತ್ವಿಕ ಧರ್ಮಗಳಿಗೂ ದೊಡ್ಡ ಯುದ್ಧ ನಡೆಯೋದ್ರಿಂದ ಅಹಂಕಾರ ಮಮಕಾರಗಳನ್ನು ಜಯಿಸಿ ನನ್ನ ಪ್ರಾಪ್ತಿಯನ್ನು ಹೊಂದಿ ನನ್ನ ಕೈಂಕರ್ಯ ಸಾಮ್ರಾಜ್ಯವನ್ನು ಹೊಂದೋದಕ್ಕಾಗಿ ಯುದ್ಧಸ್ವ ಎಂಬ ಪ್ರಯೋಗ ಎಂದು ಭಾವಿಸಬಹುದು. ಆಗಲೂ ಕೂಡ ಸಾರ್ವತ್ರಿಕವಾಗಿ ಇದನ್ನು ಅನ್ವಯಿಸುವುದಕ್ಕೆ ಸಾಧ್ಯವಾಗುತ್ತೆ. ಬರೀ ಯುದ್ಧ ಮಾಡೋ ಅನ್ನೋದು ಒಂದೇ ಒಂದು ಉದ್ದೇಶ ಅಲ್ಲ ಕೃಷ್ಣ ಹೇಳ್ಬೇಕಾದ್ರೆ ಅನ್ನೋದು. ಮನಸ್ಸು ಬುದ್ಧಿ ಇವುಗಳಿಗಿರುವ ವ್ಯತ್ಯಾಸ ಹಿಂದೆ 3ನೇ ಅಧ್ಯಾಯದ 42ನೇ ಶ್ಲೋಕದಲ್ಲೇನೆ ಎಲ್ಲ ಅರ್ಥ ವಿವರವಾಗಿ ನೋಡಿದ್ದೇವೆ. ಬೇಕು ಅಂದ್ರೆ ಹಿಂದಕ್ಕೆ ಹೋಗಿ ನೋಡಿ ಇನ್ನೊಂದ್ಸಲಿ. ಈಗ 7ನೇ ಶ್ಲೋಕಕ್ಕೆ ಭಾಷ್ಯ, ಮತ್ತೆ ಹಿಂದೆ ಬಂದಿದ್ದು ಅವತಾರಿಕೆ, ಮುಂದಿಂದು ಭಾಷ್ಯ. ಯಸ್ಮಾತ್ ಪೂರ್ವಕಾಲಾಭ್ಯಸ್ತ ವಿಷಯ ಏವಾಂತ್ಯ ಪ್ರತ್ಯಯೋ ಜಾಯತೆ ತಸ್ಮಾತ್ ಸರ್ವೇಷು ಕಾಲೇಶು ಆಪ್ರಯಾಣಾತ್ ಅಹರಹ ಮಾಂ ಅನುಸ್ಮರ. ಆಪ್ರಯಾಣಾತ್ ಅಂದ್ರೆ ಕಡೆ ಉಸಿರು ಇರೋ ತನಕ, ಅಹರಹ ಅಂತಂದ್ರೆ 24x7 ದಿನವೂ ಬೆಳಗ್ಗೆ ರಾತ್ರಿ ಅಹೋರಾತ್ರ ಎಲ್ಲವೂ ಕೂಡ ನನ್ನನ್ನ ಸ್ಮರಿಸು, ಮಾಡೋದನ್ನೆಲ್ಲ ನನಗೆ ಸಮರ್ಪಿಸು. ಅಹರಹ ಅನುಸ್ಮೃತಿಕರಂ ಯುದ್ಧಾಧಿಕಂ ವರ್ಣಾಶ್ರಮಾನುಬಂಧಿ ಶ್ರುತಿ ಸ್ಮೃತಿ ಚೋದಿತಂ ನಿತ್ಯ ನೈಮಿತಿಕಂಚ ಕರ್ಮ ಕುರು. ಈ ಬ್ರಹ್ಮಚಾರಿಗೆ ತಂದೆ ಮಗನಿಗೆ ಒಂದೊಂದು ಸಂವಾದ ಅಲ್ಲಿ ಕಡೆನಲ್ಲಿ. ಕರ್ಮ ಕುರು ಬಾಢಂ, ಗೊತ್ತಾಯ್ತಾ? ಮಧ್ಯಾಹ್ನದಲ್ಲಿ ಮಲಗಬೇಡ, ಬೆಳಗ್ಗೆ ಹೊತ್ತಿನಲ್ಲಿ ಸೂರ್ಯೋದಯ ಆದ್ಮೇಲೆ ಮಲಗಬಾರ್ದು. ಬಾಢಂ ಆಚಾರ್ಯಾದೀನೋ ಭವ ಬಾಢಂ
ಭಿಕ್ಷಾಚರ್ಯಂ ಕುರು, ಭಿಕ್ಷೆಯಿಂದ ನೀನು ಮುಂದಕ್ಕೆ ಮಾಡು, ಶರೀರವನ್ನ ದಂಡಿಸು. ನಿನಗೆ ಸುಪ್ಪತ್ತಿಗೆನೇ ಇರ್ಬೇಕು, ನಂಗೆ ಕೆಳಗೆ ಕೂತ್ಕೊಳಕ್ ಆಗವಲ್ಲ, ಕಾಲಿಗೆ ಚಪ್ಪಲಿ ಬೇಡ. ಫೇಸ್ ದಿ ಹಾರ್ಡ್ಶಿಪ್ಸ್ ಇನ್ ದ ಲೈಫ್. ಅಯ್ಯೋ ಮಾಮ ಪಾರಾಯಣಕ್ಕೆ 7 ಮಣಿ ಕಾಣೋ ಮುಕ್ಕೋಣ ಅರ್ಧ ಇಲ್ಲೇ ಅದಕ್ಕೆ ಪಾರಾಯಣ ಉಂಡ, ಅವತ್ತು ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಶರೀರಕ್ಕೆ ಶ್ರಮ ಆದ್ರೆ ಸಹಿಸ್ಬೇಕದ್ನ. ಇದನ್ನೇ ಅವನ ಅರ್ಜುನನಿಗೆ ತಾಮ್ ತಿತಿಕ್ಷಸ್ವ ಅಂತ ಹೇಳಿದ್ದು. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಶ್ರಮ ಆಗೋಲ್ವೇ? ಆಗತ್ತೆ. ಅದನ್ನು ಸಹಿಸ್ಬೇಕು. ಅದು 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 ಶ್ರಮವಾಗಿ ಕಾಣ್ಬಾರ್ದು ನಮ್ಗೆ. ನಿಮ್ಮ ಮನಸ್ಸಿನ ಭಾವ ಅಷ್ಟೇ. ಅಯ್ಯೋ ಇತ್ತನ್ ಪೋದುಕೊಂಡು ಅಷ್ಟಿರ್ದ ಕಾಣಿಸುತ್ತಾ? ಈಗ ನಿಮ್ಗೇನೋ ತುಂಬಾ ಸಿನಿಮಾ ಇಷ್ಟ ಅಂತ ಇಟ್ಕೊಳ್ಳೋಣ, ಯಾವ್ದೋ ಸಿನಿಮಾ ಕಾಂತಾರನೋ ಇನ್ಯಾವ್ದೋ ಬಂದಿದ್ದು, ಅದ್ ನೋಡೋ ಕೂತ್ಕೊಂಡಾಗ ಅಯ್ಯೋ ಟೈಮ್ ಪೋಯಿಂದೇ ಗೊತ್ತಾಗ್ಲಿಲ್ಲ, ಎಲ್ಲೋಯ್ತು ರೀ, ಎಲ್ಲಿ? ಅವಾಗ ಕೂತಿರ್ಲಿಲ್ವಾ 3 ಗಂಟೆ ಕಾಲ? ಅಲ್ಲಿ ಕೂತ್ಕೊಳಕ್ ಹೆಂಗಾಯ್ತು? ಅದಕ್ಕೆ ಮನಸ್ಸಿದ್ರೆ ಇಲ್ಲ ಮಾರ್ಗ ಅಂತ ಹೇಳೋ ಗಾದೆ. ಮನಸ್ಸಿದ್ರೆ ಮಾರ್ಗ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಿಮಗ್ ಮನಸ್ಸಿದ್ರೆ, ಸಂಕಲ್ಪ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲದಕ್ಕೂ ಸಾಧ್ಯ. ಹೊರದೇಶದಲ್ಲಿದ್ದು ಕೂಡ ತ್ರಿಕಾಲ ಸಂಧ್ಯಾವನ್ನೇ ನಿತ್ಯ ನೇಮಿತ ಕಾರಣಗಳನ್ನ ನಡೆಸಬಹುದು ನಿಮ್ಗೆ ಮನಸ್ಸಿದ್ರೆ. ಇಲ್ದಿದ್ರೆ ಇಲ್ಲಿದ್ದು ಕೂಡ ಮಾಡದೇ ಇರ್ಬೋದು, ಏನೋ ಒಂದು ಎಕ್ಸ್ಕ್ಯೂಸ್ ಹೇಳೋದು. ಏನೋ ಎಕ್ಸ್ಕ್ಯೂಸ್ಗಳನ್ನ, ಅಯ್ಯೋ ತುಂಬಾ ನೋಡಿ ಮಾಮ ಸಾಫ್ಟ್ವೇರು ಇದ್ರದ್ದು ಪ್ರಾಜೆಕ್ಟ್ ಮಾಡದೇ ಇದ್ರೆ ಆಗೋದಿಲ್ಲ, ಅದೇ ನಮ್ ಕಾಲ ಎಲ್ಲ ಏನ್ ಕೊಡೋದಾದ್ರೂ ಕೂಡ ಏನ್ ಬರೀ ತಿನ್ನೋದು ಒಂದೇನಾ? ಹಣ ಸಂಪಾದನೆ ಒಂದೇನೆ ಜೀವನದಲ್ಲಿ, ಇನ್ನೇನು ಇಲ್ವಾ? ಮನೆ ಮಠ, ನಿಮ್ಮ ಆತ್ಮದ ಉದ್ಧಾರ, ಇದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಸಮಯ ಇಟ್ಟಿದಿರೋ? ಸಂಪಾದನೆ ಮಾಡ್ಬೇಕು, ಬೇಡ ಅಂತಲ್ಲ. ದುಡ್ಡು ದುಡ್ಡು ದುಡ್ಡು, ಹಣವೇ ಎಷ್ಟು ಮಟ್ಟಿಗೆ ಪ್ರಧಾನ? ಏನ್ ಒದ್ದಾಡ್ತಾರೆ ಎಲ್ರೂ ಅಂತ. ಎಲ್ಲ ಅವಿಭಕ್ತ ಕುಟುಂಬಗಳೆಲ್ಲ ಹೋಯ್ತು. ಇಲ್ಲದಿದ್ರು ಕೂಡ ತಂದೆ ತಾಯಿ ಜೊತೆ ಇರೋಕ್ಕಾಗಲ್ಲ. ಅಯ್ಯೋ ವಿ ಕೆನಾಟ್ ಅಡ್ಜಸ್ಟ್. ಸರಿ, ಇವರಿಬ್ರೇನೆ ಆ ಮಕ್ಕಳನ್ನ ಬೆಳೆಸಿ ಇದಾಗ್ಬೇಕು. ಸಂಸಾರೇ ಸಂಪೂರ್ಣ ನಿಮಗ್ನ, ಪೂರ್ಣ ಮುಳುಗಿಬಿಟ್ಟಿರೋದು. ಅದ್ ಬಿಟ್ಟು ಬೇರೆ ಏನು ಇಲ್ಲ. ಭಗವಂತ ನಾಮ ಸಂಕೀರ್ತ ಇದೆಯಾ, ಸಂಧ್ಯಾವನ್ನ ಇದೆಯಾ? ಇಲ್ಲ. ಏನು ಅಂದ್ರೆ ಮಕ್ಕಳನ್ನ ಬೆಳಗ್ಗೆ ಕಳಿಸ್ಬೇಕು, ಅದಾದ್ಮೇಲೆ ನಾವ್ ಏನೇನ್ ಮಾಡ್ಲಿಲ್ವೋ ಅದೆಲ್ಲ ಆಗ್ಬೇಕು. ಬೆಳಗಾದ ತಕ್ಷಣ ಸ್ತೋತ್ರ ಕ್ಲಾಸ್ ಕಳಿಸಿ, ಆಮೇಲೆ ಅದೇನೋ ಮ್ಯಾಥಮೆಟಿಕ್ಸ್ ಇದು ಒಂದಿತ್ತಲ್ಲ ಅದು, ಹೀಗೆ ಏನೋ, ಆಮೇಲೆ ಸಂಗೀತ, ಬ್ಯಾಡ್ಮಿಂಟನ್ನು, ಇದು ಸ್ಕೇಟಿಂಗು, ಒಂದೇ ಎರಡೇ ಅವಕ್ಕೆ ಒಂದು ಕ್ಷಣ ಇಲ್ಲ. ಇದನ್ನ ಕರ್ಕೊಂಬ, ಅದ್ ಬಿಡು, ಅದಾದ್ಮೇಲೆ ಇನ್ನೊಂದಕ್ಕೆ ಹೋಗ್ಬಾ. ಇವನಿಗೆ ಅಯ್ಯೋ ಮಕ್ಳಿಗೆ ಅದಾಗ್ಬೇಕು, ಇದಾಗ್ಬೇಕು, ಅವ್ನ್ ಕಾಂಪಿಟಿಷನ್ ಅಟೆಂಡ್ ಮಾಡ್ಬೇಕು, ಏನೋ ಕ್ವಿಝು, ಇನ್ಯಾವುದೋ ಒಂದು, ಆ ಟಿವಿನಲ್ಲಿ ಯಾವ್ದೋ ಪ್ರೋಗ್ರಾಮ್ ಬರುತ್ತೆ, ಅದ್ರಲ್ಲಿ ಅವನು ಪ್ರೈಸ್ ತಂದ್ಬಿಡ್ಬೇಕು. ಏನು ಹುಚ್ಚುತನ ಅಂತ. ಭಗವಂತ ಒಂದು ಬಿಟ್ಟು ಬೇರೆ ಎಲ್ಲದನ್ನು ಮಾಡಿದ್ದು, ಎಲ್ಲವೂ ವ್ಯರ್ಥ. ಹೋಗ್ಲಿ, ಇಷ್ಟೆಲ್ಲ ಒಂದೊಂದಕ್ಕೂ ಸುರಿದ್ರಲ್ಲ, ಒಂದೊಂದಕ್ಕೂ ₹1000 ಎಲ್ಲದಕ್ಕೂ ಫೀಸು. ಇಷ್ಟೆಲ್ಲ ಮಾಡಿ ಏನ್ ಎಲ್ಲದನ್ನು ಅವನು ಇಟ್ಕೊಳಕ್ಕಾಗತ್ತಾ? ಅವನ ಆಸಕ್ತಿ ಯಾವ್ದಿತ್ತು ಅದನ್ನ ನೋಡಿದ್ರ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಇವರು ಸಂಸಾರೇ ಸಂಪೂರ್ಣ ನಿಮಗ್ನ ಅಂತ ಮಾತು ಬರುತ್ತೆ ಆ ಜಿತಂತ ಸ್ತೋತ್ರ ಇದ್ರಲ್ಲಿ. ಸಂಸಾರ ಸಾಗರಂ ಘೋರಂ ಅನಂತ ಕ್ಲೇಶ ಭಾಜನಂ, ತಳವೇ ಇಲ್ಲದಂತ ಸಮುದ್ರ. ನನ್ಗೆ ಇವಾಗ ಹೇಳ್ತಾ ಇದ್ರು, ಆ ಬಾಲಿ ಅಲ್ಲೆಲ್ಲ ಹೋಗೋಣ, ಅಲ್ಲಿ ಓಷನ್ ವಾಕ್ ಅಂತೆ, ಇಲ್ಲ ಇದನ್ನು ಕೊಟ್ಬಿಟ್ಟು ಮೂಗಿಗೆ ಇದನ್ನ ಹಾಕೊಂಡು ಸಮುದ್ರದಲ್ಲಿ ನಡೆಯೋದು ಕೆಳಗಡೆ. ಏನು ಸಾಧನೆ ಅದು? ಏನೋ ಸುತ್ತಬೇಕು. ಯಾವುದು ನಮ್ಮ ಆತ್ಮದ ಉದ್ಧಾರಕ್ಕೆ ಪೂರಕವಾಗಿತ್ತೋ ಅದು ಬೇರೆದು, ಅದು ಸುಮ್ನೆ ಅಂತಲ್ಲ. ಅದರಿಂದ ಏನು ನಮ್ಗೆ ಸಿಗುತ್ತೆ ಅನ್ನೋದು ಇದ್ದಿದ್ಮೇಲೆ ಅದ್ರ ಬಗ್ಗೆ ಆಸಕ್ತಿನಾಗ್ಲಿ ಏನಾದ್ರು ಉಂಟಾಗ್ಬೇಕೆ? ಎಲ್ಲಾನು ಇದೆ. ಅಯ್ಯೋ ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸುತ್ತಬೇಕು ದೇಶ. ಇವಾಗೇನು ಥಾಮ್ಸನ್ ಅದೋ ಯಾವ್ದೋ ಒಂದು ಇದೆ, ಅದ್ರಲ್ಲಿ ಹಾಕ್ಬಿಡಿ ನೀವು 2 ಲಕ್ಷ ಕೊಟ್ರೆ ಸುತ್ತಿಸ್ತಾನೆ. ಒಂದ್ಸಲಿ ಯುರೋಪ್, ಇನ್ನೊಂದ್ಸಲಿ ಆ ಕಡೆ ಆಸ್ಟ್ರೇಲಿಯಾ, ಎಲ್ಲದನ್ನು ಅವರೇ ಅಲ್ಲೇ ಕಂಡಕ್ಟೆಡ್ ಇದ್ರಲ್ಲಿ. ಎಲ್ಲಿ ಹೋಗಿ ಏನೋ ಅವನೇನ್ ಕೊಡ್ತಾನೋ ಅದ್ ತಿಂದು ಮಾಡಿ ಮಾಡ್ಕೊಂಡು ಬನ್ನಿ. ಏನ್ ಸಾಧನೆ ಏನು ಅಂತ. ಎಲ್ಲೆಲ್ಲೋ ಹೋಗುತ್ತೆ ಮನಸ್ಸುಗಳು. ಹೀಗೆ ವ್ಯರ್ಥ ಮಾಡ್ತೀವಿ ನಮ್ಮ ಜೀವನವನ್ನ. ಯಾವುದು ಬಾಳು ಅನ್ನೋದ್ರಲ್ಲಿ ವೇದನೋಲ್ ಪಿರಾಯುಂ ನೂರು, ಅದ್ರಲ್ಲಿ ಅರ್ಧ ಬರ್ಧ ಅದು ಕುರಂಗಿಪ್ಪು, ನಿದ್ದೆನಲ್ಲಿ ಹೋಯ್ತು ಆಯಸ್ಸು ಅರ್ಧ.
ಇನ್ನು ಮಿಕ್ಕಿದ್ದು ಬಾಲ್ಯ, ಕೌಮಾರ, ಯೌವನ. ಇದರಲ್ಲಿ ಬಾಲ್ಯಸ್ತಾವತ್ ರೋದನಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ. ಏನೋ ಚಿಂತನೆಗಳು. ಮತ್ತೆ ಆತ್ಮದ ಉದ್ಧಾರ ಯಾವಾಗ ನೀವು ಮಾಡಿದ್ದು? ಹೀಗೆ ವ್ಯರ್ಥವಾಗ್ತಿದೆ ಜೀವನ. ದಾರಿ ಏನು ಮುಖ್ಯವಾದ್ದು ಪಡಿಬೇಕು ಅದಿಲ್ಲ. ಮನೆ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಮಕ್ಕಳಾಯ್ತು, ಸಂಸಾರ, ಇವೆಲ್ಲ ಸೆಕೆಂಡರಿ ಆಗ್ಬೇಕು. ಬೇಡ ಅಂತ ಹೇಳ್ತಾ ಇಲ್ಲ, ಮದ್ವೆನೇ ಆಗ್ಬೇಡಿ, ಮನೆನೇ ಮಾಡ್ಬೇಡಿ, ಕೆಲ್ಸಾನೇ ಮಾಡ್ಬೇಡಿ, ಹೇಳ್ತಿಲ್ಲ ಇದನ್ನ. ಎಲ್ಲದಕ್ಕೂ ಸಮಯ ಇಟ್ಕೊಳ್ಳಿ. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆ ಕೂಟದಲ್ಲಿ, ಒಮ್ಮೆ ಮೌನದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಗೀತದಲ್ಲಿ ಬ್ರಹ್ಮಾನುಭವಿಯಾಗೋ. ಭಗವಂತನ ಬಗ್ಗೆ ತಿಳಿಯೋದ್ರ ಬಗ್ಗೆ ಅದು ಪ್ರಧಾನವಾಗಬೇಕು. ಮಾಂ ಅನುಸ್ಮರ. ನೀವು ಅದಕ್ಕೆ ಪ್ರತಿದಿನ ಸ್ವಲ್ಪ ಸಮಯ ಇಟ್ಟಿದ್ದಾದ್ರೆ ಕಡೆಯ ಅಂತಿಮ ಗಳಿಗೆನಲ್ಲೂ ನಾನು ಕೊಡ್ತೇನೆ ಅದನ್ನ. ಅಹಂ ಸ್ಮರಾಮಿ ಮದ್ಭಕ್ತಂ. ಇವೆಲ್ಲವನ್ನು ಹೇಳಿ ಬರಬೇಕಾದ್ರೆ ಅನುಸ್ಮೃತಿಕರಂ ಯುದ್ಧಾಧಿಕಂ ವರ್ಣಾಶ್ರಮಾನುಬಂಧಿ ಶ್ರುತಿ ಸ್ಮೃತಿ ಚೋದಿತಂ ನಿತ್ಯ ನೈಮಿತ್ತಿಕಂಚ ಕರ್ಮ ಕುರು. ಏವಂ ಉಪಾಯೇನ ಮೈಯರ್ಪಿತ ಮನೋಬುದ್ಧಿ. ಎಲ್ಲವನ್ನು ಭಗವಂತನಿಗೆ ಅರ್ಪಣೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಯಥಾಭಿಲಷಿತ ಪ್ರಕಾರಂ ಮಾಂ ಪ್ರಾಪ್ಸ್ಯಸಿ ನ ಅತ್ರ ಸಂಶಯ. ನಾತ್ರ ಸಂಶಯ. ಇದ್ರಲ್ಲಿ ಸಂದೇಹ ಇಲ್ಲ. ಈಶದಪ್ಪಿ ಸಂದೇಹ ಬೇಡ ನಿನಗೆ. ಅರ್ಜುನನಿಗೆ ಕೃಷ್ಣ ಹೇಳೋ ಮಾತಿದು. ಈಗ ಈ ಭಾಷ್ಯದ ಅರ್ಥ ನೋಡೋಣ. ಯಸ್ಮಾತ್, ಯಾವ ಕಾರಣದಿಂದ, ಪೂರ್ವ ಕಾಲಾಭ್ಯಸ್ತ ವಿಷಯ ಏವ, ಮೊದಲಿನಿಂದಲೂ ಅಭ್ಯಾಸ ರೀತಿಯಲ್ಲಿ ಸ್ಮರಿಸುತ್ತಿದ್ದ ವಿಷಯದಲ್ಲೇ ಅಂತ್ಯ ಪ್ರತ್ಯಯವೂ ಜಾಯತೆ ಉಂಟಾಗತ್ತೋ, ತಸ್ಮಾತ್, ಆ ಕಾರಣದಿಂದ, ಸರ್ವೇಷು ಕಾಲೇಶು ಸದಾ ಆ ಪ್ರಯಾಣಾತೆ ದೇಹ ವಿಯೋಗ ಉಂಟಾಗುವವರೆಗೂ ಅಹರಹ ಪ್ರತಿದಿನವೂ, ಅದಕ್ಕಾಗಿ ಕ್ಲಿಪ್ತ ಕಾಲವನ್ನ ಪ್ರತಿದಿನದಲ್ಲೂ ಈ ಕ್ಲಿಪ್ತ ಕಾಲ ಅಂದ್ರೆ ಏನು? ಡಿಸಿಪ್ಲಿನ್ಡ್. ಆಯಾಯ ಟೈಮ್ ಸರಿಯಾಗಿ ಮಾಡ್ಬೇಕು ಎಲ್ಲದನ್ನು. ಯಾವಾಗ್ಲೋ ಮಾಡೋದು, ಯಾವಾಗ್ಲೋ ತಿನ್ನೋದು, ಯಾವಾಗ್ಲೋ ಮಲಗೋದು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಎಲ್ಲವೂ ಯುಕ್ತವಾಗಿರ್ಬೇಕು. 2 ದಿವಸ ರಜಾ ಇದೆ, ಹೋಗಿ ಎಲ್ಲೋ ಸುತ್ತೋದು ಅಂತ, ಅಲ್ಲಿ ಏನ್ ತಿಂದೋ ಏನೋ ಮಾಡಿ, ಇನ್ 1 ವಾರದ ದಿವಸ ಇವ್ರಿಗೆ ಒಂದು ಕಡ್ಲೆಕಾಯಿ ಇದ್ಬಿಟ್ರೆ ನನಗೆ ಫ್ಯಾಟು ಈಗ ಇದು ಸೇರ್ಬಿಡುತ್ತೆ. ಅದನ್ನೆಲ್ಲ ಆಯ್ದು ತೆಗೆದಿಟ್ಟು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಆ ಚಾಟ್ಸ್ಗಳು ಎಣ್ಣೆ ಸುರಿತಾ ಇರುತ್ತೆ, ಅದು ತಿಂದು ಬರೋದು. ಇವ್ರಿಗೆ ಏನಾದ್ರು ಶರೀರ ಉದ್ಧಾರ ಆಗತ್ತೆ ಹೇಳ್ಕೊಳ್ಳೋದಕ್ಕೆ. ಇಲ್ಲ ನಾನು ಐ ಆಮ್ ವೆರಿ ಮಚ್ ಆನ್ ಡಯಟ್. ಕಡೆನಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಅಲ್ಲಿ ತಿಂದು ಬಂದ್ಬಿಡೋದು. ಹಿಂಗೆ ಇದೇದೋ ಚೊನ್ನ ಇವಳಿಗೆ ನೀವು ಬರ್ಬೇಕಿತ್ತು ಅಂತ, ನಾನ್ ಬರೋಲ್ಲ ಅಲ್ಲಿಗೆ ಎಂದೆ ನಾನು. ಅನ್ನಕ ಇದು ಹೋಟೆಲ್ 800 ರೂಪಾಯಿ ಊಟ. 800 ರೂಪಾಯಿ ಕೊಟ್ಬಿಟ್ಟು ನೀವೇ ಹೋಗಿ ತಗೊಳ್ಳಿ. 8 ತರ ಐಸ್ ಕ್ರೀಮ್ಗಳಿದೆ, 5-6 ತರ ಸ್ವೀಟ್ಗಳಿದೆ. ಎಷ್ಟು ತಿಂತಿ? ಜಾಮೂನು ಇದೆ, ಇನ್ನೊಂದು ಇದೆ, ಅದು ಇದೆ, ಇದು ಇದೆ. ಸರಿ, ಅಲ್ಲಿ ಹೋಗಿ ಎಲ್ಲದನ್ನು ತಿಂದು ಬಂದು ಆಮೇಲೆ ಮಿಡಿ ಚೇಪೆ ಕಾಯಗಳ ತಡಬಡನೆ ನುಂಗುವುದು. ಆಮೇಲೆ ಹೊಟ್ಟೆ ನೋವಂದಾಗ ಹರಳೆಣ್ಣೆ ಕುಡಿಯೋದು. ಇದೇನಿದು ಒಣರಗಳೆ ಅಂತ. ಅಲ್ಲಿ ಹೋಗಿ ಏನೋ ಅತಿಯಾಗಿ ಮಿತಿ ಮೀರಿ ತಿಂದು ಆಮೇಲೆ ಒದ್ದಾಡಿ ಅದೇನು ಬೈಕೆಗಳು? ಎಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗೆ ಜೀವನ ನಡೆಸ್ತಾ ಇದ್ದಾರೆ? ಏನಾದ್ರು ಒಂದು ನಿಯತಿ ಇದೆಯಾ? ಡಿಸಿಪ್ಲಿನ್ ಇದೆಯಾ? ಇವಾಗ ಫ್ರೀ ಆಗಿದೆ, ಏನೋ ಇದು ಇವತ್ತು ರಜಾ ಇದೆ, ಸರಿ ಬೆಳಗಾದ ತಕ್ಷಣ ಹೋಗ್ಬಿಡು ಎಲ್ಲೋ ಸುತ್ತೋದಕ್ಕೆ. ರಾತ್ರಿ 10 ಗಂಟೆ ಆದ್ರೂ ವಾಪಸ್ ಬರೋಂಗೆ ಇಲ್ಲ. ಮತ್ತೆ ಬೆಳಗ್ಗೆ ಆದ ತಕ್ಷಣ ರೂಟು ತತ್ತೆ ದುಡ್ತಾ ಶುರು. ನಮ್ಮ ಮನಸ್ಸಿಗೆ ಒಂದ್ ಸ್ವಲ್ಪ ಏನೋ ವಿಶ್ರಾಂತಿ. ಅದಕ್ಕೆ ಆಹಾರ ವಿಹಾರಗಳಲ್ಲಿ ಯುಕ್ತವಾಗಿರ್ಬೇಕು ಅಂತ, ಕ್ಲಿಪ್ತವಾಗಿ. ಅತಿ ಸರ್ವತ್ರಂ ವರ್ಜಿಯೇತ್, ಇಲ್ಲೇನೆ ಎಲ್ಲ ಹೇಳೋದು. ಇಲ್ಲ ಅತಿ ಬೇಡ. ಅವರುಗಳಿಗೆ ಏನು ಅಂದ್ರೆ, 3 ಹೊತ್ತು ಬರೀ ಅಧ್ಯಾತ್ಮ ಕೂತೆ ಇರ್ತಿರಲ್ಲ, ನೀವು ಬೋರ್ ಆಗಲ್ವಾ? ಯಾವುದನ್ನ ಪೂರ್ಣವಾಗಿ ನಿಮ್ಮ ಜೀವನದ ಅವಿಭಾಜ್ಯ ಅಂಗ ಮಾಡ್ಕೊಳ್ಬೇಕು, ಅದು ನಿಜವಾದಂತ ಸಾಧನೆಗಳಾಗಬೇಕು. ನಿರಂತರಂ ನಿನೈಪದಾಹ, ನಿನೈಕ ವೇಂಡುಮೆ, ನಿರಂತರವಾಗಿ ಅವನ ಸ್ಮರಣೆ ಉಂಟಾಗಬೇಕು. ಅದನ್ನ ಬಿಟ್ಬಿಡೋದೆ. ಈಗ ಆಸೆ ದುಃಖಕ್ಕೆ ಮೂಲ.
ಮೋಕ್ಷಕ್ಕೆ ಹೋಗ್ಬೇಕು, ಅದು ಆಸೆ. ಬಿಟ್ಬಿಡು, ಭಗವಂತನ್ ಕಾಣ್ಬೇಕು, ಆಸೆ. ಅದೇ ಇಲ್ಲ, ಅದಕ್ಕೆ ಹೇಳೋದು ಆತ್ಮದ ಉದ್ಧಾರ ಅದು ಹೇಗಾಗತ್ತೆ, ಅದಕ್ಕೆ ಪೂರಕವಾಗಿ ಏನೇನಾಗತ್ತೆ. ಇಲ್ಲಿ ಅಧ್ಯಾತ್ಮದಲ್ಲಿ ಪ್ರಾಪಂಚಿಕವಾದ ವಿಷಯಗಳನ್ನ ಅಲ್ಲಗಳೆದಿದ್ದಿಲ್ಲ. ಈಗ ಹಿಂದಿನ ಶ್ಲೋಕದಲ್ಲೂ ನೀವು ನೋಡಿದ್ದೇನೋ, ನಿಮ್ ಕೆಲಸ ಏನಿದೆ ಮಾಡಿ ಸಿನ್ಸಿಯರ್ ಆಗಿ, ಬಟ್ ಹ್ಯಾವ್ ಸಮ್ ಲಿಮಿಟ್ ಫಾರ್ ಇಟ್. 8 ಗಂಟೆ ಕಾಲ ಅದಕ್ಕೆ ಸಾಮಾನ್ಯವಾಗಿ ಹಿಂದೆ ಹೇಳ್ತಾ ಇದ್ದು ಕೆಲಸ 8 ಗಂಟೆ ಕಾಲ ಮಾಡಿ. ಮನೆಗೆ ಬಂದ ಮೇಲೆ ಆಫೀಸ್ ಕೆಲಸ ತರಬೇಡಿ ಮನೆಗೆ. ಆಫೀಸ್ಗೆ ಹೋದಾಗ ಮನೆ ನೆನ್ಸ್ಕೋಬೇಡಿ. ಯು ಬಿ ಇನ್ವಾಲ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಅಲ್ಲಿ ಮುಗೀತು, ಬನ್ನಿ. ಈಗ ಟೀಚರ್ ಕೆಲಸ ನೋಡಿ, ಇವರಿಗೆ ಸಾಮಾನ್ಯವಾಗಿ ಸ್ತ್ರೀಯರು ಇವರಿಗೆ ಹೋದ್ರೆ ಸ್ಕೂಲ್ ನಲ್ಲಿ ಹೇಳಿದ್ರು, ಎಲ್ಲ ಮಾಡಿದ್ರು. ವರ್ಷಕ್ಕೆ ಎಷ್ಟು ಹಾಲಿಡೇಗಳಿದೆ. ಮಕ್ಕಳಿಗೆ ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕಾಗ್ಲಿ, ಮನೆಯ ಗೃಹ ಕೃತ್ಯಗಳು ನಿಭಾಯಿಸೋದು, ಗೃಹಿಣಿಯಾಗಿ ಅವಳು ಪ್ರಧಾನವಾದದ್ದು ಅವಳಿಗೆ ಗೃಹಸ್ಥ ಜೀವನ. ಹೌಸ್ ವೈಫ್, ಕೆಲ್ಸಕ್ಕೆ ಬಾರ್ದವಳು ಅನ್ನೋ ತರದಲ್ಲಿ ಅವಳು ಇಲ್ದಿದ್ರೆ ಅದು ಮನೆ ಅನ್ನಿಸ್ಕೊಳುತ್ತಾ? ಮಕ್ಕಳಿಗೆ ಜನನಿ ತಾನೇ ಮೊದಲು ಗುರು, ಮನೆಯ ಮೊದಲು ಪಾಠಶಾಲೆ, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಈಗಿದೆಯಾ ಅದು? ಬೇಬಿ ಸಿಟ್ಟಿಂಗ್ ಕಳಿಸ್ಬಿಡೋದು, ಇವ್ರು ದುಡ್ಡು ಮಾಡ್ಬೇಕು. ಅಡುಗೆ ಕೆಲ್ಸಕ್ಕೆ ಯಾಕೆ ವೇಸ್ಟ್ ಮಾಡ್ತೀಯ ಟೈಮು? ಹೈರ್ ಪರ್ಸನ್. ಯಾವನೋ ಬರ್ತಾನೆ, ಶೂದ್ರನೋ ಯಾರೋ, ಅವನಿಗೇನ್ ಬೇಕೋ ಅದ್ ಮಾಡ್ತಾನೆ, ಅವನಿಗೆ ತಿಂದಿದ್ದು ಹಾಕ್ತಾನೋ ಮಾಡ್ತಾನೋ ಏನೋ ಒಂದು. ಅವನು ಮಾಡಿದ್ದು ತಿಂದಾಗ ನಿಮ್ ತಲೆನಲ್ಲಿ ಬುದ್ಧಿ ಯಾವ ಕಡೆ ಹೋಗುತ್ತೆ? ಸಾತ್ವಿಕ ಬರುತ್ತಾ? ಹಣವೇ ಜೀವನದಲ್ಲಿ ಪ್ರಧಾನವಾಗ್ಬಿಟ್ಟಿದೆಲ್ಲ. ಅದಕ್ಕಾಗಿ ಇದಕ್ಕೆಲ್ಲ ಒಂದೊಂದು ಲಿಮಿಟ್ ಇಟ್ಕೊಳ್ಳಿ. ಬೇಡ ಅಂತ ಹೇಳಿಲ್ಲ. ಪ್ರಧಾನವಾದದ್ದು ಯಾವುದು? ಏನನ್ನು ಸಾಧಿಸ್ಬೇಕು ಜೀವನದಲ್ಲಿ? ವಾಟ್ ಈಸ್ ಯುವರ್ ಗೋಲ್ ಇನ್ ಲೈಫ್? ಇದನ್ನ ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ ಬರಬೇಕಾದ್ರೆ ಪ್ರತಿದಿನ ಒಂದು ಸ್ವಲ್ಪ ಸಮಯ ನನಗಾಗಿ ನೀವು ವಿನಿಯೋಗ ಮಾಡಿದ್ದುಂಟಾ? ಅದು ಅಭ್ಯಾಸವಾಯ್ತಾ? ನಿರಂತರಂ ಅವನ ನೆನಪು ಉಂಟಾಗಬೇಕು ಅಂತಂದ್ರೆ ನಿಮ್ಮ ಪ್ರಯತ್ನ ಬೇಡವೆ? ಭಗವಂತನೇ ಎಲ್ಲ ಮಾಡ್ತಾನೆ, ಅವನು ತಂದು ಸ್ಪೂನ್ ನಲ್ಲಿ ಬಾಯಿನಲ್ಲಿ ಇಡೋದು. ಮನುಷ್ಯ ಪ್ರಯತ್ನ ನಿಮ್ದೇನಿದೆಯೋ ಅದು. ಅದರಲ್ಲಿ ನಿಮ್ಮ ಉದ್ಧಾರಕ್ಕೆ ಅಂತ ನೀವೇನ್ ಮಾಡಿದ್ದೀರಿ? ಅಭ್ಯಾಸ ರೀತಿಯಲ್ಲಿ ಸ್ಮರಿಸುತ್ತಿದ್ದ ವಿಷಯದಲ್ಲೇ ಅಂತ್ಯ ಪ್ರತ್ಯಯವೋ ಜಾಯತೆ. ಕಡೆಯ ನೀರು ಬರ್ಬೇಕಾದ್ರೆ ನೆಲದ ಬೇಸಾಯ ಒಳ್ಳಿತಾಗಿರಿ. ನೆನ್ನೆ ತಾನೇ ಇದು ಹೇಳ್ದೆ ನಾನು. ಫಲಮಾಗುವುದೆಂಬ ಚಿಂತೆ ಉಂಟೆ, ಒಳಿತರೊಳೆ ನೀ ಬಾಳು, ಪರ ಎಂತಿರ್ದೊಡೆ ಇಳೆಯ ಬಾಗಿಲು ಪರಕಿ. ನೀವು ಇಲ್ಲಿ ಚೆನ್ನಾಗಿ ಬಾಳಿದ್ರೆ, ಪ್ರತಿ ದಿನದ ಬಾಳು ಅರ್ಥಪೂರ್ಣವಾಗಿದ್ರೆ ಕಡೆಯ ಕಾಲವೂ ಕೂಡ ಚೆನ್ನಾಗಿ ಬರುತ್ತೆ. ಅಂತ್ಯಕಾಲದಲ್ಲಿ ಸಡನ್ ಆಗಿ ಬಂದ್ಬಿಡಲ್ಲ. ಅಜಮಿಳ ಹೇಳ್ಬಿಟ್ಟ ಅವನು ನಾರಾಯಣ ಅಂದ, ಇವನ್ ಕಡೆನಲ್ಲಿ ಒಂದ್ಸಲಿ ನಾರಾಯಣ ಅಂದ್ಬೋಣ. ಅಲ್ಲಿ ತನಕ ಲೆಟಸ್ ಬಿ ಕಂಪ್ಲೀಟ್ಲಿ ಮರ್ಜ್ಡ್ ಇನ್ ಸಂಸಾರ. ಹೋಟೆಲ್ಗೆ ಹೋಗೋಣ, ಸುತ್ತೋಣ, ಮಾಲ್ ಸುತ್ತೋಣ, ಅದ್ ನೋಡೋಣ, ಇದ್ ನೋಡೋಣ, ಅದ್ರಲ್ಲಿ ಇದ್ರೆ ಅದು ಬರುತ್ತೆ ಅನ್ನೋ ನೆನಪು. ತಸ್ಮಾತ್, ಆ ಕಾರಣದಿಂದ ಸರ್ವೇಶು ಕಾಲೇಶು ಸದಾ ಆ ಪ್ರಯಾಣ ದೇಹ ವಿಯೋಗ ಉಂಟಾಗುವವರೆಗೂ ಆಹಾರಹಾಹ ಪ್ರತಿದಿನದಲ್ಲೂ. ಅದಕ್ಕಾಗಿ ಕ್ಲಿಪ್ತ ಕಾಲವನ್ನ ಅಂದ್ರು ಇದು ಡಿಸಿಪ್ಲಿನ್ ಹೇಳೋದು. ಯಾವ್ದನ್ನ ಯಾವ್ಯಾವ ಟೈಮಲ್ಲಿ ಮಾಡಬೇಕು ಅದನ್ನ ನಡೆಸಬೇಕಾದ್ದು. ಪ್ರತಿ ದಿನದಲ್ಲೂ ಏರ್ಪಡಿಸಿಕೊಂಡು ಎಂಬ ಭಾವ. ತಿಂಗಳಲ್ಲಿ ಒಂದು ದಿನ, ಪ್ರತಿ ಏಕಾದಶಿಯಲ್ಲೂ, ಒಂದು ಪಕ್ಷದಲ್ಲಿ ಒಂದು ದಿನ. ಇವತ್ ಬೆಳಗ್ಗೆ ವಾಮನ ಜಯಂತಿ ಆಚರಣೆಯಲ್ಲಿ ಆ ಭಾಗವತದಲ್ಲಿ ಅಷ್ಟಮ ಇದನ್ನ ಪಾರಾಯಣ ಮಾಡ್ಬೇಕು. ಅವರು ಇದ್ ಮಾಡಿ 18, 19, 20ನೇ ಶ್ಲೋಕಗಳು ಹೇಳ್ಬೇಕ. ಒಂದು ಇದಕ್ಕೆ ವಿಜಯ ದ್ವಾದಶಿ ಅಂತ ಹೆಸರು. ಏನು ವಿಜಯ ಅಂದ್ರೆ ಬಲಿಯ ಮೇಲೆ ವಿಜಯವನ್ನು ಸಾಧಿಸಿದ್ದು ವಾಮನ ಅವತಾರದಲ್ಲಿ ಬಂದಿತ್ತು. ನಿಂಗೊಪಾತಿ ನಾನೇ ವಿಜಯ ದ್ವಾದಶಿ ಅಂತ ಯಾಕೆ ಬಂತು? ವಿಜಯ ದ್ವಾದಶಿ ಯಾರಿಗ ವಿಜಯ? ಬಲಿಯ ಅಹಂಕಾರವನ್ನ ಮಾತ್ರ ನಿರಸನ ಮಾಡಿ ಬಂದಿದ್ದಕ್ಕೆ. ಕಶ್ಯಪಾದಿತಿಯರ ಮಗನಾಗಿ ಹುಟ್ಟಿದ್ದು, ಇಂದ್ರನಿಗೆ ತಮ್ಮ ಉಪೇಂದ್ರನಾಗಿ. ವಾಮನ ಜನಿಸಿದ ದಿನ ಇವತ್ತು ವಾಮನ ಜಯಂತಿ. ಆಳ್ವಾರಗಳು ಅನುಭವಿಸಿದ ಪಾಶುರಗಳು ಅನುಸಂಧಾನ, ಅದ್ರ ಜೊತೆಗೆ ಪಾರಾಯಣ, ಭಾಗವತದ ಅಷ್ಟಮ ಸ್ಕಂದ 18, 19, 20, 17, 4ರಲ್ಲಿ
ಅವನು ಬಲಿ ಹತ್ರ ಬರೋದು, ಅವನ ಪತ್ನಿ ವಿಂಧ್ಯಾವಳಿ ನೀರನ್ನು ಬಿಟ್ಟಿದ್ದು. ಶುಕ್ರಾಚಾರ್ಯ ಹೇಳಿದ ಮಾತು ಎಷ್ಟ್ ಚೆನ್ನಾಗಿದ್ದು ಗೊತ್ತಾ ಇವತ್ತಿನ ದಿನದಲ್ಲಿ. ಏನಾಚೋಣ ತೆರಿಮಾವ, ಪ್ರಾಣ ಹೋಗೋ ಸಮಯದಲ್ಲಿ ಸ್ತ್ರೀಯೊಡನೆ ರಮಿಸಬೇಕಾದ್ರೆ, ಅವಳ ಜೊತೆ ಸಂಘ ಬಿಡ್ಬೇಕಾದ್ರೆ ನಿನಗೆ ಚಂದ್ರಹಾರ, ಡೈಮಂಡ್ ನೆಕ್ಲೆಸ್ ಸೆಟ್ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಇವನ್ ಕೆಲಸ ಇದ್ ಮಾಡ್ಕೊಂಬರ್ರಿ, ಸುಳ್ಳು ಹೇಳ್ಬೋದು ಅಂತ ಹೇಳಿದ ಮಾತು ಶುಕ್ರಾಚಾರ್ಯ. ಇದನ್ನ ಇಟ್ಕೊಂಡು ಪ್ರಯಾಣ ಕಾಲೆ ರತಿ ಸಂಪ್ರಯೋಗೆ, ಸುಳ್ಳು ಹೇಳಿದ್ರೆ ಪರವಾಗಿಲ್ಲ, 1000 ಸುಳ್ಳು ಹೇಳಿ ಮದುವೆ ಮಾಡು. ಈ ಮಾತುಗಳೆಲ್ಲ ಹೆಂಗ್ ಬಂದಿದ್ದು ಅಂದ್ರೆ ಶುಕ್ರಾಚಾರ್ಯ ಹೇಳಿದ ಮಾತದು. ಬಲಿ ಹೇಳ್ತಾನೆ, ಇಲ್ಲ ನಾನು ಪ್ರಹ್ಲಾದನ ಮೊಮ್ಮಗ, ಐ ಸ್ಟಿಕ್ ಆನ್ ಟು ಮೈ ಡಿಸಿಷನ್. ಮೊದ್ಲು ಸಂಕಲ್ಪ ತಗೊಂಡಿದ್ದು ಯಾರು ಏನ್ ಕೇಳಿದ್ರು ಕೊಡ್ತೀನಿ. ಬಂದವನು ವಿಷ್ಣು ಆದ್ರೆ ಯಾರು, ಯಾರಾದ್ರೆ ಸಂತೋಷವಾಗಿ ಕೊಡ್ತೀನಿ ಎಂದು. ಅವನು ಬಲಿ ಹೆಂಡತಿ ವಿಂಧ್ಯಾವಳಿ, ಇವನು ಹೇಳ್ತಾನೆ ನಿನ್ನ ಐಶ್ವರ್ಯ ಹಾಳಾಗ್ಲಿ, ನಾನು ಹೇಳಿದ ಮಾತು ನೀ ಕೇಳಲಿಲ್ಲ. ಶುಕ್ರಾಚಾರ್ಯನ ಶಪಿಸ್ತಾನೆ. ಇವನ್ದೇನ್ ಅವನು ಹೇಳ್ತಾನೆ, ಇಲ್ಲ ಗುರುಗಳೇ ನೀವ್ ಹೇಳಿದ್ರಿ ರಾಕ್ಷಸರು ಅದ್ರ ಮೇಲೆ ಅವ್ರು ಮಾಡ್ತಾರೆ ಅಂತ, ದೇವರಿಗೆ ಉಪಕಾರ ಮಾಡೋದಕ್ಕೆ ಬಂದಿದ್ದಾನೆ, ಅವನ್ ಸಾಮಾನ್ಯ ಅಲ್ಲ, ನಂಗೆ ಗೊತ್ತವನು. ಶುಕ್ರಾಚಾರ್ಯ ಏನು ಗೊತ್ತು ಅಂತ ಹೇಳಿದಾನೆ. ಅವನ ಅಡ್ವೈಸು 19ನೇ ಅಧ್ಯಾಯದಲ್ಲಿ ನೋಡು, ಇವನು ಕಶ್ಯಪಾದಿತಿಯರ ಮಗನಾಗಿ ಹುಟ್ಟಿದ್ದಾನೆ, ವಾಮನನಾಗಿ ಬಂದಿದ್ದಾನೆ. ಇವನು ಸಾಮಾನ್ಯದವನಲ್ಲ, ಸಾಕ್ಷಾತ್ ವಿಷ್ಣು. ಬಂದಿರೋದು ನಿನ್ನನ್ನ ಹಾಳು ಮಾಡ್ತಾನೆ. ಅಂದ್ರೆ ನಿನ್ನ ತ್ರೈಲೋಕಾಧಿಪತ್ಯ ಇದೆಯಲ್ಲ ಅದನ್ನ. ಅವನೇನ್ ಮಾಡಿದ್ದು, ಇವನ ಅಹಂಕಾರವನ್ನು ಮಾತ್ರ ನಿರಸನ ಮಾಡಿದ. ಒಂದು ರಕ್ತಪಾತ ಆಗ್ಲಿಲ್ಲ. ಅವನ ತಲೆ ಮೇಲೆ ಕಾಲಿಟ್ಟ, 2 ಇದರಲ್ಲಿ ಎಲ್ಲವನ್ನು ಅಳದು, ಇದೆಲ್ಲ ಅವನ ಮೊದಲೇ ಹೇಳ್ಬಿಡ್ತಾನೆ ಶುಕ್ರಾಚಾರ್ಯ. ನೋಡಿ ಅಷ್ಟೆಲ್ಲ ಬುದ್ಧಿ ಇದ್ರು ಏನ್ ಪ್ರಯೋಜನ. ಒಕ್ಕಣ್ ಶುಕ್ರಾಚಾರ್ಯ ಅವನ್ ಏನಾರು ಮಾಡ್ಲಿ, ಆ ದಾನ, ಅವಳು ನೀರ್ ಬಿಡ್ತಾ ಇದ್ದಾಳೆ ವಿಂಧ್ಯಾವಳಿ, ಅಲ್ಲಿ ಹೋಗಿ ಆ ನೀರ್ ಬಂದು ತಾನೆ ಇವನ್ ದಾನ ಸಫಲ ಆಗೋದು. ಅದಕ್ಕೆ ಅಲ್ಲಿ ಅಬ್ಜೆಕ್ಟ್ ಆಗಿದ್ದ, ಇವನ್ ಕೈನಲ್ಲಿ ಪವಿತ್ರ ಇತ್ತು, ಚುಚ್ಚದ ಏನೋ ತಡಿತಾ ಇದೆ ಅಂತ. ಒಂದು ದುಂಬಿಯಾಗಿ ಬಂದವನು ಒಂದ್ ಕಣ್ಣು ಕಳ್ಕೊಂಡ, ಒಕ್ಕಣ್ಣು ಶುಕ್ರಾಚಾರಿ ಅಂತ. ಆಮೇಲೆ ಬೆಳೆದ, ಎಲ್ಲ ಲೋಕಗಳನ್ನ ಆಳ್ದಿದ್ದು 2 ಹೆಜ್ಜೆನಲ್ಲಿ. ಏನು ಬಾಲಿಶವಾಗಿದೆಯಲ್ಲ ನಿನ್ನ ಪ್ರಾರ್ಥನೆ, ಒಟ್ಟು ನಿನ್ನ ತೇಜಸ್ಸು ಅಷ್ಟು ಚೆನ್ನಾಗಿದೆ. ಎಲ್ಲ ಹೇಳದ್ಮೇಲೆ ನನ್ನ ಹತ್ರ ನೀನ್ ಏನ್ ಕೇಳ್ತಾ ಇದ್ದೀಯ, ನಾನ್ ಯಾರು ಗೊತ್ತೇನೋ, 3 ಲೋಕದ ಅಧಿಪತಿ, 1 ಲೋಕ ಕೇಳು ಕೊಡ್ತೀನಿ. ಇವನ್ ಏನ್ ಹೇಳ್ತಾನೆ, ಬೇಡಪ್ಪ ನೀನ್ ಹೇಳಿದೆ ಅಂತ ಅಂದ್ಬಿಟ್ಟು ಇಂದ್ರಿಯ ನಿಗ್ರಹ ಇಲ್ದಿದ್ರೆ ಇಡೀ ಭೂಮಂಡಲವನ್ನೇ ಒಬ್ಬನು ಕೊಡ್ತೀನಿ ಅಂತ ಹೇಳು. ಚಂದ್ರಲೋಕನು ಕೊಟ್ಟಿದ್ದು ಚೆನ್ನಾಗಿತ್ತು, ನಾವು ವೀಕೆಂಡ್ಸ್ ಅಲ್ಲಿ ಅಲ್ಲಿ ಹೋಗ್ತಾ ಇದ್ವಿ ಅಂತಾರೆ. ಇದು ಇಂದ್ರಿಯ ನಿಗ್ರಹ ಇಲ್ಲದವನ ಸ್ಥಿತಿ. ಸೊ ನಾನು ಕೇಳಿದ್ದು ನನ್ನ ಕಾಲಿನಲ್ಲಿ 3 ಹೆಜ್ಜೆ, ನೀ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಐ ವಿಲ್ ನಾಟ್ ಇನ್ಕ್ರೀಸ್ ಆರ್ ಚೇಂಜ್ ಮೈ. ಇದು ಕೃಷ್ಣ ಭಗವಂತ ವಾಮನನಾಗಿ ಬಂದಾಗ ಇವನು ಹೇಳೋದು. ಆ ಸಮಯದಲ್ಲಿ ಹೇಳ್ತಾನೆ ಲೋಕದ ರೀತಿ ಹೇಗಿದೆ ಅಂತ, ವಾಮನನ ಬಾಯಿನಲ್ಲಿ ಬರೋದು. ನಾನ್ ಕೇಳಿದ್ದು 3 ಹೆಜ್ಜೆ ನನ್ನ ಕಾಲಿನಲ್ಲಿ, ಅದು ಕೊಡು ಅಂತ. ಇವನು ಯಾವಾಗ ನೀರು ಬಿಟ್ನೋ ಅವಾಗ ಬೆಳೆಯಕ್ ಶುರು ಮಾಡ್ದ. ಸೊ ಶುಕ್ರಾಚಾರ್ಯ ಹೇಳಿದ ಮಾತದು, ಕಡೆ ಶ್ಲೋಕ, ನಿನ್ನ ಐಶ್ವರ್ಯ ನಾಶವಾಗ್ಲಿ ಅಂತ ಹೇಳೋದ್ ಮೊದ್ಲು ಸುಳ್ಳು ಹೇಳಬಹುದು ಅಂತ ಹೇಳ್ತಾನೆ ಶುಕ್ರ ಹೇಳಿದ್ದು. ಅದನ್ನ ಆಚರಿಸಿನೇ ಈ ಸುಭಾಷಿತಕಾರ ಮಾಡಿದ್ದು. ಪ್ರಾಣ ಹೋಗೋ ಸಮಯದಲ್ಲಿ ಅಥವಾ ಯಾರನ್ನೋ ಬದುಕಿಸೋದಕ್ಕಾಗಿ. ಈಗ ಸಾಮಾನ್ಯ ಒಂದು ಕಥೆಗಳಿದ್ರಲ್ಲ, ಒಬ್ಬ ಜಿಂಕೆ ಓಡಿಸ್ಕೊಂಡ್ ಬರ್ತಾನೆ ಒಂದ್ ಆಶ್ರಮದಲ್ಲಿ, ಇವನ್ ಸತ್ಯವನ್ನೇ ಹೇಳ್ತೀನಿ ಕೂತಿದ್ದಾನೆ. ಜಿಂಕೆಯಲ್ಲಿ ಬಂದ್ಬಿಟ್ಟು ಇವನ ಇದ್ರ ಆಶ್ರಮದಲ್ಲಿ ಎಲ್ಲೋ ಮೂಜಿಸ್ಕೊಂಡಿದೆ. ಅವನು ಬಂದ, ಏನಯ್ಯ ಇಲ್ಲೊಂದು ಜಿಂಕೆ ಬಂತು ನೋಡಿದ್ಯಾ ಅಂತ. ನೋಡು ಅಲ್ಲಿದೆ ಅಂತಂದ್ರೆ ಅವ್ನ್ ಬಾಣ ಬಿಟ್ಟು ಸಾಯಿಸ್ತಾನೆ. ಸೊ ಇವನು ಏನ್ ನೋಡ್ಬೇಕು, ಸತ್ಯವನ್ನೇ ಹೇಳ್ಬೇಕು ಇವನು. ಏನ್ ಮಾಡ್ದ ಅವಾಗ, ಇಲ್ಲ ಸುಳ್ಳು ಹೇಳಿದ್ರೆ ಸತ್ಯ ಇವನು ಭ್ರಷ್ಟ ಆಗತ್ತೆ. ಅವನು ಸತ್ಯ ಹೇಳಿದ್ರಿಂದ ಒಂದು ಪ್ರಾಣ ಹೋಗುತ್ತೆ. ಇದೇ ವಿವೇಕ ಬೇಕಾಗಿದ್ದು. ಸತ್ಯವನ್ನ ಹೇಳ್ತೀನಿ ಅಂತಂದ್ರೆ ಇದ್ರಲ್ಲೇನೆ ಎಡವಿದ್ದು. ಭೀಷ್ಮ ನಾನು ಈ ಸಿಂಹಾಸನಕ್ಕೆ ಬದ್ಧನಾಗಿ ಇರ್ತೇನೆ ಎಂದ. ಅಲ್ಲಿ ಕೂತ್ಕೊಳ್ಳೋನು ಒಬ್ಬ ಸ್ಕೌಂಡ್ರಲ್ ಆದ್ರೆ ಅವನಿಗೂ ಸೇವೆ ಮಾಡ್ತೀನಿ ಅಂತಾನೆ. ಧರ್ಮದಲ್ಲಿ ಇದ್ದವನಿಗಾದ್ರೆ ಸರಿ ಮಾಡು, ನೀನು ಇಲ್ದಿದ್ರೆ ಅವನ್ ಹಿಡ್ಕೊಂಡು ಕಪಾಲಕ್ಕೆ ಹೊಡೆದು, ನೀನು ತಾತ ನಿನ್ನ ಸಮರ್ಥ ಯಾಕೆ ಮಾಡ್ಲಿಲ್ಲ, ಎಲ್ಲಿ ತಪ್ಪದ? ಮಹಾನ್ ಅವನು, ಸಾಮಾನ್ಯ ಅಲ್ಲ ಭೀಷ್ಮ. ಸ್ಮೃತಿ ಶ್ರುತಿಗಳು ಎಲ್ಲವನ್ನು ತಿಳಿದವನು. ಹಾಗಿದ್ದವನಿಗೂ ಕೂಡ ಈ ತರ ಯಾಕಾಯ್ತು? ಅಲ್ಲಿ ಹೇಳ್ತಾನೆ, ಈ ಕೆಟ್ಟ ಅನ್ನ ತಿಂದಿದ್ರಿಂದ, ದುರ್ಯೋಧನನ ಕೆಟ್ಟ ಅನ್ನ ತಿಂದಿದ್ರಿಂದ ಐ ಡಿಡ್ ನಾಟ್ ಹ್ಯಾಡ್ ದಿ ಕರೇಜ್ ಟು ಏನು ಗೋ ಅಗೇನ್ಸ್ಟ್ ದಿ ರೈಟಸ್ನೆಸ್. ಧರ್ಮಕ್ಕೆ ವಿರುದ್ಧವಾಗಿ ನಡೀತಾ ಇದ್ದ. ಆ ದ್ರೌಪದಿ ಕೇಳ್ತಾಳೆ, ನೀನು ಪಿತಾಮಹ, ಇವನು ಮಾಡಿದ್ ಸರಿನೋ ಇವಾಗ?
ಧರ್ಮಕ್ಕೆ ಇದಕ್ಕೆ ಸರಿಯಾಗಿದ್ಯಾ? ಮಾತಾಡೋಕ್ಕಾಗಲ್ವಾ? ತಲೆ ಬಗ್ಗಿಸ್ಕೊಂಡು ಕುತ್ಕೊಳ್ಳೋದೇನಿತ್ತು? ಅಧರ್ಮದ ಜೊತೆಗೆ ಸೇರಿದ್ರೆ ಆಮೇಲೆ ಎಲ್ಲ ದುಃಖಗಳು ಕ್ಲೇಶಗಳನ್ನ ಅನುಭವಿಸ್ಬೇಕು. ಎಲ್ರೂ ಅಷ್ಟೇ, ದ್ರೋಣ ಕೃಪ ಪ್ರತಿ ಒಬ್ರು ಕೂಡ ಕ್ಲೇಶಗಳನ್ನ ಅನುಭವಿಸಿದ್ದು. ಏನ್ ಅವರೆಲ್ಲ ಹೇಳುದು, ಅಯ್ಯೋ ವಿ ಮಸ್ಟ್ ಬಿ ಲಾಯಲ್ ಟು ಅವರ್ ಇದು, ಅವನಲ್ಲಿ ನಾವು ಊಳಿಗಕ್ಕಿದ್ವಿ, ಅವನಿಂದ ನನಗೆ ಇವನ್ ದ್ರೋಣನಿಗೆ ದಾರಿದ್ರ್ಯ, ಸೊ ಅದಕ್ಕೆ ಅವನಿಗೆ ಕೊಟ್ಟ, ಅಶ್ವತ್ಥ ಅವನಿಗೆ ಅಕ್ಕಿ ಹಿಟ್ಟನ್ನು ಕರೆದು ಕೊಟ್ಟಿದ್ದು ಹಾಲು ಅಂತ ಅಂದ್ಬಿಟ್ಟು ಅಂತ, ಅದಕ್ಕಾಗ ಅವನ್ ಕೊಟ್ಟ. ಸರಿ, ಅದಕ್ಕಿರ್ಲಿ. ಆದ್ರೆ ಏನು ನಿನ್ ಜೀವನಾನೇ ಪೂರ್ಣವಾಗಿ ಒತ್ತೆ ಇಡೋದೆ. ಕರ್ಣನಿಗೂ ಅಷ್ಟೇ, ಅವನು ಸರಿಯಾದ ಮಿತ್ರನಾದ್ನೆ, ಈಸ್ ನಾಟ್ ಎ ಟ್ರೂ ಫ್ರೆಂಡ್. ಒಂದೊಂದೇ ಪಾತ್ರಗಳು ಇವುಗಳನ್ನು ವಿವೇಚನೆ ಮಾಡಿದ್ರೆ ಧರ್ಮದ ಓರೆಗೆ ಹಾಕಬೇಕು. ಇದಕ್ಕೇನೆ ಕಠೋಪನಿಷತ್ ಹೇಳು, ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ. ಎರಡು ಕಡೆ ಅಲಗಿರುವ ಕತ್ತಿ ಮೇಲೆ ನಡೆದಂತೆ ಧರ್ಮದ ಬಗ್ಗೆ ಮಾತಾಡೋದಂತೆ. ಯಾವುದು ಧರ್ಮ? ಪಂಡಿತರೇ ಶಾಸ್ತ್ರಿಗಳೇ, ಮಿಥ್ಯೆಯಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ನೀವು ಕಂಡಿಹಿರ ಮನುಜನ ಹೃದಯಾಂತರಾಳಗಳ ದಂಡ ಅದನುಳಿದ ನುಡಿ ಅಂತಾರ ಅವರು. ಸೊ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಪರಿಸರ ಸಂದರ್ಭ ಏನು ಹಾಗಂತ ಅಂದ್ಬಿಟ್ಟು ಕಾಂಪ್ರಮೈಸ್ ಎಲ್ಲದನ್ನ ಮಾಡ್ಕೊಂಡು ಹೋಗೋದಾ? ಎಲ್ಲಿ ತನಕ ಅದು ಕಾಂಪ್ರಮೈಸು? ಇದೆ, ಬಹಳ ಬಹಳ ಎಚ್ಚರಿಕೆಯಿಂದ ನೋಡ್ಬೇಕಾದ ಎಲ್ಲವನ್ನೂ ಕೂಡ. ಪ್ರತಿದಿನ ಪ್ರತಿ ಏಕಾದಶಿಯಲ್ಲೂ ಒಂದು ಪಕ್ಷದಲ್ಲಿ ಒಂದು ದಿನ, ಶನಿವಾರ ಒಂದು ದಿನ, ಇವ್ರು ಇನ್ನೊಂದು ಸೇರಿಸಿದ್ರು. ಈಗ ಏಕಾದಶಿ ಒಂದು ಆದ್ರೆ ಸಾಕು 15 ದಿವಸಕ್ಕೆ, ಆದ್ರೂ ಮಾಡಿದ್ರು ಒಳ್ಳೇದು. ಏಕಾದಶಿ ಅಂತ ನಿರ್ಜಲ ಬೇಡ, ಒಂದು ದಿವಸ ಆಹಾರ ಕಡಿಮೆ ಮಾಡಿ, 50% ಯು ಟೇಕ್. ಶರೀರಕ್ಕೆ ಅದು ಒಳ್ಳೇದು. ಅದನ್ನ ಭಗವದ್ ಅರ್ಪಿತವಾಗಿ ಮಾಡಿ. ಇಲ್ಲ ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಗೆ, ಮಂಗಳವಾರ ಸುಬ್ರಹ್ಮಣ್ಯನ್ಗೆ, ಇನ್ಯಾವತ್ತು ಇನ್ನೊಂದು, ಶುಕ್ರವಾರ ಲಕ್ಷ್ಮಿಗೆ, ಶನಿವಾರ ಇವನಿಗೆ ರಾಮನಿಗೋ ಇಲ್ಲ ಶನಿಗೋ. ಇಲ್ಲಿ ಸ್ಮೃತಿಗಳಲ್ಲಿ ಹೇಳೋದು 15 ದಿವಸಕ್ಕೆ ಒಂದು ದಿವಸ ಏಕಾದಶಿ. ಅದು ಕೂಡ ನಿರ್ಜಲ ಅಲ್ಲ, ಏನು ಬರೀ ನೀರು ಕುಡಿದು ಬಿಟ್ಟು ದೇವ್ರ ತೀರ್ಥ ಒಂದ್ ತಗೊಂಡ್ ಮಾಡ್ತೀನಿ, ಅದು ಅತಿರೇಕಗಳೆಲ್ಲ. ಅದನ್ನ ನೋಡಿದ್ವಿ ಹಿಂದೆನೇನೆ ಹೇಗಿದೆ ಅಂತ ಅನ್ನೋದನ್ನ ಚರ್ಚೆ ಬಂತು, ಹಿಂದಿನ 6ನೇ ಅಧ್ಯಾಯದಲ್ಲಿ ಬಂತು, ಏಕಾದಶಿ ಹೇಗೆ ಆಚರಣೆ ಮಾಡೋದು ಅಂತ. ನಾನು ತಪ್ಪು ತಿಳಿದಿದ್ದೆ. ಏಕಾದಶಿ ಅಂದ್ರೆ ಅನ್ನವನ್ನ ತಿನ್ನೋದು ಬೇಡ, ಬ್ರಹ್ಮಹತ್ಯಾ ದೋಷ ಬರುತ್ತೆ ಅಂತ. ಹಾಗಂತ ಪೂರ್ಣವಾಗಿ ಏನೂ ಇಲ್ಲದೆ ಮಾಡೋದು. ಒಂದ್ ಪ್ರಯತ್ನ ಮಾಡಿದ್ದು ನಾನು, ಹೇಳಿದ್ನೆ ನಮ್ಗೆ, ಬರೀ 6 ಲೋಟ ನೀರು ಒಂದ್ ದಿವಸ ಫುಲ್ಲು. ತುಂಬಾ ಸುಸ್ತಾಗ್ಬಿಟ್ಟೆ, ಏನು ಹೇಳೋಕೆ ಆಗೋಲ್ಲ, ಈ ರೀತಿ ಮಾಡ್ಕೊಳ್ಳೋದಲ್ಲ. ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಸ್ಥಿರೈಹಿ ಅಂಗೈ ತುಷ್ಟುವಾಗುಂಸಃ. ಅಷ್ಟಕ್ಕೆ ಪ್ರಮಾಣ ಏನ್ ಬೇಕೋ ಅಷ್ಟು ಮಾತ್ರ ಸ್ವೀಕಾರ ಮಾಡ್ಬೇಕು. ಸೊ ಏಕಾದಶಿ ಕಾನ್ಸೆಪ್ಟು ಏನನ್ನು ತಿನ್ನೋದು ಅಲ್ಲ, ಇದು ಮಧ್ವರು ಮಾಡಿರೋ ಕೆಲಸ. ಅಂಬರೀಷ್ ಕಥೆನಲ್ಲಿ ಹೇಳ್ತಾ ಅದನ್ನು ಉಗ್ಗಡಿಸಿ ಹಸುಗಳು ಹಾಲನ್ನೇ ಕೊಡ್ತಿರ್ಲಿಲ್ಲ, ತಾಯಿಯರು ಮಕ್ಕಳಿಗೆ ಹಾಲು ಕುಡಿಸ್ತಾ ಇರ್ಲಿಲ್ಲ ಏಕಾದಶಿ ದಿವಸ. ಆಮೇಲೆ ಆ ದೂರ್ವಾಸ ಬಂದ, ಆ ಕಥೆ ಏನು ದೊಡ್ಡದಾಗಿ ಹೇಳ್ಬಿಟ್ಟು, ಬೆಳಗ್ಗೆ ಮಾರನೇ ದಿವಸ 6 ಗಂಟೆ ಒಳಗೆ ನೀವು ಪಾಲನೆ ಮಾಡಿಬಿಡದೆ ಇದ್ರೆ ಏಕಾದಶಿ ಪುಣ್ಯ ಹೋಗ್ಬಿಡುತ್ತೆ ನಿಮಗೆ. ಎಲ್ಲ ಅರ್ಥಹೀನ. ಇವೆಲ್ಲ ಅರ್ಥವಾದಗಳು ಅಂತ, ಎಕ್ಸಾಗರೇಷನ್, ಉಗ್ಗಡಿಸಿಡೋದು. ಮೂಲತಃ ಏನು ಅದನ್ನು ತಿಳಿಬೇಕಾದದ್ದು. ಶರೀರ ಸರಿಯಾಗಿರ್ಬೇಕು. ನಿಮ್ BP ವೇರಿಯೇಷನ್ ಇಲ್ಲ, ತುಂಬಾ ಸುಸ್ತು, ಹೇಳೋಕೆ ಆಗೋಲ್ಲ, ಆ ರೀತಿ ಅದೆಂತ ಏಕಾದಶಿ ಅದು? ಏನು ಮಾಡೋದು ಬೇಡ ಅವತ್ತು, ತಮೋಗುಣ ಜಾಸ್ತಿ ಆಗತ್ತೆ. ನಿಮ್ಮ ನಿತ್ಯ ವಿಧಿಗಳ ಜೊತೆಗೆ ನೀವೇನು ಭಗವಂತನ ಧ್ಯಾನ ಮಾಡ್ತಿದ್ರೋ ಅದಕ್ಕೆ ಡಬಲ್ ಜಾಸ್ತಿ ಆಗ್ಬೇಕು ಅವತ್ತು. ಉಪವಾಸ, ಭಗವಂತನ ಹತ್ರ ವಾಸ ಮಾಡಿ. ಇವತ್ತಿನ ಈ ವಾಮನ ಜಯಂತಿ, ಶ್ರವಣ ದ್ವಾದಶಿ, ಇದು 2ನೇ ಇದು ವರ್ಷದಲ್ಲಿ ಬರುವಂತಹದ್ದು. ಇವತ್ತು ಉಪವಾಸ, ನಿಜವಾದ ಅರ್ಥದಲ್ಲಿ ಉಪವಾಸ. ಇವತ್ತು ಬೆಳಗ್ಗೆ ವಾಮನ ಜಯಂತಿಗೆ ಭಗವಂತನ ಚಿಂತನೆ ಮಾಡಿದ್ವಿ, ಅವನ ಜೊತೆನಲ್ಲಿದ್ವಿ, ಅವನ ಸಂಶ್ಲೇಷ. ಈಗ ಈ ಚಿಂತನೆ, ಇದು ದಿಸ್ ಈಸ್ ರಿಯಲ್ ಉಪವಾಸ ಅಂದ್ರೆ. ಈ ಕಾನ್ಸೆಪ್ಟ್ ಇರ್ಬೇಕು. ಆಹಾರದ ಕಡೆಗೆ ಗಮನ ಕಡಿಮೆ ಆಗ್ಲಿ. ಅಯ್ಯೋ ಬೆಳಗ್ಗೆ ತಿಂದಿದ್ದು ಆಗೋಲ್ಲ, ಮಧ್ಯಾಹ್ನಕ್ಕೆ ಬೇರೆ ಮಾಡಿ, ಸಾಯಂಕಾಲಕ್ಕೆ ಇನ್ನೊಂದು ಮಾಡಿ. ಮಾಮೂಲು ಅಂತೆ ಅನ್ನ ಸಾರು ಮಾಡಿದ್ರೆ ಮುಗಿದೋಗುತ್ತೆ. ಈ ಉಪವಾಸ, ಈ ಏಕಾದಶಿ ಉದೆತ್ತದೆಯೇ ತಿರ್ಪಿಯುವ. ಏನ್ ನಾಲ್ಗೆ ಚಟ? ಬೆಳಗಿಂದೇನೆ ಒಂದ್ ಮಧ್ಯಾಹ್ನ ಸಾಯಂಕಾಲ ತಿನ್ನೋದಾದ್ರೆ ಅದ್ ತಿಂದ್ರೆ ಏನಾಗತ್ತೆ? ಈ ಹುಚ್ಚುತನಗಳೆಲ್ಲ ಹೋಗ್ಬೇಕು.
ಅದಕ್ಕೇನೆ ಅದೇನೋ ಒಂದು ತಮಾಷೆ ಹಾಡು ಯಾರೋ ವಿಡಂಬನೆ ಸುಬ್ಬಮ್ಮನ ಉಪವಾಸ ಅಂತ. ಇಡ್ಲಿ ಇದ್ರದ್ದು ಸಾಯಂಕಾಲಕ್ಕೆ ಅದು ಇದು, ಆಮೇಲೆ ಇದು ಹೆಸರು ಬೇಳೆ ಪಾಯಸ, ಪೈತು ಪರುಪದೆ ಅಪ್ರ ಏನಾರು ಬಾಯಾಡ್ಸೋಕೆ ಏನಾರು ಹುಚ್ಚುತನಗಳೆಲ್ಲ ಎಲ್ಲವೂ ಕಡೆಗೆ ನಮ್ಮ ನಾಲಿಗೆ ಚಟ. ವಾರಕ್ಕೆ 15 ದಿವಸಕ್ಕೆ ಒಂದ್ಸಲಿ ನಮಗೆ ಚೇಂಜ್ ಆಫ್ ಫುಡ್. ಮಾಮೂಲು ಅನ್ನ ಸಾರು ತಿನ್ನೋದಕ್ ಬದಲು ಇದು ಏನೇನೋ ವೈವಿಧ್ಯತೆ ಮಾಡ್ಕೊಂಡು ತಿನ್ನೋಣ. ಅಲ್ಲಿಗೆ ಪೂರ್ಣವಾಗಿ ಇದೇನಾಗತ್ತೆ, ಉಪವಾಸ ಆಗತ್ತೆ. ಈ ರೀತಿ ಹೀಗೆ ಉಪವಾಸ ಮಾಡಿದ್ರೆ ಉಪ್ಸನವಾಗುವುದಿಲ್ಲ ಎಂದು ಸೂಚಿಸುವುದಕ್ಕಾಗಿ ಆಹಾರಾಹ ಎಂಬ ಪ್ರಯೋಗ. ಭಗವಂತನ ಯಾವಾಗ್ಲೂ ಒಂದ್ಸಲಿ ನೆನೆಸ್ಕೊಳ್ಳೋದಲ್ಲ, 24x7 ಆಹಾರಾಹ ಅನುಷ್ಠೀಯಮಾನ. ಆಹಾಹ ಅಂದ್ರೆ ಬೆಳಗ್ಗೆ, ರಾತ್ರ ಅಹೋರಾತ್ರ, ಆಹಾಹ ಆಹಾಹ ಆಹಾರಾಹ ಸಂಧಿಯಾದಾಗ ಅಂದ್ರೆ ಸದಾ ಯಾವಾಗಲೂ ಅನ್ನೋ ಪ್ರಯೋಗ. ಮಾಮನುಸ್ಮರ, ನನ್ನನ್ನು ಕುರಿತು ಉಪಾಸನೆ ಮಾಡು. ಮತ್ತು ಆಹಾರಾಹ ಅನುಸ್ಮೃತಿಕರಂ, ಅಂತಹ ಪ್ರತಿದಿನವೂ ಅಭ್ಯಾಸ ರೀತಿಯಲ್ಲಿ ಮಾಡುವ ಉಪಾಸನೆಗೆ ಅನುಗ್ರಾಹಕವಾದಂತಹ ವರ್ಣ ಆಶ್ರಮ ಅನುಬಂಧಿ, ವರ್ಣಾಶ್ರಮಗಳಿಗೆ ಸಂಬಂಧಪಟ್ಟಂತಹ ಶ್ರುತಿ ಸ್ಮೃತಿ ಚೋದಿತಂ, ಶ್ರುತಿ ಸ್ಮೃತಿಗಳಲ್ಲಿ ಆಜ್ಞಾ ಕೈಂಕರ್ಯಗಳಾಗಿ ವಿಧಿಸಲ್ಪಟ್ಟಂತಹ ಕ್ಷತ್ರಿಯನಾದ ನಿನಗೆ ನಿತ್ಯ ನೈಮಿತ್ತಿಕ ರೂಪವಾದ ಯುದ್ಧಾಧಿಕಂ, ಯುದ್ಧವೇ ಮೊದಲಾದವುಗಳನ್ನುಳ್ಳ ಕರ್ಮವನ್ನು ಸಹ ಕುರು ಮಾಡು. ಎಲ್ಲವೂ ಭಗವದರ್ಪಿತವಾಗಿ ಧರ್ಮಕ್ಕಾಗಿ. ಕ್ಷತ್ರಿಯನಿಗೆ ಯುದ್ಧ ಧರ್ಮ ಅಂತ ಯಾರ್ಯಾರನ್ನೂ ಕೊಲ್ಲೋದಲ್ಲ, ಧರ್ಮಕ್ಕೆ ಅನುಗುಣವಾಗಿರೋದು. ಅದನ್ನ ಅತಿಕ್ರಮಿಸಿ ಬಂದವರನ್ನ ಇವರು ನಿಗ್ರಹಿಸೋದು. ಈಗ ರಾಜನಾದವನು ಶಿಕ್ಷೆಯನ್ನು ಕೊಡೋದು ಅಷ್ಟೇ, ಕೊಡದೇ ಇದ್ರೆ ರಾಜನಿಗೆ ಆ ದೋಷ. ಭಗವಂತ ಎಲ್ಲ ಕರ್ಮಾಧ್ಯಕ್ಷನಾಗಿದ್ದಾಗ ಅವರವರ ಕರ್ಮಕ್ಕೆ ಸರಿಯಾದ ಫಲ ಕೊಡದೇ ಇದ್ರೆ he will also be a defaulter. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ. ಕೃಷ್ಣ ಯಾವ ಕರ್ಮ ಮಾಡಿದ್ದ? ಅರ್ಜುನನ ಸಾರಥಿಯಾಗಿ ಅವನ ಕುದುರೆ ಮಾಲಿಶ್ ಮಾಡಿ, ರಥ ಎಲ್ಲ ಕ್ಲೀನ್ ಮಾಡಿ ನನ್ನನ್ನು ಅನುಸರಿಸೋರಿದ್ದಾರೆ, ಹಾಗೆ ನಿಮ್ಮನ್ನು ಅನುಸರಿಸೋರಿದ್ದಾರೆ. ಅದರಿಂದ ನೀವು ಧರ್ಮವನ್ನು ಬಿಡಬೇಡಿ. ರಂಗಪ್ರಿ ಸ್ವಾಮೀಜಿ ರೊಮನನ್ನ சொல்றாங்க, ಲೋಕ ಸಂಗ್ರಹಕ್ಕಾಗಿ ಎಲ್ಲರೂ ನಡೆಸ್ಬೇಕು. ಈಗ ಒಂದ್ ವೇಳೆ ಭಗವಂತನ್ನೇ ನೀವು ನೋಡಿದ್ದೀರಿ, ಸಾಧ್ಯ ಇಲ್ಲ ಅಂತಲ್ಲ, ರಿಯಲೈಸೇಷನ್, ಗಾಡ್ ರಿಯಲೈಸೇಷನ್ ಆಗಿದೆ, ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ನನ್ನ ಕಂಡ, ಭಗವಂತನೇ ನೋಡಿದ್ಮಾಯ್ತು. ಏನ್ ಮಾಡ್ಬೇಕಾಗಿದೆ? ಏನ್ ಮಾಡ್ಬೇಕು ಅಂದ್ರೆ ನಿನ್ ವರ್ಣಾಶ್ರಮ ಧರ್ಮ ನಿನ್ ಕಡೆ ಉಸಿರು ತನಕ ಬಿಡೋಂಗಿಲ್ಲ. ಬಿಟ್ರೆ ಇವರೇ ಭ್ರಷ್ಟ, ನೀನು ಡಿಫಾಲ್ಟರ್. ಏನು ವಿಹಿತವಾಗಿದೆಯೋ ಅವುಗಳನ್ನ ನಡೆಸಲೇಬೇಕು, ಶರೀರ ಇರೋ ತನಕ, ಶರೀರದ ಧರ್ಮ. ಈಗ ನೆನ್ನೆ ದಿವ್ಸ ಇವ್ರು ಕೇಳ್ಬೇಕಾದ್ರೆ ಹೇಳಿದ್ರಲ್ಲ, ಏನು ಶ್ರಾದ್ದ ಇವುಗಳನ್ನ ನಡೆಸ್ಬೇಕಾ, ಅಂತ್ಯಕ್ರಿಯೆಗಳನ್ನ ನಡೆಸ್ಬೇಕಾ, ಎಲ್ಲವೂ ನಡೆಸ್ಬೇಕು. ಯಾಕೆಂದ್ರೆ ಸ್ಮೃತಿಗಳಲ್ಲಿ ಹೇಳಿದೆ. ಅದು ಅವರು ಯಾರು ಹೋದ್ರೋ ಅವರೊಬ್ಬರಿಗೆ ತಲುಪೋದಲ್ಲ, ಗಣಗಳಿದ್ದಾರೆ, ಪಿತೃಗಣಗಳಿದ್ದಾರೆ, ಅದಕ್ಕಾಗಿ ನಡೆಸುವಂತಹದ್ದು ಅವ್ರದ್ದು ದೈಹಿಕ ಸಂಸ್ಕಾರಗಳು ಇದೆಲ್ಲ ನಡಿಬೇಕು. ಅಂತಕಾಲೇಚ ಮಾಮೇವ ಸ್ಮರನ್, ಪ್ರಾಣ ವಿಯೋಗ ಕಾಲದಲ್ಲೂ ನನ್ನ ಅನುಗ್ರಹದ ಮೂಲಕ ನೋಡಿ, ಇಲ್ಲಿ ಅವನ ಕೃಪೆ ಇದ್ರೇನೆ ಆ ನೆನಪು ಉಂಟಾಗೋದು. ನನ್ನ ಅನುಗ್ರಹದ ಮೂಲಕ ನನ್ನನ್ನೇ ಸ್ಮರಿಸುವನಾಗಿ, ಇದು ಮೂಲದಲ್ಲಿ ಇಲ್ಲದೆ ಇದ್ರೂ ಕೂಡ ಅರ್ಥವಾಗಿ ತೋರಿ ಬರೋದ್ರಿಂದ ಹಾಗೆ ಪ್ರಕರಣಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿರೋದು ರಾಮಾನುಜರು. ಯಥ ಅಭಿಲಷಿತ ಪ್ರಕಾರ, ಇನ್ನ ಅಭಿಲಾಷೆಗೆ ಅನುಸಾರವಾಗಿ, ಇದರಿಂದ ಅರ್ಜುನನಿಗೆ ಅಭಿಲಷಿತವಾದದ್ದು ಏನು? ಪರಮಾತ್ಮ ಸಾಯುಜ್ಯವೇ ಎಂಬುದು ವ್ಯಕ್ತ. ಮಾಂ ಪ್ರಾಪ್ಸ್ಯಸಿ, ನನ್ನನ್ನು ಹೊಂದುತ್ತೀಯ. ಮಾಮೇವ ಸ್ಮರನ್ ಎಂದು ಅವಧಾರಣ ಇರೋದ್ರಿಂದ, ಮಾಂ ಪ್ರಾಪ್ಸ್ಯಸಿ ಎಂದು ಮುಂದೆ ಇರೋದ್ರಿಂದ ಅಭಿಲಷಿತವದ್ ಪರಬ್ರಹ್ಮ ಪ್ರಾಪ್ತಿ ಎಂಬುದು ಸ್ಪಷ್ಟವಾಗಿ ಆಗ್ತೋರುತ್ತೆ. ನ ಅತ್ರ ಸಂಶಯ, ಈ ಸಂದರ್ಭದಲ್ಲಿ ಸಂಶಯ ಇಲ್ಲ. ಈ ಶ್ಲೋಕದಲ್ಲಿ ಸರ್ವೇಶು ಕಾಲೇಶು ಅಂತ ಹೇಳಿರೋದ್ರಿಂದ ಸಖಲ್ವೇವಂ ವರ್ತಮಾನಂ ಯಾವದಾಯುಷಂ, ಸಖಲು ಏವಂ ವರ್ತಯನ್ ಯಾವದಾಯುಷಂ ಬ್ರಹ್ಮಲೋಕಂ ಅಭಿಸಂಪದ್ಯತೆ ನ ಚ ಪುನರಾವರ್ತತೆ ನ ಚ ಪುನರಾವರ್ತತೆ ಇತಿ. ಇದು ಚಾಂದೋಗ್ಯ ಉಪನಿಷತ್ತಿನ ಮಾತು. 8:15, 8ನೇ ಅಧ್ಯಾಯ, ಚಾಪ್ಟರ್, ಅದರ 15ನೇ ಶ್ಲೋಕ ಚಾಂದೋಗ್ಯ ಉಪನಿಷತ್ನಲ್ಲಿ. 1. 2ನೇದು ಶ್ರುತಿ.
ಪ್ರಾಯಣಾಂತಮೋಂಕಾರ ಅಭಿಧ್ಯಾಯೀತ ಎಂದು ಪ್ರಶ್ನೋಪನಿಷತ್ತು ಸ್ಮೃತಿಯು ಕೂಡ ಇಲ್ಲಿ ಸ್ಮರಿಸಲ್ಪಟ್ಟಿದ್ದು. ಮೊದಲಿನ ವಾಕ್ಯದ ಅಭಿಪ್ರಾಯ ಏನು ಅಂದ್ರೆ ಸಕಲು ಏವ, ಯಾವನು ಹೀಗೆ ಪರಮಾತ್ಮ ಉಪಾಸನೆ ಮಾಡ್ತಾ ಯಾವ ಜೀವವು ಇರ್ತಾನೋ ಅವನು ಪರಬ್ರಹ್ಮ ಸಾಹಿತ್ಯವನ್ನೇ ಹೊಂದುತ್ತಾನೆ, ಅಥವಾ ಪರಬ್ರಹ್ಮ ಲೋಕವನ್ನೇ ಹೊಂದುತ್ತಾನೆ. ಅವನು ಶರೀರ ಗ್ರಹಣಕ್ಕಾಗಿ ಪುನಃ ಬರುವುದಿಲ್ಲ, ಅವನಿಗೆ ಪುನರ್ಜನ್ಮ ಇಲ್ಲ. ನೈತಿ ಮಾಮೇತಿ ಯೋರ್ಜುನ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ ಅಂತಂದು ಅಲ್ಲೇ ಭಗವಂತ 4ನೇ ಅಧ್ಯಾಯದಲ್ಲಿ ಬರೆದಿದ್ದಾವ. ಅವನಿಗೆ ಪುನರ್ಜನ್ಮ ಇಲ್ಲ. ಯಾರು ನನ್ನ ಜನ್ಮ, ನಾನು ನಡೆಸಿದ ಆಶ್ಚರ್ಯ ಚೇಷ್ಟಿತಗಳು, ಇದನ್ನ ತತ್ವ, ಅದಕ್ಕೇನು ಹಿಂದಿನ ಅರ್ಥ, ಗೂಢಾರ್ಥ ಏನೋ ನಿಜವಾದ ಇದು, ಅದನ್ನು ಸರಿಯಾಗಿ ತಿಳಿದವನಾದ್ರೆ ಅವನಿಗೆ ಪುನರ್ಜನ್ಮ ಇಲ್ಲ. ನೈತಿ, ಮತ್ತೆ ಈ ಜನ್ಮಕ್ಕೆ ಬರೋದಿಲ್ಲ, ಹುಟ್ಟು ಸಾವಿನ ಇದಕ್ ಬರೋಲ್ಲ ಅನ್ನವನು. ಅರ್ಚಿರಾದಿ ಮಾರ್ಗದ ಮೂಲಕ ಪರಬ್ರಹ್ಮನನ್ನೇ ಹೊಂದುತ್ತಾನೆ ಅಂತ ಮುಂದೆ ಹೇಳಲ್ಪಡುತ್ತೆ. 2ನೇ ವಾಕ್ಯದ ಅರ್ಥ ಇಲ್ಲಿ ಪ್ರಾಯಣಾಂತಮೋಂಕಾರಂ ಅಭಿಧ್ಯಾಯೀತ. ಅದು ಶೈಬ್ಯ ಎಂಬುವರು ತಮ್ಮ ಗುರುಗಳಾದ ಪಿಪ್ಪಲಾದರು ಎಂಬುವರನ್ನ ಓಂಕಾರವನ್ನ ಯಾವ ಜೀವವು ಉಚ್ಚರಿಸುತ್ತಾ ಪರಮಾತ್ಮನನ್ನು ಧ್ಯಾನಿಸ್ತಾ ಇದ್ರೆ ಆತನು ಯಾವ ಲೋಕವನ್ನ ಆ ಓಂಕಾರ ಉಚ್ಚಾರಣೆಯಿಂದ ಜಯಿಸ್ತಾನೆ ಅಂತ. ಪಿಪ್ಪಲಾದ ಶೈಬ್ಯ ಇವರಿಬ್ಬರ ಸಂವಾದ. ಅದಕ್ಕೆ ಪಿಪ್ಪಲಾದರ ಉತ್ತರ, ಯಾವಾಗ ಆ ಪರಬ್ರಹ್ಮ ವಾಚಕವಾದ ಏಕಮಾತ್ರದಿಂದ ಹ್ರಸ್ವವಾಗಿ ಋಗ್ಮಂತ್ರವಾದ ಓಂಕಾರ ಉಚ್ಚಾರಣೆಯನ್ನು ಮಾಡ್ತಾ, ಇದು ಋಗ್ಮಂತ್ರ ಒಂದು ಅಂತ ಇಲ್ಲ ಹಾಕಿದ್ರು, ಎಲ್ಲದರಲ್ಲೂ ಇದೆ. ನಾರಾಯಣ ಉಪನಿಷತ್ತು ಅಥರ್ವ ಶಿರಸ್ಸು. ಪ್ರತ್ಯಗಾನಂದಂ ಬ್ರಹ್ಮ ಪುರುಷಂ ಪ್ರಣವ ಸ್ವರೂಪಂ ಅಕಾರ ಉಕಾರ ಮಕಾರ ಇತಿ. ಅದಕ್ಕೆ ಪ್ರತಿ ಒಂದರಲ್ಲೂ ಓಂಕಾರ ಇರಬೇಕು. ನೀವು ನಾಮಾವಳಿಯಲ್ಲಿ ಅರ್ಚನೆ ಮಾಡೋದಾದ್ರೆ ಓಂ, ಸ್ತ್ರೀಯರಿಗೆ ಅದನ್ನ ಓಂಕಾರ ಮಾಡಿದ್ರು ಸಂಪ್ರದಾಯದಲ್ಲಿ. ಆ ಹೇಳಿದ್ರೆ ಓಂಕಾರದ ಫಲವೇ ಉಂಟು. ಯಾಕೆಂದ್ರೆ ಓಂಕಾರ ವೇದವನ್ನು ಅವ್ರು ಹೇಳೋ ಹಾಗಿಲ್ಲ ಅಂತ ಇರೋದು. ಎಲ್ಲವೂ ಕೂಡ ಇದೇನೆ ಶಿಷ್ಟಾಚಾರ ಅನ್ನೋದು, ಸಂಪ್ರದಾಯ ಅನ್ನೋದನ್ನ ಸರಿಯಾಗಿ ತಿಳಿದು ಯಾವ ಉದ್ದೇಶದಿಂದ ಹೇಳಿದ್ರು ಅಂತ ತಿಳಿದ ಆಚರಣೆ ಮಾಡ್ಬೇಕಾದ್ರೆ ಓಂಕಾರ ಉಚ್ಚಾರಣೆಯನ್ನು ಮಾಡುತ್ತಾ ಉಪಾಸನೆಯನ್ನ ಮರಣಾಂತವಾಗಿ ಮಾಡ್ತಾನೋ, ಕಡೆ ಉಸಿರಿನ ತನಕ ಮಾಡೋದು. ಆ ಪ್ರಯಾಣತೆ ಅವನು ಮನುಷ್ಯ ಲೋಕವನ್ನೇ ಹೊಂದಿದವನಾಗಿ ಪರಮಾತ್ಮೋಪಾಸನೆ ನಿರತನಾಗಿ ಕೊನೆಗೆ ಪರಬ್ರಹ್ಮ ಲೋಕವನ್ನೇ ಹೊಂದುತ್ತಾನೆ. ದ್ವಿಮಾತ್ರ ಉಚ್ಚಾರಣೆಯುಕ್ತವಾದಂತಹ ಯಜುರ್ಮಂತ್ರಾತ್ಮಕವಾದ ಪರಮಾತ್ಮ ಉಪಾಸನೆಯಿಂದ ಅಂತರಿಕ್ಷಾಶ್ರಿತವಾದ ಸೋಮಲೋಕವನ್ನು ಹೊಂದಿ ಅಲ್ಲಿನ ಐಶ್ವರ್ಯವನ್ನು ಅನುಭವಿಸಿ ಪುನರಾವೃತ್ತಿ ಹೊಂದ್ತಾನೆ. ಆತನು ಉಪಾಸನೆ ಕೈಗೊಂಡು ಮೋಕ್ಷವನ್ನು ಹೊಂದ್ತಾನೆ. ಉಚ್ಚಾರಣೆಯು ಸಾಮ ಮಂತ್ರ ರೂಪವಾಗಿ 3 ಮಾತ್ರೆಗಳು ಉಳ್ಳದ್ದಾದ್ರೆ ಆತನು ಸೂರ್ಯಲೋಕವನ್ನು ಸೇರಿದವನಾಗಿ ಭಗವಲ್ಲೋಕವಾದ ವೈಕುಂಠವನ್ನು ಸೇರ್ತಾನೆ ಅಂತ ಹೇಳಲ್ಪಟ್ಟಿದೆ. ಇದು ಪ್ರಣವದ ಇದರಲ್ಲಿ ಒಂದೊಂದು ವೇದಕ್ಕೆ ಹೇಳಿದ್ದು. ಈಗ ಪುರುಷ ಸೂಕ್ತ ಎಲ್ಲದರಲ್ಲೂ ಇದೆ, ಋಗ್ವೇದಲ್ಲೂ ಇದೆ, ಯಜುರ್ವೇದಲ್ಲೂ ಇದೆ. ಪುರಾಣೋಕ್ತವಾದ ಒಂದು ಪುರುಷ ಸೂಕ್ತ ಇದೆ, ಪದ್ಮ ಪುರಾಣದಲ್ಲಿ ಬರುತ್ತೆ. ಪುರಾಣಗಳನ್ನು ಸ್ತ್ರೀ ಓದ್ಬೋದು. ಅವಾಗೇನು ಅಂದ್ರೆ ಶ್ಲೋಕ ರೂಪವಾಗಿ ಅದನ್ನು ಹೇಳ್ಬೋದು. ಈಗ ದೇಶಿಕರ ಸ್ತೋತ್ರಗಳ ಅನುಸಂಧಾನದಲ್ಲಿ ಬೀಜ ಮಂತ್ರಗಳೆಲ್ಲ ಇದೆ ಅದರಲ್ಲಿ. ಈ ಹಯಗ್ರೀವ ಮಂತ್ರ ನೀವ್ ಹೇಳಿದ್ರೆ ಹಯಗ್ರೀವ ಮಂತ್ರೋಪದೇಶ ಆದ್ರೆ ಏನ್ ಫಲ ಇದೆಯೋ ಅದು ಯು ವಿಲ್ ಗೆಟ್ ಇಟ್. ಭಕ್ತಿ ಶ್ರದ್ಧೆಯಿಂದ ಅವುಗಳನ್ನು ಮಾಡಿದ್ದಾದ್ರೆ. ವೇದಂ ತಮಿಳ್ ಶೈದಮಾರ, ದಿವ್ಯ ಪ್ರಬಂಧವನ್ನ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಿದ್ರೆ ಉಪನಿಷತ್ ಹೇಳಿದ್ರೆ ಏನ್ ಬರುತ್ತೋ ಆ ಫಲ ನಿಮ್ಗುಂಟು. ಅಧಿಕಾರಿಗಳು ಯಾರೋ ಅದರ ಮೇಲೆ ಹೇಳುವಂಥದ್ದು, ಯಾರೋ ಮಾಡಿದ್ದನ್ನು ನಾವು ಮಾಡೋದಲ್ಲ, ಇದು ವಿಧಿ. ಅವುಗಳನ್ನು ಸರಿಯಾದ ಅರ್ಥ ತಿಳಿಬೇಕು. ಸುಮ್ಮನೆ ಕುತರ್ಕಗಳನ್ನು ನೋಡ್ಕೊಂಡು ಯಾಕೆ ನಾವ್ ಹೇಳ್ಬಾರ್ದು, ನಾವ್ ಹೇಳಿದ್ರೆ ಏನಾಗುತ್ತೆ, ಯಾರೋ ಏನೋ ಹೇಳ್ಬಿಟ್ರೆ ಆಗತ್ಯ. ಅದಕ್ಕೆ ಪುನಃ ಅದೇ ಮಾತು. ಈಗ ಉದಾಹರಣೆ 2-3 ದಿವಸಲ್ಲಿನೂ ಹೇಳಿದ್ದು, ವೈದ್ಯ ಪುಸ್ತಕ ಅನಾಟಮಿ ಫಿಸಿಯಾಲಜಿ ಎಲ್ಲ ಪುಸ್ತಕ ತಂದಿಟ್ಕೊಂಡು ಓದ್ಬಿಟ್ಟು ನಾನು ಡಾಕ್ಟ್ರು, ಯು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಇಟ್. ಯೋಗ್ಯತೆ ಇದೆಯಾ ನಿಮಗೆ? ಎಲ್ಲ ಆದ್ನ ಕತೆ ನಾಮಿಂದ ಚೇಂದೆ ಅವಳಿಗೆಲ್ಲ ಇದ್ದ RMPs ಕೂಡ ಹಿಂದೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ಯಾವ್ದು ಎಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ ಅವರು? ಸುಮ್ನೆ RMP. ಹಳ್ಳಿಗಳಲ್ಲಿ RMP ಅಂತ ಹಾಕೊಳ್ಳೋದು ಕಾಂಪೌಂಡರ್ಗಳು. ಸುಮ್ನೆ ಯಾರೋ ಅಯ್ಯೋ ಅವನ್ ಕೈ ಗುಣ ಚೆನ್ನಾಗಿದೆ ಅಂತ ಏನ್ ಅವನಿಗೆ ನಡೆಯಿದ್ದು. ಬಂದವರೆಲ್ಲ ಬಂದ್ರು, ಸತ್ತವರು ಸತ್ರು. ಯೋಗ್ಯತೆ ಅಧಿಕಾರ ಬೇಕೋ ಇಲ್ವೋ ಅಲ್ಲಿ? ಯಾರೋ ಮಾಡೋದಕ್ಕಾಗತ್ತೇನೋ? ಹಾಗೆ ಇಲ್ಲಿ ಏನಿದೆಯೋ ಅಷ್ಟೇ. ಅಲ್ಲಿ ಒಪ್ಕೊಳ್ತೀರಿ, ನೋ ಅವನು ಎಲ್ಲಿ ಪ್ರಾಕ್ಟೀಸ್ ಆಗಿದೆ ಅವನಿಗೆ? ಅಲ್ಲಿ ಎಲ್ಲ ಬೇಕು ನಿಮ್ಗೆ, ಇಲ್ಲಿ ಯಾಕೆ ಅಕ್ಸೆಪ್ಟ್ ಮಾಡ್ಕೋಬಾರದು? ಶಾಸ್ತ್ರ ಎಲ್ರೂ ಹೇಳ್ಬೋದು. ಹೆಂಗಾಗುತ್ತೆ ಇದು? ಬರೀ ವೈದ್ಯಕೀಯ ಒಂದಕ್ಕೆ ಅಲ್ಲ, ಯಾವುದೇ ವಿದ್ಯೆಯನ್ನು ತಗೊಳ್ಳಿ, ಅದಕ್ಕೆ ಬೇಕಾದಂತ ಯೋಗ್ಯತೆ ಇವುಗಳು ಇದೆಯಾ? ನೀವು ಅದನ್ನ ಪರೀಕ್ಷೆಗಳನ್ನ ಇದ್ ಮಾಡಿ ಅವನು ಹೌಸ್ ಸರ್ಜನ್ಸಿ 1 ವರ್ಷ ಮಾಡಿ ಆಮೇಲೆ ಬೇರೆಯವ್ರ ಜೊತೆನಲ್ಲಿ ಮಾಡಿ ಆಮೇಲೆ ಇಂಡಿವಿಜುವಲ್ ಆಗಿ ಶುರು ಮಾಡ್ಬೇಕಾದ್ರೆ
ಎಷ್ಟರ ಮಟ್ಟಿಗೆ ಅದಕ್ಕೆ ಬೇಕು, ಅವನಿಗ ಅಯೋಗ್ಯತೆ ಬೇಕು. ಹಾಗೆ ಪ್ರತಿ ಒಂದಕ್ಕೂ ಕೂಡ ಅಷ್ಟೇನೆ. ಅಧ್ಯಾತ್ಮದಲ್ಲಿ ಮಾತ್ರ ಎಲ್ರಿಗೂ ಹೇಳ್ಬೋದು, ಎಲ್ಲ 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 ಮಾಡ್ಬೋದು. ಹಾ, ಯಾರ್ಯಾರು ಏನೇನೇ ಬಿಡ್ರಿ ಎಲ್ಲ ಮಂತ್ರವಾಗುತ್ತೇನೋ. ಈ ಇವನು ಪರುಚ್ಛೇಪ ನೃಮೇಧ ಉಪನಿಷತ್ತಿನ ಕಥೆನಲ್ಲಿ ಅವರಿಬ್ರು ಕೂತ್ಕೊಂಡು, ಗುರು ಇರ್ಲಿಲ್ಲ, ವೇದವನ್ನ ಹೇಳೋಣ ಅಂದ್ರು. ಪರೀಕ್ಷೆ ಮಾಡೋಣ, ವೇದ ನಮ್ಗೆ ಎಷ್ಟು ಮಟ್ಟಿಗೆ ನಾವು ಸಿಕ್ಸಿದ್ದೆ. ನೀರಿನಲ್ಲಿ ನೆನೆಸಿದ್ದು ಸೌದೆ ತಂದು ಇಟ್ಬಿಟ್ಟು ಇವನ್ ಶುರು ಮಾಡ್ದ ನೃಮೇಧ. ಬರೀ ಹೊಗೆ ಬಂತು. ಪರುಚ್ಛೇಪ ಹೇಳಿದಾಗ ಹತ್ಕೊಳ್ತದ್ದು ಬೆಂಕಿ. ಇವನ್ ನೃಮೇಧ ಅವನ್ ಕಾಲಿಗೆ ಬಿದ್ದ. ನೋಡು, ನೀನ್ ಸಾಧಿಸಿದೀಯಾ, ನನ್ಗಿನ್ನ ಬಂದಿಲ್ಲ, ನನ್ಗೆ ನಿನ್ನ ಅನುಗ್ರಹ ಬೇಕು ಅಂತಾನೆ. ಹಾಗೆ ಮಂತ್ರಗಳು ಅದಕ್ಕ ಇದು ಬರಬೇಕು, ಆ ಶಕ್ತಿ ಬರಬೇಕು ಅಂದ್ರೆ ಆ ಯೋಗ್ಯತೆಯನ್ನು ಮೊದಲು ಸಂಪಾದನೆ ಮಾಡ್ಬೇಕು. ಮಗನ ಉಪನಯನ ಮಾಡ್ಬಿಡ್ತೀನಿ ಅಂತ ತಂದೆ ಸಂಧ್ಯವನ್ನೇ ಮಾಡಲ್ಲ, ಆ ಗಾಯತ್ರಿ ಅವನಿಗೆ ಸಿದ್ಧಿಸುತ್ತೇನೋ. ಇಲ್ಲಿ ಸಂಕಲ್ಪದಲ್ಲಿ ಮಮ ಕುಮಾರಸ್ಯ ಗಾಯತ್ರಿ ಪ್ರಧಾನ ಯೋಗ್ಯತಾ ಸಿದ್ಧಾರ್ಥಂ ಅಷ್ಟೋತ್ತರದ 12,000 ಸಂಖ್ಯಾ ಗಾಯತ್ರಿ ಮಂತ್ರ ಜಪಂಕರಿಷೆ 3 ಹೊತ್ತು ಸಂಧ್ಯಾವನ್ನೇ ಮಾಡ್ತಿರೋವನ್ಗಿದು ಸಂಕಲ್ಪ. ಮಾಡದೇ ಇದ್ದಿದ್ರೆ ಅದಕ್ಕೆ ಇನ್ನೊಂದು 8,000 ಮಾಡ್ಬೇಕು. ಅವನಿಗೆ ಉಪನಯನ ಆದ ದಿವಸದಿಂದ ಅಲ್ಲಿ ತನಕ ಮಾಡದೇ ಇದ್ದಿದ್ದಕ್ಕೆ. ಈ ಪ್ರಾಯಶ್ಚಿತ್ತಗಳು ಇದೆಲ್ಲ ಮಾಡ್ಕೊಂಡ್ರೆ ಯೋಗ್ಯತೆ ಸಂಪಾದನೆ. ಮಮ ಕುಮಾರಸ್ಯ ಗಾಯತ್ರಿ ಪ್ರಧಾನೆ ಯೋಗ್ಯತಾ ಸಿದ್ಧಾರ್ಥಂ. ಒಂದು ಅವನು ಪುರೋಹಿತ ಅಲ್ಲ ಹೇಳ್ಕೊಡೋದು ಮಂತ್ರ, ತಂದೆಯಾದವನು, ಅವನೇ ಪ್ರಥಮ ಗುರು. ಹಾಗೆ ಈ ತಾಯಿಗೆ ಯಾಕೆ ಫಸ್ಟ್ ನಮಸ್ಕಾರ ಮಾಡ್ಬೇಕು? ಜನನಿ ತಾನೇ ಮೊದಲ ಗುರುವ, ಮನೆಯ ಮೊದಲು ಪಾಠಶಾಲೆ. ಜನನಿಯಿಂದ ಪಾಠ ಕಲಿತರು ಜನಧನ್ಯರು. ಇವು ಮಕ್ಕಳ ಪಾಠ ಅವ್ರಿಗೆ ಹೇಗಿರ್ಬೇಕು, ಹೇಗೆ ಬಿಹೇವ್, ಎಲ್ಲದನ್ನು ತಿಳಿಸ್ಕೊಡ್ಬೇಕಾದ್ದು ತಾಯಿ. ಅಕ್ಕರೆ ವಿದ್ಯೆಗಳನ್ನ ಕಲಿಪದಿರ್ತೊಡೆ ಕೊಂದ. ತಾಯಿ ಮೊದಲನೇ ಗುರು ಯಾಕಾಗ್ತಾಳೆ? ಹೀಗೆ ಪ್ರತಿಯೊಂದಕ್ಕೂ ವಿಧಿವಿಧಾನಗಳು. ಅದರಿಂದ ಅವುಗಳನ್ನ ಖಂಡಿತ ಆಚರಿಸಬೇಕಾದದ್ದು. ಶೈಬ್ಯ ಇವರುಗಳದಾಯ್ತು. ಪಿಪ್ಪಲಾದ ಯಾವಾಗ ಆ ಪರಬ್ರಹ್ಮವಾಚಕವಾದ ಏಕಮಾತ್ರದಿಂದ ಎಲ್ಲ ಒಂದೊಂದು ಲೋಕ, ಇದರಲ್ಲಿ ವೇದದಲ್ಲಿ ಒಂದು ಮಾತ್ರೆ, ಅದು ದ್ವಿಮಾತ್ರೆ, ಇದು ತ್ರಿಮಾತ್ರೆ ಅಂದ್ರು. ತ್ರಯೀಮಯ ಅಂತ ಮೂರೇ ಹೇಳ್ತಲ್ಲ ವೇದ, 4ನೇದು ಹೇಳಲಿಲ್ವಲ್ಲ ಅಂದ್ರೆ ಅದು ಅನ್ವಯ. ಈಗ 3 ಲೋಕ ಅಂತ ಹೇಳದಂಗೆ 7 ಲೋಕ, 7 ಅಂದ್ರೆ 14, ಆ ರೀತಿನಲ್ಲಿ ಈ ವಿಷಯವನ್ನ ಪ್ರಶ್ನೋಪನಿಷತ್ತಿನ ವಿಷಯವೆಲ್ಲ ಶ್ರೀ ವ್ಯಾಸಾರ್ಯರು ಈಕ್ಷತಿ ಕರ್ಮಾಧಿಕರಣದಲ್ಲಿ ಇದು ಬ್ರಹ್ಮಸೂತ್ರ, ಇದು ಈಕ್ಷತ್ಯಧಿಕರಣ ಅಂತ ಒಂದು ಬ್ರಹ್ಮಸೂತ್ರದಲ್ಲಿ ಓಂಕಾರ ಉಚ್ಚಾರಣೆಯಿಂದ ಹೀಗೆ ಉಂಟಾಗುವ ಪರಮಾಂ ಗತಿಯ ಮುಂದೆ 11ನೇ ಶ್ಲೋಕದಲ್ಲಿ ಉಪಪಾದ್ಯವಾಗಿರೋದ್ರಿಂದ ಆ ಪ್ರಯಾಣಾತ್ ಎಂಬುದರ ವ್ಯಾಖ್ಯಾನದಲ್ಲಿ ಪ್ರಾಸಂಗಿಕವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಎಲ್ಲ ಉಪಾಸನವು ಆ ಪ್ರಯಾಣವಾಗಿಯೇ ಇರ್ಬೇಕು, ಕರ್ತವ್ಯ ಎಂದು. ಆ ಪ್ರಯಾಣಾತ್ ತತ್ರಾಪಿ ಹಿ ದೃಷ್ಟಂ. ಇದು ಬ್ರಹ್ಮಸೂತ್ರ 4.1.12 ಶ್ರೀಭಾಷ್ಯ. ಅಲ್ಲೂ ಕೂಡ ಮಾಡುವ ಪ್ರಯತ್ನ ಒಂದು ದಿವಸಕ್ಕಲ್ಲ. ಈಗ ಅದಕ್ಕೆ ಮೊನ್ನೆ ಯೋಗದ ಮಹಿಮೆಗೆ ಬಗ್ಗೆ ಒಂದು ಮಾತು ಮಾತಾಡ್ತಾ ಇದ್ದೆ, ಇದ್ ಮಾಡ್ಬೇಕಾದ್ರೆ. ಯೋಗ ಎಲ್ಲಿ ತನಕ ಮಾಡ್ಬೇಕು? ಊಟ ಎಲ್ಲಿ ತನಕ ಮಾಡ್ಬೇಕು? ನೀವು ಬದುಕಿರೋ ತನಕ ಮಾಡ್ಬೇಕು. ಇವತ್ತೊಂದು ಮಾಡ್ಬಿಟ್ಟು ಬಿಟ್ಬಿಟ್ರೆ ಆಗತ್ತೋ? ಹಾಗೆ ಯೋಗವನ್ನ, ಯೋಗ ಕರ್ಮಸು ಕೌಶಲಂ, ಯೋಗ ಚಿತ್ತವೃತ್ತಿ ನಿರೋಧ. ನಿಮ್ಮ ಚಿತ್ತ ವೃತ್ತಿ, ಚಂಚಲ ವೃತ್ತಿ ನುಡಿಸ್ಕೊಳ್ಬೇಕು ಅಂದ್ರೆ ಪ್ರತಿದಿನ ಯೋಗ ನಡೆಸ್ಬೇಕು. ಅದು ಬರೀ ಬೈಹಿಕೆಯಾಗಿ ಆಸನಗಳು ಮಾಡೋದು ಅಷ್ಟೇ ಅಲ್ಲ, ಮನಸ್ಸಿಗೆ ಸಂಸ್ಕಾರಗಳು, ನಿಯಂತ್ರಣ, ಇಂದ್ರಿಯಗಳನ್ನ ನಿಗ್ರಹಿಸಿ ಆತ್ಮದರ್ಶನಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ಪ್ರಾಣಾಯಾಮ. ಅದರಲ್ಲಿ ಎಷ್ಟು ಬಗೆಗಳಿದೆ ಗೊತ್ತಾ? ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಿಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮೀನ್. ಪತಂಜಲಿ ಮಹರ್ಷಿ. ಆ ಪತಂಜಲಿ ಯಾರು ಅಂದ್ರೆ ನಮ್ಮ ಆದಿಶೇಷ. ಆಬಾಹು ಪುರುಷಾಗಾರಂ ಶಂಖಚಕ್ರಾಸಿ ಧಾರಿಣಂ ಸಹಸ್ರ ಶಿರಸಂ ಶ್ವೇತಂ பதஞ்சலிம் பிரணாமியமாம். சென்றால் குழையாம் இருந்தால் சிங்காசனமாம் என்றால் மறுபடியாம் நீள்கடலுள் என்று புனையாம் அணி விளக்காம் பூம்பட்டாம் புல்குமணியாம் ತಿರುಮಾರ್ಕೆ ಅರವು. ಆದಿಶೇಷ ಮಾಡೋ ಸರ್ವೀಸು. ಆ ಆದಿಶೇಷನೇ ಇವನು ಪತಂಜಲಿಯಾಗಿ ಜನಿಸಿ ಯೋಗಶಾಸ್ತ್ರವನ್ನ ಇವನು 4ನೇ ಅಧ್ಯಾಯದಲ್ಲಿ ಹೇಳಿದ್ನಲ್ಲ, ಇದನ್ನ ಇಕ್ಷ್ವಾಕು ಹೇಳಿದೆ, ಮನು ಅಲ್ಲಿಂದ ಬಂತು, ಕಡೆಯಲ್ಲಿ ಹೋಗ್ಬಿಡ್ತಿದ್ದು, ಅದನ್ನೇ ನಿಂಗೆ ಹೇಳ್ತಾ ಇದ್ದೀನಿ. ಇವನು ಯೋಗೇಶ್ವರ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋದೋ ಅನ್ನೋದಹ ಯೋಗೇಶ್ವರ. ಅಥ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಮ್ ಯೋಗಶಾಸ್ತ್ರೆ
ಶ್ರೀ ಕೃಷ್ಣಾರ್ಜುನ ಸಂವಾದ 18 ಕೂಡ ಒಂದೊಂದು ಯೋಗಗಳೇನೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮ ಯೋಗ, ಸನ್ಯಾಸ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ, ಅಕ್ಷರ ಬ್ರಹ್ಮ ಯೋಗ, ಪುರುಷೋತ್ತಮ ಯೋಗ, ಎಲ್ಲವೂ ಯೋಗ. ಅವನು ಯೋಗೇಶ್ವರ. ಅಂದ್ರೆ ಈಗ ನೋಡಿ, ನಾವು ಯೋಗ ಅನ್ನೋದು ಬಿಟ್ಟೇ ಬಿಟ್ವಿ. ಈಗ ನಾವು ಮೋದಿ ಹೇಳ್ದ ಅದಕ್ಕಾಗಿ ಯೋಗ ಇದ್ರದನ್ನ ನಡ್ಸೋದು ಅಂತ, ಇಲ್ಲ ಕೈ ಕಾಲು ನೋವು ಏನೋ ಶುರುವಾಗಿದೆ ಅದಕ್ಕಾಗಿ ಮಾಡ. ಯೋಗ ಅನ್ನೋದು ಎಷ್ಟು ಅವಿಭಾಜ್ಯವಾಗಿ ನಮ್ಮಲ್ಲಿ ಸೇರ್ಬೇಕು, ಅದು ಪ್ರತಿದಿನ ನಡೆಸ್ಬೇಕಾದದ್ದು. ಪ್ರತಿ ದಿನ ನಡೆಸ್ಬೇಕು. ಒಂದ್ ದಿವಸ ಬಿಟ್ರೆ ಪಟ್ಟಿನಿ ನಾಳೆ ಅಂದ್ರೆ ಇವ್ರ ನಾಮ ಸಂಕೀರ್ತನೆ ಏನ್ ಬಿಟ್ರೆ ಅವತ್ತು ಪಟ್ಟಿನಿ ನಾಳೆ, ಅವತ್ತು ಉಪವಾಸ ನನಗೆ ಅಂದ್ರು ಪೆರಿಯಾಳ್ವಾರ್. ಹಾಗೆ ಪ್ರತಿಯೊಬ್ರು ಅಷ್ಟೇ ನಿಯತವಾಗಿ ಪ್ರತಿ ಒಂದನ್ನು ನಡೆಸ್ಬೇಕು. ಆಯಾ ಕಾಲಕ್ಕೆ ಏನೇನಾಗ್ಬೇಕು, ಬೆಳಗಿನಿಂದ ಸಂಜೆ ಅದಕ್ಕೆ ಟೈಮ್ ಟೇಬಲ್ ಹಿಂದೆಲ್ಲ ನಾವು ಹಾಕೊಳ್ತಾ ಇದ್ವಿ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳೋದು, ಅದಾದ್ಮೇಲೆ ಇದು ಸ್ನಾನ ಪ್ರಾತರ್ ವಿಧಿಗಳು, ಅದಾದ್ಮೇಲೆ ಏನು ಟೈಮ್ ಟು ಟೈಮ್ ಪ್ರತಿ ಒಂದನ್ನು ಮಾಡ್ತಾ ಬರೋದು. ಸೊ ಅದು ಡೈಲಿ ಪ್ಲಾನು, ವೀಕ್ಲಿ ಪ್ಲಾನು ಇದೆಲ್ಲ ಪ್ಲಾನಿಂಗಕ್ಕೆ ಎದ್ನಿಕ್ನದ್ರಿ. ಮೆಡಿಕಲ್ ರೆಪ್ರೆಸೆಂಟೇಟಿವ್ ಸೈನ್ ಮಾಡ್ಬೇಕಾದ್ರೆ ನೀವು ಡಾಕ್ಟರ್ ಹತ್ರ ಹೋಗೋದು ಅಲ್ಲ, ಆ ಬ್ಯಾಗ್ ಅನ್ನು ರೆಡಿ ಮಾಡ್ಕೊಳ್ಳೋದು, ಅದು ಬಹಳ ಪ್ರಿಪರೇಷನ್ ಫಸ್ಟ್. ಏನೆಲ್ಲ ಕತೆಗಳು. ಮರ ಕಡಿಯಕ್ ಒಬ್ಬ ಹೋದ, ಏನೋ ಒಂದಷ್ಟು ಬಡದ ಇದ್ ಮಾಡ್ಕೊಂಡ್ ಬಂದ. ಇನ್ನೊಬ್ಬ ಮೊದಲು ಆ ಕೊಡ್ಲಿ ತಗೊಂಡ, ನೋಡ್ದ, ಅದನ್ನ ಚೆನ್ನಾಗ್ ಫಸ್ಟ್ ಶಾರ್ಪ್ ಮಾಡ್ಕೊಂಡ, ಅದಕ್ಕೊಂದ್ ಅರ್ಧ ಗಂಟೆ ಅವ್ನು ಸ್ಪೆಂಡ್ ಮಾಡಿದ್ದು. ಅಯ್ಯೋ ಏನು ಹುಚ್ಚಾ ಕೂತಿದ್ದಾನೆ ಇವನು ಅಂತ. ಆಮೇಲೆ ಅವನು ಇವನಿಗಿಂತ ಹೆಚ್ಚಿಗೆ ಮರಗಳನ್ನು, ಸೌದೆಯನ್ನು ಸಿದ್ಧ ಮಾಡ್ಕೊಂಡು ಬಂದಿದ್ದು. ಸೊ ಇನ್ಸ್ಟ್ರೂಮೆಂಟ್ ಶಾರ್ಪ್ ಆಗಿರ್ಬೇಕು. ಹಾಗೆ ನಮ್ಮ ಮನಸ್ಸು ಇಂದ್ರಿಯಗಳು ಶಾರ್ಪ್ ಆಗಿರ್ಬೇಕು ಅಂದ್ರೆ ಡಿಸಿಪ್ಲಿನ್ ಲೈಫ್, ಕರೆಕ್ಟ್ ಟೈಮ್ಗೆ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ರೈಮ್ಸ್ ಇಂಗ್ಲಿಷ್ ನಲ್ಲಿ. ಯಾವಾಗ್ಲೋ ಮಲಗೋದು, ಏನೋ ತಿನ್ನೋದು, ಯಾವಾಗ್ಲೋ ಹೇಳೋದು, ಯಾವಾಗ್ಲೋ ಸ್ನಾನ. ಒಂದು ಡಿಸಿಪ್ಲಿನ್ ಬೇಡವೆ ಜೀವನದಲ್ಲಿ? ಎಲ್ಲಿ ಹೋಗ್ತಾರೆ ಇವರೆಲ್ಲ ಅಂತ ಕಡೆಗೆ? ಏನೋ ಕತೆ ಎಲ್ಲ ಯಾವಾಗ ಬರೀ ಹಣ ಅನ್ನೋದು ಒಂದಕ್ಕೆ ಹೋಯ್ತು, ಎಲ್ಲ ಇದರಿಂದ ಬಂದಿದ್ದೆಲ್ಲ. ಸೊ ಅದರಿಂದ ಆ ಪ್ರಯಾಣಾತಿ ಎಲ್ಲವನ್ನು ಮಾಡ್ಬೇಕಾದ್ದು. ತತ್ರಾಪಿ ದೃಷ್ಟ, ಅದೇ ಬ್ರಹ್ಮಸೂತ್ರದಲ್ಲೇ ಇದ್ದು, ಯಾವ ಜೀವಂತು ತತ್ಕುರ್ಯಾತೆ ಏನ ಪ್ರೇತ್ಯ ಸುಖಂ ವಸೇತೆ ಎಂದು ಉಪದೇಶಿಸಿದ್ದಾರೆ ಮಹಾಭಾಗವತರಾದ ವಿದುರ ನೀತಿ ಬಹಳ ಸುಂದರವಾದದ್ದು. ಇಲ್ಲಿ ಮೂಲದಲ್ಲಿ ಉಪಾಸನಾ ಪ್ರಕರಣ ಆಗಿರೋದ್ರಿಂದ ಅನುಸ್ಮರ ಎಂದು ಶ್ರೀ ಭಗವಾನ್ ರವರೇ ಕೃಷ್ಣ ವಿಸುದ್ದೇನೋ ನ್ಯಾಯ. ಅಪ್ರಸ್ತುತವಾದ ಯುದ್ಧಚ ಎಂಬ ವಿಧಿ ಹೇಗೆ ಎಂದು ಪ್ರಶ್ನಿಸಿದ್ರೆ, ಉಪಾಸನೆಯು ನಿರ್ವಿಘ್ನವಾಗಿ ನಿಷ್ಪತ್ತಿಯಾಗುವುದಕ್ಕೂ ಪ್ರತಿಬಂಧಕವಾದ ಪಾಪಗಳು ತೊಲಗುವುದಕ್ಕೂ ವಿಹಿತ ವರ್ಣಾಶ್ರಮ ಧರ್ಮಗಳಾದ ಫಲಾಭಿಸಂಧಿ ರಹಿತವಾದ ನಿತ್ಯ ನೈಮಿತ್ಯಗಳು, ಇತಿ ಕರ್ತವ್ಯಗಳು, ಅನುಗ್ರಹಗಳು, ಎಲ್ಲವೂ ಪೂರಕವಾಗುತ್ತೆ. ಎಲ್ಲವೂ ಕೂಡ ರಿಸಲ್ಟ್ ಓರಿಯೆಂಟೆಡ್ ಅಲ್ಲ, ಎಲ್ಲ ಭಗವಂತನ್ ಓರಿಯೆಂಟೆಡ್. ನಾಹಂಕರ್ತ ನೇದಂ ಮಮ ಕರ್ಮ ಫಲಮಪಿ ನ ಮಮ. ಐ ಆಮ್ ನಾಟ್ ದ ಡೂಯರ್, ದಿಸ್ ಇಸ್ ನಾಟ್ ಮೈ ಕರ್ಮ, ದ ರಿಸಲ್ಟ್ಸ್ ಆರ್ ನಾಟ್ ಮೈನ್. ಎಲ್ಲದನ್ನು ಭಗವದರ್ಪಿತವಾಗಿ ಮಾಡ್ತಾ ಬನ್ನಿ, ಅದು ಯೋಗವಾಗತ್ತೆ. ಪರಬ್ರಹ್ಮ ಉಪಾಸನೆಯಲ್ಲಿ ನಿರತನಾಗಿ ಕೃತ್ಯನಾಗುವವನಿಗೆ ನಿತ್ಯ ನೈಮಿತ್ಯಗಳು ಎಂದಿಗೂ ಬಿಡತಕ್ಕದ್ದಲ್ಲ, ಅವಶ್ಯಕವಾಗಿ ಕರ್ತವ್ಯ ಎಂದೇ ಬ್ರಹ್ಮಸೂತ್ರದಲ್ಲಿ ಉಪಪಾದಿತ. ಇದೇನೆ ಬ್ರಹ್ಮಸೂತ್ರದಲ್ಲಿ ಎಲ್ಲ ಚರ್ಚೆ ಮಾಡಿರುವಂತಹದ್ದು. ಏನಿದೆ ಶ್ರೀಭಾಷ್ಯದಲ್ಲಿ? ಬರೀ ಭಗವಂತನ ನೋಡೋದು. ಅಯ್ಯೋ ಅದೇನ ಬ್ರಹ್ಮವಿದ್ಯೆಯೋ? ಬ್ರಹ್ಮವಿದ್ಯೆ ಕಲಿಯೋದಕ್ಕೆ, ಬ್ರಹ್ಮವಿದ್ಯೆ ಕಷ್ಟ ಅನ್ನೋದಕ್ಕೆ ಆ ಅರ್ಥದಲ್ಲಿ ಏನು ಅಂದ್ರೆ, ಉಪನಿಷತ್ತುಗಳಲ್ಲಿ ಹೇಳಿದ್ದಂತ ಮಾತುಗಳನ್ನು ತಗೊಂಡು ದೊಡ್ಡ ಚರ್ಚೆ, ಡಿಬೇಟ್ ನಡೆಸಿ, ಯಾಕೆ ಬಿಕಾಸ್ ಆಫ್ ದೀಸ್ ರೀಸನ್ಸ್ ಯುವರ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಅಲ್ಲಿ ಮಾಡಿ ಕಡೆಗೆ ಸಿದ್ಧಾಂತ ಕನ್ಕ್ಲೂಷನ್ ಅಂತ ಕೊಡ್ತಾರೆ. ಅದ್ವೈತಿಗಳು ಅಭಿಪ್ರಾಯ ಪಡುವ ಹಾಗೆ ಬಿಡತಕ್ಕದ್ದಲ್ಲ. ಇಲ್ಲಿ ಅದ್ವೈತ ಖಂಡನೆ ತಿಳಿಸೋದಕ್ಕಾಗಿ ಯುದ್ಧಚ ಎಂದು ಚಕಾರದೊಂದಿಗೆ ಪ್ರಯೋಗ. ಇದು ಅತಿ ಅವಶ್ಯಕ ಎನ್ನುವ ಭಾವ. ಆದರೆ ನಿತ್ಯ ನೈಮಿತ್ತಿಕಗಳನ್ನು ಮೋಕ್ಷ ಫಲ ಕೊಡೋದಿಲ್ವಷ್ಟೇ ಅಂದ್ರೆ, ಫಲದೊಂದಿಗೆ ಅಫಲವು ಶಾಸ್ತ್ರವಿಧವಾದದ್ದಾದರೆ ಅಫಲವು ಫಲಕ್ಕೆ ಅಂಗ ಎಂದು ಭಾವಿಸ್ತಕ್ಕದ್ದು. ಬರೀ ಕರ್ಮಯೋಗ ಸಾಕ್ಷಾತ್ತಾಗಿ ಮೋಕ್ಷದಾಯಕವಲ್ಲ, ಭಕ್ತಿ ಯೋಗವೇ ಸಾಕ್ಷಾತ್ತಾಗಿ ಮೋಕ್ಷದಾಯಕ. ಅಫಲವಾದ ಕರ್ಮಯೋಗ ಭಕ್ತಿಯುಗ ರೂಪ ಫಲದೊಂದಿಗೆ ಹೇಳಲ್ಪಟ್ಟಿರೋದ್ರಿಂದ ಕರ್ಮಯೋಗಕ್ಕೆ ಭಕ್ತಿಯುಗ ಅಂಗ. ಇದಕ್ಕೆ ಸಿಂಪಲ್ ಆಗಿ ಹೇಳೋದು ಅಂತಂದ್ರೆ, ಒಂದ್ ಕಾಫಿ ಉದಾಹರಣೆ ಹಿಂದೆ ಹೇಳಿದ್ನಲ್ಲ, ಈ ಕಾಫಿ ಬೇಕು ನಿಮ್ಗೆ ಇಷ್ಟ,
ಕಾಫಿ ಕುಡೀರಿ. ಏನು ಪ್ರಧಾನ ಕಾಫಿನಲ್ಲಿ? ಕಾಫಿ ಪುಡಿ ಬಾಯಿಗೆ ಹಾಕೊಳ್ಳಿ, ಕಾಫಿ ಕುಡ್ದಂಗಾಯ್ತು. ಅದನ್ನ ಇಷ್ಟೇ ಕಾಸಿ, ಅದಕ್ಕೆ ಇದೇ ಕಾನ್ಸಂಟ್ರೇಷನ್ ಹಿಂಗಿರ್ಬೇಕು, ಸ್ಟ್ರಾಂಗ್ ಇಷ್ಟೇ ಇರಬೇಕು, ಬಿಸಿ ಇಷ್ಟ ಇರಬೇಕು, ಸಕ್ಕರೆ ಇಷ್ಟೇ ಇರಬೇಕು, ಹಾಲು ಅಷ್ಟು ಇರ್ಬೇಕು, ಏನೆಲ್ಲ ಸ್ಪೆಸಿಫಿಕೇಶನ್. ಇಪ್ಪ ಸಂಧ್ಯಾವನೆ ಪಂಡಿತ ಯಾರ್ದಿಲ್ಲಿ, ಅವರು ಗಾಯತ್ರಿ ಪಂಡಿವ್ರೆ. ಹಾಗೆ ಕಾಫಿ ಪುಡಿ ಬಾಯಿಗೆ ಹಾಕೊಳ್ಳಿ ಇನ್ನಂಗೆ. ಇವೆಲ್ಲ ಬೇರೆ ಸುಮ್ನೆ ಅವ್ರಿಗೆ ಕೆಲಸ ಇಲ್ಲದೆ ಸೇರ್ಸಿದ್ರ. ಅರ್ಘ್ಯ ಪ್ರದಾನ, ಈ ಕೇಶವಾದಿ ತರ್ಪಣ, ಆಸನ, ಅಂಗನ್ಯಾಸ, ಕರನ್ಯಾಸಗಳು, ಏನು ವಿಧಿ ವಿಧಾನ ಇದೆಯೋ ಅದನ್ನ ಸರಿಯಾಗಿ ತಿಳಿದು ಆಚರಣೆ ಮಾಡಬೇಕು. ಸೊ ಎಲ್ಲವೂ ಕೂಡ ಅಂಗ ಇಲ್ಲಿ ಬೇಕಾಗುವಂತಹದ್ದು, ಬರೀ ಕರ್ಮಯುಗ ಅಲ್ಲ. ಸಾಧನ ಅನುಷ್ಠಾನ ಮಾತ್ರದಿಂದಲೇ ಸರ್ವೇಶ್ವರನ ವಶ್ಯನಲ್ಲ. ಆತನು ಅದರಿಂದ ಪ್ರೀತನಾದ್ರೆ ವಶ್ಯನಾಗ್ತಾನೆ. ನೀನಲ್ಲ, ನಿಮ್ಮ ಅಪ್ಪನು ಕೊಡ್ಬೇಕು, ನಾನ್ ಸೈನ್ ಮಾಡಿದೀನಿ ಅಂತಲ್ಲ, ಆ ತರದಲ್ಲ ಇದು. ಆಫೀಸ್ನಲ್ಲಿ ಕೆಲಸ ಮಾಡಲ್ವೇ, ಕೆಲಸ ಮಾಡದಿದ್ರು ಅವನನ್ನ ಇಟ್ಕೋಬೇಕು ಅಂತಿದ್ಯಾ? ಹಾಗೆ ಭಗವಂತನ ನೀನಲ್ಲ, ನೀನು ಕೊಡ್ಲೇಬೇಕು, ನಾನ್ ಮಾಡ್ಬಿಟ್ಟಿದೀನಿ, ಸ್ತೋತ್ರ ಹೇಳಿದ್ದೀನಿ, ಅದಕ್ಕಾಗಿ ನೀನ್ ಕೊಡ್ಬೇಕು ಅಂತಿಲ್ಲ. ನೀವು ಸ್ತೋತ್ರ ಮಾಡಿದ್ರಿಂದ ಏನು ಅಂದ್ರೆ ಅವನು ಪ್ರೀತನಾಗಿ ಅವನ ಇದು ಕೊಡೋವನ್ ಅವನೇನೆ. ಈಗ ಪ್ರಪತ್ತಿ ಮಾಡಿದ್ರಿ, ನಾನ್ ಪ್ರಪತ್ತಿ ಮಾಡ್ಕೊಂಡ್ ಬಂದ್ಬಿಡ್ತು ಅಂದ್ರೆ ಪ್ರಪತ್ತಿಯಿಂದ ಪ್ರೀತನಾದ್ರೆ ಭಗವಂತ ಅವನು ಅನುಗ್ರಹಿಸ್ತಾನೆ, ನಾಟ್ ಪ್ರಪತ್ತಿ. ಪ್ರಪತ್ತಿಯೇ ನೇರವಾಗಲ್ಲ. ಇದೇನೆ ಅಭಿಪ್ರಾಯಗಳು ತೆಂಗಲೆ ಒಡಗಲೆನಲ್ಲಿ ಬರುವಂತ. ಇವರು ಸ್ವಪ್ರಯತ್ನ ಅದು ಇದು ಅಂತ ಕತೆ ಹೇಳ್ತಾರ ಅವರು, ಬೇಕಿಲ್ಲ ಅಂತ, ಪ್ರಪತ್ತಿನೇ ಬೇಡ ಅಂತ. ಬೇರೆ ಎಲ್ಲ ಬೇಕೋ, ಪ್ರಪತ್ತಿ ಮಾತ್ರ ಮಾಡ್ಬೇಡ. ನೀರ್ನಲ್ಲಿ ಮುಳುಗ್ತಾ ಇದ್ದಾನೆ, ಕೂಗ್ದ ಯಾರು ರಕ್ಷಣೆ ಮಾಡಿ ಅಂತ. ಒಂದ್ ಬೋಟ್ ಬಂತು, ಕೊಡೆಯ ಕೈ ಮೇಲೆ ಕಿತ್ಕೋತೀನಿ, ಕೈ ಕೊಡಲ್ಲ ನಾನು, ಬೇಕಾದ್ರೆ ನೀನ್ ಎತ್ಕೋ, ಇಲ್ದಿದ್ರೆ ಬಿಟ್ಬಿಡು. ಸರಿ ನೀನ್ ಮುಳುಗು ಅಂತ ಬಿಟ್ಟು ಬರ್ತಾನೆ. ಎಂಜಲೆಲೆ ತರ ನಾವ್ ಇರ್ಬೇಕು. ನಮಗೇನಿದೆ ಸ್ವಾತಂತ್ರ್ಯ? ನಿಮ್ಗೆ ಬೇರೆ ಎಲ್ಲ ಅನಾಚಾರಗಳನ್ನ ನಡ್ಸೋದಕ್ಕೆಲ್ಲ ಸ್ವಾತಂತ್ರ್ಯ ಇದೆ. ಭಗವಂತನಲ್ಲಿ ಹೋಗೋದಕ್ ಮಾತ್ರ ಅವನ್ ಡಿಸೈಡ್ ಮಾಡ್ಬೇಕು. ನನ್ಗೇನಿದೆ ಸ್ವಾತಂತ್ರ್ಯ ಅಂದ್ರೆ ವಿವೇಕನ ಇದು ಮಾತು. ಶ್ರುತಿಯು ಹಾಗೆ ಹೇಳುತ್ತೆ, ಯಾವಾಗ ಆಜ್ಞಾ ಕೈಂಕರ್ಯಗಳನ್ನು ಬಿಟ್ನೋ ಆಗ ಆಜ್ಞಾ ಛೇದಿ ಮಮ ದ್ರೋಹಿ ಮದ್ಭಕ್ತೋಪಿ ನಮ ಇಷ್ಟವಹ. ಶ್ರುತಿ ಸ್ಮೃತಿ ಮಮ ಇವಾಜ್ಞಾ. ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ದು ನನ್ನ ಮಾತು. ಇದು ಮುಕ್ಕಲಾಗೋಯ್ತಾಗ್ಲೇ ಭಾಷೆ ಮಾಡಿಟ್ಟು ಅನ್ಕೊಂಡೆ ನಾನು. ಆಜ್ಞಾ ಛೇದಿ ಮಮ ದ್ರೋಹಿ ಮದ್ಭಕ್ತೋಪಿ ನವ ಇಷ್ಟವಹ. ಆ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಅವನು ಭಗವಂತಂದೇ ಮಾತು. ಇದು ಪುರಾಣದ ಉಲ್ಲೇಖ. ವಸುದೇವ ಸುತಂ ದೇವಂ ಕಂಸ ಜಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸಿ ಪುಷ್ಪ ಸಂಕಾಶಂ ಹಾರನೋಪರಶೋಭಿತಂ ರತ್ನ ಕಂಗಣ ಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕ ಸಂಯುಕ್ತಂ ಪೂರ್ಣ ಚಂದ್ರ ನಿಭಾನನಂ ವಿಲಸತ್ ಕುಂಡಲಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬರ್ಹಿ ಪಿಂಚಾಮ ಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣಿ ಕೇಳಿ ಸಂಯುಕ್ತಂ ಪೀತಾಂಬರ ಸುಶೋಭಿತಂ ಅವಾಪ್ತ ತುಳಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕಾನಾಂಕುಜದ್ವಂದ್ವಂ ಗಂಗುಮಾಂಕಿತ ವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀವತ್ಸಾಂಗಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಾಷ್ಟಕಮಿದಂ ಪುಣ್ಯಂ ಪ್ರಾತರುತ್ತಾಯ ಪಡೆಯದೆ ಕೋಟಿ ಜನ್ಮಗದಂ ಪಾಪಂ ಸ್ಮರಣೇನ ವಿನಶ್ಯತಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ವಿಜಯರಾಘವಾಚಾರ್ಯಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.